ಒಂದು ಈ ನಿರ್ಭಯ ಕೇಸ್ದು ನನ್ನ ಮನಸ್ಸಲ್ಲಿತ್ತು, ಏನಾದರೂ ಒಂದು ನಾವು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ನಾನೊಂದು ಡ್ರೈವಿಂಗ್ದೊಂದು ಆಪ್ಷನ್ ತೊಗೊಂಡೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಥರ ನಾನು ಒಂದು 5-6 ಪ್ರಾಜೆಕ್ಟ್ ಕೊಟ್ಟೆ. ಪ್ರಾಜೆಕ್ಟ್ ರೆಡಿ ಆಯಿತು, ವಿಧಾನಸೌಧಕ್ಕೆ ಹೋಗೋಕ್ಕೆ ಶುರು ಮಾಡಿದೆ. ನಾನು ಕೂಡ ಸುಮಾರು ಒಂದು 7-8 ಸತಿ ಅಟೆಂಪ್ಟ್ ಮಾಡಿದೆ. ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ? ಹೌದು. ಅಲ್ಲಿಗೆ ಹೋದೆ, ನನ್ನ ಫೈಲ್ ತೆಗೆದು ನೋಡಿದ್ರು. ಓಕೆ, ಒಂದು ಲೆಟರ್ ಟೈಪ್ ಆಯಿತು, ಈಕೆ ಈ ಥರ ಮಾಡಬೇಕು ಅಂತ ಇದ್ದಾರೆ, ಈಕೆಗೆ ಏನೇನು ಅನುಕೂಲ ಬೇಕೋ ಯಾರಾದರೂ ಮಾಡಿಕೊಡಿ. ಅಂಗವಿಕಲರಿಗೆ ಒಂದು ಪತ್ರ ಕೊಡ್ತಾರಲ್ಲ, ಅಂಗವಿಕಲರು ಬಂದಿದ್ದಾರೆ, ಇವ್ರಿಗೇನಾದ್ರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂದಂಗೆ ಅಷ್ಟೇ. ಧೋರಣೆ ಅಷ್ಟೇ ಇತ್ತು ಅದ್ರದ್ದು? ಹೌದು, ಅದಷ್ಟೇ ಸರ್. ಅದು ನಾನು ಒಂದು ಕಡೆ ಮಾತ್ರ ಅದು ಪ್ರಯೋಗ ಮಾಡಿದ್ದು. ಆಮೇಲೆ ನನಗನ್ಸಿದ್ದು, ನಾನು ಅಂದ್ಕೊಂಡಿರೋ ರೀತಿ ಅಲ್ಲ ಸಮಾಜ. ಸರ್ 2015 ನಾವು ಶುರು ಮಾಡಿದ್ವಿ, ಕಾನ್ಸೆಪ್ಟ್ ಶುರು ಮಾಡಿದ್ವಿ. ಎಕ್ಸಾಕ್ಟ್ ಲಾಂಚ್ ನಮ್ಮದು ಏರ್ಪೋರ್ಟ್ ಸರ್. ಏರ್ಪೋರ್ಟ್ಗೆ ಕಮ್ಯುನಿಕೇಷನ್ ಆಗ್ತಿತ್ತು ಅಷ್ಟೇ. ಬಟ್ ಇದೆಲ್ಲ ನಾವು ಇಶ್ಯೂಸು ನೋಡಿ ಮಾಡಿ ಒಂದು ಸತಿ ನಮ್ಮ ಡೆಸ್ಟಿನೇಷನ್ ಇನ್ನೇನಾದ್ರು ಒಂದು ಮಾಡಬೇಕು ಅನ್ನೋದು ನಮಗೆ ಬರೋ ಅಷ್ಟರಲ್ಲಿ ನಮ್ಮನ್ನ ಜನ ಅಕ್ಸೆಪ್ಟೇ ಮಾಡಲಿಲ್ಲ ಸರ್. ಏರ್ಪೋರ್ಟಿಗೆ ಹೋದಾಗ ನಮ್ಮನ್ನ ನೋಡಿ ನಕ್ಕಿದ್ರು ಜನ. ಎಲ್ಲ ಕಡೆ ಇದ್ದೀರಾ ಅಂದರೆ ಇಲ್ಲೂ ಬಂದುಬಿಡ್ತೀರಾ, ಏರ್ಪೋರ್ಟಲ್ಲಿ ಅವ್ರು ನೆಲೆ ಕೊಟ್ಟರೆ ನಾವು ಸರ್ವಿಸ್ ಕೊಡ್ತೀವಿ ಅನ್ನೋ ಮಟ್ಟದಲ್ಲಿ ಇದ್ವೇ ಹೊರತು ನಾವು ಪಕ್ಕದಲ್ಲಿ ನಿಂತ್ಕೊಂಡು ನಾವು ಅಲ್ಲಿಗೆ ಕೊಡ್ತೀವಿ ಅನ್ನೋ ಮಟ್ಟದಲ್ಲಿ ನಾವಿರಲಿಲ್ಲ. ಸೊ ನಮ್ಗೆ ಯಾರ್ದಾರು ಒಂದು ಆಶ್ರಯ ಬೇಕಾಗಿತ್ತು. ಏರ್ಪೋರ್ಟಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ನಾವು ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾವು ವಿಚಾರಧಾರಿಯಾಗಿ ನಾವು ಅಲ್ಲಿ ಹೋದ್ವಿ. ನಾವು ಸರ್ ಇದನ್ನು ಮಾಡ್ತೀವಿ ಅಂತ. ಮೇಡಮ್ ಇದೆಲ್ಲ ಆಗದಿರೋ ಅಂಥ ವಿಷಯ, ದಯವಿಟ್ಟು ಬರಬೇಡಿ ಏರ್ಪೋರ್ಟಿಗೆ, ಇಲ್ಲಿ ಆಲ್ರೆಡಿ 2,000 ಕ್ಯಾಬ್ ಇದೆಯಲ್ಲ, ನಮಗೆ ನಿಮ್ಮ ಅವಶ್ಯಕತೆ ಏನಿಲ್ಲ. ಸೊ ನೀವೇನು ಬರೋದೇನು ಬೇಕಾಗಿಲ್ಲ, ಇಲ್ಲಿ ಇಷ್ಟು ಕ್ಯಾಬ್ ಇದೆ, ಇಷ್ಟು ಇದೆ, ನಾವು ವಿ ಆರ್ ವೆರಿ ಮಚ್ ಕಂಫರ್ಟಬಲ್ ವಿತ್ ದ ಮೆನ್ ಡ್ರೈವರ್ಸ್. ಇಶ್ಯೂಸ್ ಇದ್ರೆ ಅವ್ರ ಫ್ಯಾಮಿಲಿ ಜೊತೆ ಬರ್ತಾರೆ, ಯು ಡೋಂಟ್ ಹ್ಯಾವ್ ಎನಿ ರಿಕ್ವೈರ್ಮೆಂಟ್ ಮೇಡಮ್ ಅಂದರು. ಸೊ ಅದಾದಮೇಲೆ ನಾನು ಮನೆಗೆ ಬಂದು ನಾನು ನನ್ನ ಹಸ್ಬೆಂಡ್ ಮಾತಾಡ್ಬೇಕಾದ್ರೆ, ನಾವು ಯಾಕೆ ಮೋದಿಗೊಂದು ಲೆಟ್ರ್ ಬರಿಬೋದು, ಮೋದಿಜಿಗೊಂದು ಲೆಟ್ರ್ ಬರೋದು ನೋಡೋಣ, ಏನಾಗುತ್ತೋ ಗೊತ್ತಿಲ್ಲ. ಎಷ್ಟೋ ಜನ ಹೇಳ್ತಾರೆ ನಾವು ಆ ಫಂಡ್ಸ್ ಇದೆ, ಈ ಫಂಡ್ಸ್ ಇದೆ, ಇಷ್ಟು ಕೋಟಿ ಇದೆ, 475 ಕೋಟಿ ಹೆಣ್ಮಕ್ಳಿಗಿದೆ, ಆಂಟ್ರಪ್ರಿನಿಯರ್ಸಿಗೆ ಸಿಗುತ್ತೆ ಅಂತ. ಬಟ್ ಇದು ಯಾವುದು ನಮ್ಮಂಥವ್ರಿಗೆ ಎಟುಕುವಂಥದ್ದಲ್ಲ. ಫಸ್ಟ್ ಆಫ್ ಆಲ್ ನಿಜ ಸತ್ಯಗಳು ತುಂಬಾ ಗೊತ್ತಾಯಿತು ಸರ್. ಒಂದು ಸಪೋರ್ಟ್ ಸಿಗಲ್ಲ, ಒಂದು ನಿಮಗೆ ಕರೆಕ್ಟಾಗಿ ಏನು ಮಾಡಬೇಕು ಅಂತ ಗೈಡೆನ್ಸ್ ಇರಲ್ಲ, ಯಾರು ಕ್ಲಾರಿಟಿ ಕೊಡೋಕೆ ನಿಂತ್ಕೊಳ್ಳಲ್ಲ, ಎಲ್ಲರೂ ನಮ್ಮನ್ನ ಮಿಸ್ಲೀಡ್ ಮಾಡೋಕ್ಕೆ ಇದು ಮಾಡ್ತಾರೆ. ಹಲವಾರು ಕಾರಣದಲ್ಲಿ ನಾವು ನಿಮ್ಮನ್ನ ಸಪೋರ್ಟ್ ಮಾಡ್ತೀವಿ ಅಂತಾರೆ, ಅದು ಬೇರೆ ಥರನೇ ಸಪೋರ್ಟ್ ಆಗಿರುತ್ತೆ. ಮತ್ತು ನಮ್ಮ ಕಂಪನಿಗೆ ಸುಮಾರು ಟೈಪ್ಸು ಲಯನ್ ಕ್ಲಬ್ ಅವರು ಇವರೆಲ್ಲ ಕಾಲ್ ಮಾಡ್ತಾಯಿದ್ರು, ಮೇಡಮ್ ಏನಾದ್ರು ಹುಡುಗಿರಿಗೆ ಸಮಸ್ಯೆ ಇದೆಯಾ, ನಾವೇನಾದ್ರು ಸಪೋರ್ಟ್ ಮಾಡ್ಬೋದಾ ಅಂತ ಹೇಳಿ. 2-3 ಕಂಪನಿ ಬಂತು ಸರ್. ಅವ್ರ ಕಡೆಯಿಂದ ಫಂಡ್ಸು ಕೊಡಿಸಿದ್ದೀನಿ. ಅವ್ರು ಹೇಳಿದ್ರು, ಮೇಡಮ್ ಮೆಡಿಕಲ್ ಹೆಲ್ತ್ ಇರುತ್ತೆ, ಅಥವಾ ಅಕಸ್ಮಾತಾಗಿ ಫೈನಾನ್ಸ್ ಏನಿಲ್ಲ ಆಯಿತು ಅಂತ ಹೇಳಿದ್ರೆ ಹೇಗೆ ನಡೀತೆ, ಅವತ್ತಿನ ಮಾತ್ರೆಗೂ ಇರಲ್ಲ ಅಂದರೆ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅಷ್ಟು ಡ್ರೈವರ್ಸ್ದು ಡೈರೆಕ್ಟಾಗಿ ಓಪನ್ ಆಗಿ ಅವ್ರಿಗೆ ನಂಬರ್ಸ್ ಕೊಟ್ಟು, ಸರ್ ಇಂತಿಂಥ ಡ್ರೈವರ್ಗೆ ನೀವು ಈ ಥರ ಸಪೋರ್ಟ್ ಮಾಡಿ ಅಂತ ಹೇಳಿ ಲಯನ್ಸ್ ಕ್ಲಬ್ ಅವರಾಗಲಿ ಹಲವಾರು ಸಂಸ್ಥೆಗಳು ಅವ್ರ ಮನೇಲಿ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅವರಿಗೆ ಫಂಡ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ನನ್ನ ಸಂಸ್ಥೆಯಲ್ಲಿ ಇವತ್ತು 56 ವರ್ಷ ಡ್ರೈವ್ ಮಾಡೋರು ಇದ್ದಾರೆ, ಆ್ಯಂಡ್ 62 ವರ್ಷ ಡ್ರೈವ್ ಮಾಡೋರು ಇದ್ದಾರೆ, ಆ್ಯಂಡ್ ದೇ ಆರ್ ಪ್ಯಾಷನ್ ಅಬೌಟ್ ಡ್ರೈವಿಂಗ್ ಆ್ಯಂಡ್ ದೇ ಆರ್ ವೆಲ್ ಎಜುಕೇಟೆಡ್. ಸರ್ ದೇವರು ನಮ್ಮನ್ನ ಏನು ಅಂದರೆ ಹಣಕಾಸಿಲ್ಲದೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿಸ್ಬೋದು, ಬಟ್ ಆದರೆ ನಾವು ಸಾಯೋ ತನಕನೂ ಬಡವರಾಗಿರಬೇಕು ಅನ್ನೋದೇನಿಲ್ಲ ಅಲ್ವಾ ಸರ್, ಅಲ್ವಾ? ನಾವು ಚಿಕ್ಕವರಾದರೂ ನನಗೆ ಅದು ಆಗಲೇ ಆ ಒಂದು ಮೆಚುರಿಟಿ ಇತ್ತು ಸರ್. ನನಗೆ ಆವಾಗಲೇ ಎಷ್ಟು ಮೆಚುರಿಟಿ ಇತ್ತು ಅಂದರೆ, ನನ್ನ ತಂದೆ ತಾಯಿನ ನಾನು ಅವ್ರ ಮಗಳಾಗಿ ಹುಟ್ಟಿರೋದಕ್ಕೆ ಅವರನ್ನು ತೊಗೊಂಡೋಗಿ ನನ್ನ ಮೇಲಿಡಬೇಕು ಫಸ್ಟು, ಇಂಥವರ ತಂದೆ ತಾಯಿ ಅಂತ ಅವ್ರು ಅನ್ಕೋಬೇಕು ಅಂತ ನನಗೆ ಆವತ್ತಿಂದನೂ ಇತ್ತು ನನ್ನ ಮನಸ್ಸಲ್ಲಿ. ನಮಗೆ ಪ್ರಪಂಚ ಚಿಕ್ಕದು ಸರ್, ಒಂಥರ ಕೂಪ್ ಮಂಡುಕ್ತಾರ, ನನಗೆ ಅಷ್ಟೊಂದು ಎಕ್ಸ್ಪೋಜರ್ ಇಲ್ಲ. ಬಟ್ ನನ್ನಲ್ಲಿ ಛಲ ಮಾತ್ರ ಸರ್, ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಛಲ ನನಗಿದ್ದೇ ಇತ್ತು. ನಾವು ಬದುಕು ತೋರಿಸ್ಬೇಕು, ಇವತ್ತೆಲ್ಲ ನಾಳೆ ನಾವೊಂದು ಇದಾಗಿ ನಿಂತ್ಕೋಬೇಕು, ಶಿಲೆಯಾಗಿ ನಿಂತ್ಕೋಬೇಕು. ಯಾಕಂತ ಹೇಳಿದ್ರೆ ನಾವೊಂದು ಕಲ್ಲಾಗಿದ್ವಿ, ಜನ ಹೊಡೆಯೋರೇ ಜಾಸ್ತಿ ನಮಗೆ. ಭರತನಾಟ್ಯ ಕಲಿಬೇಕು ಅಂತಿದ್ದೆ, ಫೈನಾನ್ಷಿಯಲ್ ಇಶ್ಯೂ ನಾನು ಭರತನಾಟ್ಯ ಕಲಿತಾ ಇರಲಿಲ್ಲ. ಆಮೇಲೆ ಅದನ್ನು ಕಲಿಯೋಕ್ಕೆ ಹೋದೆ, ಭಾವಗೀತೆಗಳನ್ನ ಕಲಿತಾ ಇದ್ದೆ, ವಚನಗಳನ್ನ ಓದ್ತಿದ್ದೆ, ಏನೇನಾಗುತ್ತೋ ಅದನ್ನೆಲ್ಲ ಮಾಡ್ತಿದ್ದೆ ಸರ್. ಆದಷ್ಟು ಪಾಸಿಟಿವ್ ಜನಗಳ ಜೊತೆ ಬರೆಯೋಕ್ಕೆ ನಾನು ಶುರು ಮಾಡಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ. ಆತ್ಮೀಯರೇ ನಮಸ್ಕಾರ, ಶರಣು ಶರಣಾರ್ಥಿ. ಮಹಾತ್ಮ ಗಾಂಧೀಜಿ ಯಾಕೆ ಈ ಮಾತನ್ನು ಹೇಳಿರಬೇಕು? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಕ್ಷಣ
ಬ್ರಿಟಿಷ್ ಮಾಧ್ಯಮದವರು ಅವ್ರಿಗೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಈಗ ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ನಿಮಗೆ ನಿಜವಾಗ್ಲೂ ಖುಷಿ ಆಯಿತಾ ಅಂತ. ಗಾಂಧೀಜಿ ಇಲ್ಲ, ನನಗೆ ಖುಷಿಯಾಗಿಲ್ಲ. ಯಾಕೆ ಅಂದರೆ ಭಾರತ ದೇಶದಲ್ಲಿ ಸುರಕ್ಷತೆ ವಿಷಯ ಬಂದಾಗ ನಾವು ಸುರಕ್ಷಿತರಲ್ಲ. ನಮ್ಮ ದೇಶದಲ್ಲಿ ಮಹಿಳೆ ಮಧ್ಯರಾತ್ರಿ 12 ಗಂಟೆಗೆ ಮನೆಗೆ ಸುರಕ್ಷಿತವಾಗಿ ತಲುಪಿದರೆ ಆಗ ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದ ಹಾಗೆ ಅಂತ ಹೇಳಿದ ಮಾತಿದೆಯಲ್ಲ, ಮಾಧ್ಯಮದವರ ಜೊತೆಗೆ ದೇಶದ ಎಲ್ಲರಿಗೂ ಅದು ಯಕ್ಷ ಪ್ರಶ್ನೆ ಆಗುತ್ತೆ. ಸ್ವಾತಂತ್ರ್ಯ ಸಿಕ್ಕ ಮರುಕ್ಷಣವೇ ಅಲ್ಲಲ್ಲಿ ದೇಶದಲ್ಲಿ ದೊಂಬಿ ಗಲಭೆಗಳು ನಡೆದಾಗ ಗಾಂಧೀಜಿ ಕುಗ್ಗಿ ಹೋಗ್ತಾರೆ. ಈಗ ಯಾಕೆ ಈ ವಿಷಯ ಪ್ರಸ್ತಾಪ ಅಂತಂದರೆ 21ನೇ ಶತಮಾನದಲ್ಲಿ ಸ್ವಾತಂತ್ರ್ಯ ಬಂದು 70 ವರ್ಷದ ನಂತರವೂ ಪ್ರಶ್ನೆ ಯಾಕೆ ಅಂದರೆ, ಇವತ್ತಿಗೂ ಮಧ್ಯರಾತ್ರಿ 12 ಗಂಟೆಗೆಲ್ಲ ಹಗಲೇ 12 ಗಂಟೆಗೆ ಹೋಗೋದ ವಾತಾವರಣ ಇರೋದರಿಂದ ಮಹಿಳಾ ಸುರಕ್ಷತೆ ಬಗ್ಗೆ ಅನೇಕ ಚರ್ಚೆಗಳು, ದೆಹಲಿಯ ಬಲಾತ್ಕಾರ ಪ್ರಕರಣ ಆದಮೇಲೂ ಕೂಡ ಅನೇಕ ಸುರಕ್ಷತೆಗಳು, ಕಾನೂನು ನಿಯಮ ಬಂದ ಮೇಲೂ ಮಹಿಳೆ ಸುರಕ್ಷಿತವಾಗಿಲ್ಲ ಅನ್ನೋ ಅರ್ಥದಲ್ಲಿ 12ನೇ ಶತಮಾನದಲ್ಲಿ ಅಕ್ಕ ಹೇಳುವ ಮಾತು, ನೊಂದವರ ನೋಯದವರು ಎತ್ತಬಲ್ಲರು. ಯಾರಿಗೆ ಹೇಳ್ತಾಳೆ ಆ ಮಾತನ್ನು ಅಕ್ಕ ಅಂದರೆ ಗಂಡಸರಿಗೆ ಹೇಳ್ತಾಳೆ, ಪುರುಷರಿಗೆ ಹೇಳ್ತಾಳೆ. ನೀವು ಮಾತಾಡ್ತೀರಪ್ಪ, ನೀವು ನಮಗೆ ಕರುಣೆಯನ್ನು ತೋರಿಸ್ತೀರಿ, ಆದರೆ ನಮ್ಮ ನೋವನ್ನು ನೀವು ಅರ್ಥ ಮಾಡ್ಕೊಳ್ಳೋಂಗಿಲ್ಲ. ನೊಂದವರ ನೋಯದವರು ಎತ್ತಬಲ್ಲರು. ಈ ಹಿನ್ನೆಲೆಯಲ್ಲಿ ಅನುರಾಧ ಅವರು ಗೋ ಪಿಂಕ್ ಎನ್ನುವಂಥ ಒಂದು ಮಹಿಳಾ ಸುರಕ್ಷತಾ ಕ್ಯಾಬನ್ನು ಬೆಂಗಳೂರಲ್ಲಿ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದರು. ಈ ಮಾತಿಗೆ ಪೂರಕವಾಗಿ ಇವತ್ತು ನಮ್ಮೊಂದಿಗೆ ಅನುರಾಧ ಅವರಿದ್ದಾರೆ. ನಾನು ಅವರನ್ನು ಹಾರ್ದಿಕವಾಗಿ ಮಾತಿಗೆ ಸ್ವಾಗತಿಸ್ತೇನೆ. ನಮಸ್ತೆ ಸರ್. ಮಹಿಳಾ ಸುರಕ್ಷತೆ ಇಲ್ಲ ಅನ್ನೋದು, ನೊಂದವರ ನೋಯದವರೆತ್ತ ಬಲ್ಲರು ಅನ್ನೋ ಹಾಗೆ ನೀವು ಅರ್ಥ ಮಾಡಿಕೊಂಡ್ರಿ. ಕಾನೂನು ರೀತಿಯಿಂದ ಅನೇಕ ಪರಿಣಾಮಕಾರಿ ಮಾರ್ಗಗಳನ್ನು ಸರ್ಕಾರ ಆಗಾಗ ಸೂಚಿಸ್ತಾ ಇರ್ತದೆ. ಕೊನೆಗೆ ಮಿಕ್ಕಿ ಏನು ಹೇಳ್ತಾರೆ ಅಂದ್ರೆ, ನೀವು ಕರಾಟೆ ಕಲೀರಿ, ಫೈಟ್ ಮಾಡಿರಿ, ಚಾಕು ಇಟ್ಕೊಂಡು ಓಡಾಡ್ರಿ, ಕೈಯಲ್ಲಿ ಕಾರ್ಪುಡಿ ಇಟ್ಕೊಂಡು ಓಡಾಡಿ, ಇಂಥವೆಲ್ಲ ಧಾರಾಳ ಪುಕ್ಕಟ ಸಲಹೆಗಳು ಜನರಿಂದ ಸಿಗ್ತವೆ. ಸೊ ಈ ಕ್ಯಾಬನ್ನು ನೀವು ಈ ಕ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಗೋ ಪಿಂಕ್ ಕಾನ್ಸೆಪ್ಟ್ ಯಾವಾಗ ಮನಸ್ಸಿನಲ್ಲಿ ನಿಮಗೆ ಹುಟ್ಟಿತು? ಇದು ಹೇಳಿದ ಮೇಲೆ ನಾವು ಉಳಿದ ವಿಷಯನ ಮಾತಾಡೋಣ. ಖಂಡಿತ ಸರ್. ಸೊ ನಾನು 2013ರಲ್ಲಿ ಲ್ಯಾಂಡ್ಮಾರ್ಕ್ ಅನ್ನೋ ಒಂದು ಎಜುಕೇಷನಲ್ಲಿದ್ದೆ. ಆ ಎಜುಕೇಷನಲ್ಲಿ ಸೆಲ್ಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಆ ಪ್ರೋಗ್ರಾಮಲ್ಲಿ ನಾವೊಂದು ವೆಲ್ತನ್ನು ಏನನ್ನು ಎಕ್ಸ್ಪೆಕ್ಟ್ ಮಾಡಿದೆ, ಕಮ್ಯುನಿಟಿಗೆ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಿ ಕೊಡಬೇಕಾಗಿತ್ತು. ಸೊ ಆವಾಗ ಸುಮಾರು ನಮ್ಮ ಕೋಚ್ ಹೇಳೋ ಪ್ರಕಾರ ಒಂದು 7-8 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋಕ್ಕೆ ಒಂದು ಆದ್ಯತೆ ಇರುತ್ತೆ ನಮಗೆ. ಅದರಲ್ಲಿ ನಾನು ಆಯುರ್ವೇದ ತೊಗೊಂಡೆ. ಒಂದು ಈ ನಿರ್ಭಯ ಕೇಸ್ದು ನನ್ನ ಮನಸ್ಸಲ್ಲಿತ್ತು, ಏನಾದರೂ ಒಂದು ನಾವು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ನಾನೊಂದು ಡ್ರೈವಿಂಗ್ ಒಂದು ಆಪ್ಷನ್ ತೊಗೊಂಡೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಥರ ನಾನು ಒಂದು 5-6 ಪ್ರಾಜೆಕ್ಟ್ ಕೊಟ್ಟೆ. ಆವಾಗ ನನ್ನ ಕೋಚ್ ನನಗೆ ಸೆಲೆಕ್ಟ್ ಮಾಡಿದ್ದು, ಇದು ಗೋ ಪಿಂಕ್ ಅಂತ ಯಾಕೆ ಮಾಡಬೇಕಂತಿದ್ಯಾ ಅಂತ ಒಂದು ಪ್ರಶ್ನೆ ಕೇಳಿದರು. ನಿರ್ಭಯ ಕೇಸ್ ಆದಮೇಲೆ ಇವನ್ ನಾನು ಬೆಳೆದು ಬಂದ ವಾತಾವರಣ, ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿದ್ದು, ನಮ್ಮ ತಾಯಿ ನನಗೆ ಕಿಟಕಿ ಹಾಕೇ ಮಲ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದ ರೀತಿಗೂ ಇವತ್ತು ಸಮಾಜದಲ್ಲಿ ಈ ಥರ ಎಲ್ಲ ಆಗ್ತಾ ಇರೋದಕ್ಕೆ ನಾವು ಹೇಗೆ ಎದುರಿಸಿ ನಿಂತ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ನಂಗೆ ತುಂಬ ಕಾಡ್ತಾ ಇತ್ತು. ಒಳಗಡೆ ಭಯ ಇದ್ರೂ ಅದನ್ನು ಮಾಡಬೇಕು ಅನ್ನೋ ಒಂದು ಆಸಕ್ತಿ. ಹಾಗಾಗಿ ಇದನ್ನು ಮಾಡಿ ಕೊಟ್ಬಿಡೋದಲ್ವಾ, ಪ್ರಾಜೆಕ್ಟ್ ಅಲ್ವಾ ಅನ್ನೋ ಒಂದು ರೀತಿಯಲ್ಲಿ ನಾನು ಪ್ರಾಜೆಕ್ಟ್ ಮಾಡಿದರೆ ನನಗೆ ಬೆಂಬಲ ಸಿಗುತ್ತೆ ಯಾರ್ದಾದ್ರೂ. ಒಂದು ಪ್ರಾಜೆಕ್ಟ್ ಅಲ್ವಾ, ಸಮಾಜಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಮಾಡಬೇಕು ಅನ್ನೋ ರೀತಿಯಲ್ಲಿ ಇದು ಗೋ ಪಿಂಕ್ ಅನ್ನೋ ಒಂದು ಹೆಸರು ಹುಟ್ಕೋತು ಆ ಟೈಮಲ್ಲಿ. ಅದನ್ನು ಆದಮೇಲೆ ಆ ಹೆಸರು ಹುಟ್ಕೊಂಡ್ಮೇಲೆ ಅದ್ರದ್ದು ಪ್ರಾಜೆಕ್ಟ್ದು ಏನೇನು ಬೇಕು, ಕ್ರೈಟೀರಿಯಾ ಯಾವ್ಯಾವ ಥರ ಇರಬೇಕು, ಯಾವ್ಯಾವ ಥರ ಟ್ರೈನಿಂಗ್ ಮಾಡಬೇಕು, ಏನೇನು ಇಂಪ್ಲಿಮೆಂಟ್ ಪಾರ್ಟ್ ಏನೇನು ಮಾಡಬೇಕು ಅನ್ನೋದು ಯಾವುದೂ ಆ ಟೈಮಲ್ಲಿ ನಿರ್ಧಾರ ಆಗಿದ್ದಲ್ಲ. ಬಟ್ ಆ ಒಂದು ವೇಳೆಯಲ್ಲಿ ನನ್ನ ಕೋಚ್ ನನಗೆ ಹೇಳಿದಾಗ ಇದೊಂದು ಮಾಡಬೇಕು ಬೆಂಗಳೂರಿಗೆ. ಅದು ಫಸ್ಟ್ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲೇ ಕನ್ಸೀವ್ ಆಗುತ್ತಾ, ಎಲ್ಲರ ಹರಿದಾಡ್ತಾ ಇತ್ತಾ? ಏನಾದರೂ ಒಂದು ಮಾಡಬೇಕು ಅನ್ನೋದಿತ್ತು ಹೆಣ್ಮಕ್ಳಿಗೆ. ಆದರೆ ನಿರ್ಭಯ ಕೇಸ್ ನನಗೆ ತುಂಬ ಆಳವಾಗಿ ಮನಸ್ಸಿಗೆ ಇದಾಗಿತ್ತು, ನಾಟಿತ್ತು ಈ ವಿಷಯದಲ್ಲಿ. ಯಾಕಂತ ಹೇಳಿದ್ರೆ ಅವತ್ತು ಅದು ಎಲ್ಲರ ಮನೆಯಲ್ಲೂ ಅಯ್ಯೋ ಆಕೆಗೆ ಇದಾದಾಗ ಆ ಹುಡುಗರಿಗಾಗಲಿ ಕರೆಕ್ಟಾಗಿ ಶಿಕ್ಷೆ ಆಗಬೇಕು, ಅದು ಮನಸ್ಸಲ್ಲಿ ಒಂಥರ ತುಂಬ ಇದಾಗಿತ್ತು. ಸೊ ನನಗೂ ಕೂಡ ಎಲ್ಲೋ ಒಂದು ಕಡೆ ಇದಕ್ಕೆ ಯಾವ ರೀತಿ ನಾವು ಒಂದು ಫುಲ್ ಅಂತೂ ಕಂಪ್ಲೀಟಾಗಂತೂ ನಾವು ಮಾಡೋಕ್ಕಲ್ಲ, 1%
ವಾಟ್ ಐ ಕ್ಯಾನ್ ಡೂ ಫ್ರಮ್ ಮೈ ಸೈಡ್ ಅನ್ನೋದೊಂದು ನನಗೊಂದು ಪ್ರಶ್ನೆ ಕಾಡಿತ್ತು. ಹಾಗಾಗಿ ಮತ್ತು ನನಗೆ ಲಂಡನಲ್ಲಿ ಈ ಥರ ಎಲ್ಲ ವಿಮೆನ್ ಕ್ಯಾಬ್ ಇದೆ ಅನ್ನೋದು ನನಗೆ ಗೊತ್ತಿತ್ತು. ಇದನ್ನು ಯಾಕೆ ನಾವು ಇಂಪ್ಲಿಮೆಂಟ್ ಮಾಡಿ ಬ್ಯಾಂಗ್ಳೂರಿಗೆ ತರಬಾರ್ದು ಅನ್ನೋ ಒಂದು ಆಸೆ ಇತ್ತು ಅಷ್ಟೇ ಸರ್ ಆ ಟೈಮಲ್ಲಿ. ಹಾಗಾಗಿ ಅದನ್ನು ನಾನು ಅಲ್ಲೇ ನಿರ್ಧಾರ ಮಾಡಿದ್ದು, ಗೋ ಪಿಂಕ್, ಥಿಂಕ್ ಪಿಂಕ್ ಅಥವಾ ಟ್ರಾವೆಲ್ ಪಿಂಕ್ ಅಂತ ಮೂರನ್ನ ಇದು ಮಾಡಿದ್ದು. ಬಟ್ ಫೈನಲ್ ನಾನು ತೊಗೊಂಡಿದ್ದು ಗೋ ಪಿಂಕ್ ಅಂತ. ಅಷ್ಟು ಅದು ಹೆಸರು ಬಂದಿದ್ದು ಅಲ್ಲಿ. ಅದನ್ನು ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅಂತ ನೀವು ನಿರ್ಣಯ ಮಾಡಿದ್ರಿ? ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅಂತ ಹೇಳಿದರೆ, ಒಂದು ವಿಮೆನ್ ಎಂಪವರ್ಮೆಂಟ್ ಕಾನ್ಸೆಪ್ಟು, ಹೆಣ್ಣು ಮಕ್ಕಳಿಗೆ ಫಸ್ಟ್ ನಾವು ಸಪೋರ್ಟ್ ಮಾಡಬೇಕು. ಅದು ಎಲ್ಲಿಂದ ಶುರು ಮಾಡಬೇಕು, ಯಾವ ರೀತಿ ಮಕ್ಕಳಿಗೆ ಶುರು ಮಾಡಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿದ್ದೇನೆಂದರೆ, ಒಂದು ಪ್ರಾಜೆಕ್ಟ್ ಮಾಡಿ ಗೌರ್ಮೆಂಟಿಗೆ ಕೊಟ್ಬಿಡೋಣ. ಸೊ ಅವ್ರು ಇನ್ನೇನೇನು ಎಕ್ಸ್ಟ್ರಾ ಕೇಳ್ತಾರೋ ಆ ಕೆಲಸಕ್ಕೆ ನಾನು ಬದ್ಧವಾಗಿ ನನ್ನ ಕಡೆಯಿಂದ ಏನೇನು ಬೇಕೋ ಅದನ್ನು ಸಂಪೂರ್ಣವಾಗಿ ಮಾಡಿ ನಾನು ಹ್ಯಾಂಡ್ ಓವರ್ ಮಾಡೋಣ ವಿಮೆನ್ ವೆಲ್ಫೇರ್ ಮಿನಿಸ್ಟ್ರಿಗೆ. ಮಾಡಿದ ಮೇಲೆ ಮುಖ್ಯವಾಗಿ ಅವ್ರು ಇನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ ಅದಕ್ಕೆ ನನ್ನ ಪಾಲು ಏನಿದೆಯೋ ಅಷ್ಟು ಸಪೋರ್ಟನ್ನು ನಾನು ಮಾಡೋಣ ಅನ್ನೋ ಒಂದು ನಿರ್ಧಾರ ನಾನು ಮಾಡಿದ್ದು. ಪ್ರಾಜೆಕ್ಟ್ ರೆಡಿ ಆಯಿತು. ವಿಧಾನಸೌಧಕ್ಕೆ ಹೋಗೋಕ್ಕೆ ಶುರು ಮಾಡಿದೆ. ನಾನು ಕೂಡ ಸುಮಾರು ಒಂದು 7-8 ಸತಿ ಅಟೆಂಪ್ಟ್ ಮಾಡಿದೆ. ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ? ಹೌದು. ಅಲ್ಲಿಗೆ ಹೋದೆ, ನನ್ನ ಫೈಲ್ ತೆಗೆದು ನೋಡಿದ್ರು. ಓಕೆ, ಒಂದು ಲೆಟರ್ ಟೈಪ್ ಆಯಿತು. ಈಕೆ ಈ ಥರ ಮಾಡಬೇಕು ಅಂತ ಇದ್ದಾರೆ, ಈಕೆಗೆ ಏನೇನು ಅನುಕೂಲ ಬೇಕೋ ಯಾರಾದರೂ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ. ಯಾರು ಮಾಡಿಕೊಡ್ಬೇಕು, ಯಾರು ಅಂತ ನನಗೂ ಗೊತ್ತಿಲ್ಲ ಸರ್. ಆ ಥರ ಪತ್ರ ಒಂದು ರೆಡಿ ಆಯಿತು. ಈಕೆ ಎಲ್ಲೆಲ್ಲಿಗೆ ಹೋಗಿ ಏನೇನಾದ್ರು ಇದು ಒಂದು ಸಮಾಜಕ್ಕೊಂದು ಒಳ್ಳೆಯದಾಗೋ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಇದ್ದಾರೆ, ಇದು ಎಲ್ಲೆಲ್ಲಿ ಪತ್ರವನ್ನು ತೊಗೊಂಡು ಹೋಗ್ತಾರೋ ಅಲ್ಲಿ ನೀವು ಯಾರ ಹತ್ರ ಹೆಲ್ಪ್ ತಗೋತಿರೋ ಈ ಪತ್ರವನ್ನು ತೋರಿಸಿ, ಸೊ ನಿಮಗೆ ಸಪೋರ್ಟ್ ಸಿಗುತ್ತೆ. ಅಂಗವಿಕಲರಿಗೆ ಒಂದು ಪತ್ರ ಕೊಡ್ತಾರಲ್ಲ, ಅಂಗವಿಕಲರು ಬಂದಿದ್ದಾರೆ, ಇವ್ರಿಗೇನಾದ್ರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂದಂಗೆ ಅಷ್ಟೇ. ಧೋರಣೆ ಅಷ್ಟೇ ಇತ್ತು ಅದ್ರದ್ದು? ಹೌದು, ಅದಷ್ಟೇ ಸರ್. ಅದೊಂದು ನಾನು ಒಂದು ಕಡೆ ಮಾತ್ರ ಅದು ಪ್ರಯೋಗ ಮಾಡಿದ್ದು. ಆಮೇಲೆ ನನಗನ್ಸಿದ್ದು, ನಾನು ಅಂದ್ಕೊಂಡಿರೋ ರೀತಿ ಅಲ್ಲ ಸಮಾಜ, ಇದನ್ನು ಏನು ಮಾಡಬೇಕು ನೆಕ್ಸ್ಟು ಅದನ್ನು ಕೂತು ನಿರ್ಧಾರ ನಾವೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು 15 ದಿನ ಅಂತೂ ಹೋದೆ ಸರ್. 15 ದಿನ ನಂಗೆ 1-2 ದಿನ ಮಾತ್ರ ನಾನು ನೋಡೋಕ್ಕಾಗಿದ್ದು, ವಿಮೆನ್ ವೆಲ್ಫೇರ್ ಮಿನಿಸ್ಟರ್ನ ನೋಡೋಕ್ಕಾಗಿದ್ದಷ್ಟೇ. ಅದರಲ್ಲಿ ಆ ಪತ್ರ ಸಿಕ್ತು. ಆಮೇಲೆ ಅದು ನನಗೆ ಅಂತ್ಯ. ನಾನು ವಾಪಸ್ ಬಂದೆ ಸರ್. ವಾಪಸ್ ಬಂದ ಮೇಲೆ ನನ್ನ ಲೀಡರ್ ನನಗೆ ಹೇಳಿದರು, ನಾನು ಮೇನ್ ರೋಡಲ್ಲಿ ನಿಂತ್ಕೊಂಡಿದ್ದೆ. ಯಾವ ಇಸ್ವಿಯಲ್ಲಿ ಅದು ಸರ್? 2013 ನನ್ನ ಪ್ರಾಜೆಕ್ಟ್ ಶುರುವಾಗಿದ್ದು. 15 ಜಾನ್. ಸೊ ನ್ಯೂ ಇಯರ್ ಟೈಮು ಎಕ್ಸಾಕ್ಟಾಗಿ. ಆಮೇಲೆ ನಂದು ಹೆಂಗಿರೋ SLP ಕೊನೆ ಹಂತ ಅದು. ನಿಂತ್ಕೊಂಡು ಮಾತಾಡಿದೆ, ಈ ಥರ ಆಯಿತು, ಇವತ್ತಿನ ಎಕ್ಸ್ಪೀರಿಯನ್ಸ್ ಎವ್ರಿ ಡೇ ನಾವು ಕೋಚ್ ಕಾಲ್ ಇರುತ್ತಲ್ಲ, ಐ ನೀಡ್ ಟು ಅಪ್ಡೇಟ್ ಹಿಮ್. ಈ ಥರ ಆಯಿತು ಸರ್ ಅಂತ ಹೇಳಿದೆ. ಸೊ ವಾಟ್ ಈಸ್ ನೆಕ್ಸ್ಟ್ ಫಾರ್ ಯು ಅಂತ ಹೇಳಿದರು. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಐಡಿಯಾ ಆನ್ ದಿಸ್ ಸರ್, ವಾಟ್ ಟು ಡೂ ಟೆಲ್ ಮೀ ಅಂತ ಹೇಳಿದೆ. ವೈ ಕಾಂಟ್ ಯು ಟೇಕ್ ಇಟ್ ಅಪ್ ಅಂತಂದರು. ನನಗೆ ಒಂದ್ಸತಿ ಟ್ರಿಗರ್ ಆಯಿತು ಸರ್. ಹೂ ವಾಸ್ ಯುವರ್ ಕೋಚ್? ಅನಂತರಾಮಕೃಷ್ಣ ಅಂತ, ಅನಂತರಾಮಕೃಷ್ಣ ಆ್ಯಂಡ್ ಶ್ರೀಕಾಂತ್ ಅಂತ. ಆ್ಯಂಡ್ ಮೈ ಹಸ್ಬೆಂಡ್ ಈಸ್ ಆಲ್ಸೋ ಎ ಕೋಚ್, ಬಟ್ ಹಿ ಈಸ್ ನಾಟ್ ಮೈ ಕೋಚ್ ಇನ್ ದ್ಯಾಟ್ ಪ್ರೋಗ್ರಾಮ್. ಸೊ ನನಗೆ ಟ್ರಿಗರ್ ಆಯಿತು. ದೆನ್ ಐ ವಾಸ್ ಥಿಂಕಿಂಗ್ ದಟ್ ಇಟ್ ಈಸ್ ಅ US ಕಾಲ್. ಹಿ ವಾಸ್ ಇನ್ US ಆನ್ ದಟ್ ಟೈಮ್. ನನಗೆ ನಾನೊಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಲ್ಲಿ ಬೆಳೆದಿರೋ ಅಂಥ ಹುಡುಗಿ, ನನಗೆ ಪೊಲೀಸ್ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಇಲ್ಲ. ನಾನು ಬೆಳೆದು ಬಂದಿರೋ ಪರಿಸರ ಆ ಥರ, ಸಂಪೂರ್ಣವಾಗಿ ಆ ಥರ ಸರ್. ಎಕ್ಸ್ಪೋಜರೇ ಇಲ್ಲ. ಪೂಜೆ ಪುನಸ್ಕಾರ, ನನ್ನ ವಿದ್ಯೆ, ನಂದಿಷ್ಟೇ ನನ್ನ ಕೆಲಸ ಮನೇಲಿ ಏನಾರು ಇದ್ದರೆ, ಅಷ್ಟು ಬಿಟ್ಟರೆ ಹೊರಗಡೆ ಎಕ್ಸ್ಪೋಜರೇ ಇಲ್ಲ ನನಗೆ. ಅಂಥದ್ರಲ್ಲಿ ನಾನು ಈ ಪ್ರೋಗ್ರಾಮಲ್ಲಿದ್ದೀನಿ. ಈ ಪ್ರೋಗ್ರಾಮಲ್ಲಿ ನಾನು ಮಾಡಬೇಕು ಅಂತ ಇದ್ದೀನಿ. ನಾಳೆ ಫಸ್ಟ್ ಥಾಟ್ ಬಂದಿದ್ದು, ನಾಳೆ ಏನಾದರೂ ಆದರೆ ನಾನು ಫಸ್ಟ್ ಹೋಗಿ ನಿಂತ್ಕೋಬೇಕಾಗಿರೋದು ಅಧಿಕಾರಿಗಳ ಮುಂದೆ, ಕೋರ್ಟ್ನಲ್ಲಿ, ಕೇಸ್ನಲ್ಲಿ. ನಾನು ಹೇಗೆ ಫೇಸ್ ಮಾಡ್ತೀನಿ? ಇಟ್ಸ್ ಆಲ್ರೆಡಿ ಇಮ್ಯಾಜಿನ್ ವರ್ಲ್ಡ್. ನಾನು ಸಂಪೂರ್ಣ ಹೋಗ್ಬಿಟ್ಟಿದ್ದೀನಿ. ದೇರ್ ಇಸ್ ನೋ ಇದು ಲಿಮಿಟ್, ಕಂಪ್ಲೀಟಾಗಿ ಫುಲ್ ಎಂಡ್ ತನಕ. ಇದು ನನ್ನ ಕೈಲಿ ಆಗದಿರೋದು. ಸೊ ವಾಟ್ ಈಸ್ ಕಮಿಂಗ್ ಫಾರ್ ಮೀ ಅಂತ ಹಿ ಆಸ್ಕ್ಡ್ ಮೀ ದಟ್ ಕ್ವೆಶ್ಚನ್. ಸೊ ಐ ಸೆಡ್ ದಟ್ ದಿಸ್ ಇಸ್ ವಾಟ್ ಇಟ್ ಈಸ್. ಹೋಲ್ಡ್ ಆನ್, ಕ್ಯಾನ್ ಯು ಟೇಕ್ ಇಟ್ ಆಲ್ ದ ಕನ್ಸರ್ನ್ಸ್, ಕ್ಯಾನ್ ಯು ರಿಮೂವ್ ಆಲ್ ದ ಕನ್ಸರ್ನ್ಸ್? ಏನೇನು ಬರ್ತಾ ಇದೆ ನಿನ್ನ ಮನಸ್ಸಲ್ಲಿ ಅದನ್ನೆಲ್ಲ ಹೊರಗಡೆ ಹಾಕಿ. ಹರ್ಡಲ್ಸು, ಫಿಯರು, ವಾಟ್ ಈಸ್ ಇಟ್ ಎಕ್ಸಾಕ್ಟ್ಲಿ? ಯಾ, ಇಟ್ಸ್ ಅ ಫಿಯರ್ ಫಾರ್ ಮೀ. ಐ ಆಮ್ ನಾಟ್ ಏಬಲ್ ಟು ಡೂ ಇಟ್. ಆ್ಯಂಡ್ ಐ ಆಮ್ ನಾಟ್ ದಟ್ ಪರ್ಸನ್. ಐ ಆಮ್ ನಾಟ್ ಏಬಲ್ ಟು ಸ್ಟ್ಯಾಂಡ್ ಇನ್ ಅಷ್ಟು ದೊಡ್ಡ ಅಧಿಕಾರಿಗಳ ಮುಂದೆ ನಂಗೆ ನಿಲ್ಲಕ್ಕೆ ಆಗೋದೇ ಇಲ್ಲ. ನಾನು ಅಂಥ ಹುಡುಗಿನೇ ಅಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡೂ ದಟ್. ಕ್ಯಾನ್ ಯು ಥಿಂಕ್ ಒನ್ಸ್ ಅಂತಂದರು. ದೆನ್ ಐ ವಾಸ್ ಥಿಂಕಿಂಗ್ ದಟ್ ನನ್ನ ತಲೆಯಲ್ಲಿ ಬರೀ ಹರ್ಡಲ್ಸೇ ಕಾಣ್ತಾ ಇದೆ ಸರ್. ನನಗೆ ಯಾವುದು ಒಳ್ಳೆ ಮಾರ್ಗ ಏನೂ ಕಾಣ್ತಾ ಇಲ್ಲ. ಡೇಂಜರಸ್. ಆ್ಯಂಡ್ ಇದನ್ನೆಲ್ಲ ಮಾಡೋಕ್ಕೆ ನನ್ನ ಹತ್ರ ದುಡ್ಡು ಬೇಕು. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಅದಿಲ್ಲ.
ನಾನು ಮಾಡಬೇಕು ಅಂದರೆ ನನಗೆ ಲಾಟ್ ಆಫ್ ಇದು ಬೇಕು ಆ್ಯಂಡ್ ಎಕ್ಸ್ಪೋಜರ್ ಇಲ್ಲ ನಂಗೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನನಗೆ ಕಾಣ್ತಾರ ನಾಳೆ ಏನಾರ ಆದರೆ ನಾನು ಹಿಂಗೆ ನಿಂತ್ಕೊಂಡು ಎದುರಿಸ್ತೀನಿ ಅನ್ನೋದು ಒಂದೇ ಪ್ರಶ್ನೆ ಸರ್, ನನಗಿನ್ನೇನು ಗೊತ್ತಾಗ್ತಾ ಇಲ್ಲ. ದೆನ್ ಹಿ ಕೋಚ್ಡ್ ಮೀ ಅ ಲಾಟ್ ಆ್ಯಂಡ್ ಹಿ ಹ್ಯಾಸ್ ಗಿವನ್ ಮೀ ಅ ಟೈಮ್ 24 hours. ಥಿಂಕ್ ಆ್ಯಂಡ್ ಟೆಲ್ ಮೀ, ಯು ನೀಡ್ ಟು ರೈಟ್ ಎವ್ರಿಥಿಂಗ್. ನಿನ್ನ ಫಿಯರ್ ಏನು, ನಿನ್ನ ಕನ್ಸರ್ನ್ಸ್ ಏನು, ವೈ ಯು ಆರ್ ಸ್ಟಾಪಿಂಗ್ ಬೈ ಯುವರ್ ಸೆಲ್ಫ್, ವಾಟ್ ಈಸ್ ಕಮಿಂಗ್ all the threats, ಆಲ್ ದ ಥಿಂಗ್, ಚಾಲೆಂಜಸ್ ನಾನು ಎಲ್ಲ ಬರೆದೆ ಸರ್. ದೆನ್ 24 hours ಆಯಿತು. ದೆನ್ ಐ ವೆಂಟ್ ಟು ದ ಕಾಲ್. ದೆನ್ ಈ ಸೆಡ್, ಸೊ ವಾಟ್ ಎವರ್ ಯು ಹ್ಯಾವ್ ರಿಟನ್, ವಾಟ್ ಈಸ್ ನೆಕ್ಸ್ಟ್ ಫಾರ್ ಯು ಅಂತ ಕೇಳಿದ್ರು. ಅಗೇನ್ ದಟ್ ಕ್ವೆಶನ್ ಕೇಮ್. ಆಯಿತು ಸರ್, ನಾನು ತಗೋತೀನಿ. ಯು ಡಿಸೈಡೆಡ್, ಎಸ್ ನಾನು ತಗೋತೀನಿ ಸರ್, ತಗೋತೀನಿ ಪ್ರಾಜೆಕ್ಟ್ನ ತಗೋತೀನಿ, ನಾನೇ ತಗೋತೀನಿ ಅಂತ. ಸೊ ನಾನು ತಗೋತೀನಿ ಅಂತ ಹೇಳಿದೆ, ಬಟ್ ನಂಗೆ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಐ ಸೆಡ್ ದಟ್ ಎಸ್ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಅಂತ. ಪ್ರಾಜೆಕ್ಟ್ ಬೇಕಲ್ಲ. ಹೌದು. ಸೊ ದಟ್ ಈಸ್ ವೇರ್ ಐ ಡಿಸೈಡೆಡ್ ಐ ಆಮ್ ದ ರೈಟ್ ಪರ್ಸನ್ ಈಸ್ ಗೋಯಿಂಗ್ ಟು ಡೂ ದಿಸ್ ಅಂತ. ಐ ಡಿಸೈಡೆಡ್. ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ರಿ ಸರ್? ಎಕ್ಸಿಕ್ಯೂಟ್ ಮಾಡೋದು ಅಂದರೆ ಫಸ್ಟ್ ಐ ಥಾಟ್ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಎಲ್ಲ ಹೆಣ್ಮಕ್ಳು, ಮತ್ತು ಅದೊಂದು ಇದು ಕೂಡ ಇದೆ, ಹೆಣ್ಮಕ್ಳೆಲ್ಲ ಒಂದೇ ಕಡೆ ಸೇರಿದರೆ ಯಾವುದೂ ಸರಿ ಹೋಗಲ್ಲ ಅನ್ನೋದು. ಯಾರಿಗೂ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಹಲವಾರು. ನನಗೆ ಒಂದು ತಲೆಯಲ್ಲಿ ಬಂದಿದ್ದು, ಫಸ್ಟ್ ಅದು ನನ್ನ ಮನೆಯಿಂದ ಶುರುವಾಗಲಿ, ಹೊರಗಡೆಯಿಂದ ಅಲ್ಲ, ನನ್ನ ಮನೆಯಿಂದ ಶುರುವಾಗಲಿ. ನಾವು ನಿಂತ್ಕೊಂಡು ಸಮಾಜಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಹೊರಗಡೆಯವ್ರನ್ನ ತಗೊಳ್ಳೋದಕ್ಕಿಂತ ಫಸ್ಟ್ ನನ್ನ ಮನೆಯಿಂದ ಶುರು ಆದರೆ ನಾವು ಎಷ್ಟು ಒಗ್ಗಟ್ಟಲ್ಲಿದ್ದೀವಿ ಅನ್ನೋದು ನಾವು ಫಸ್ಟ್ ನೋಡೋಣ, ನಮ್ಮ ಬುನಾದಿ ಹತ್ರ ಹೋಗೋಣ, ಆಮೇಲೆ ಬೇರೆಯವ್ರದನ್ನು ನೋಡೋಣ ಅನ್ನೋದು. ಸೊ ಎನಿವೇ ನ್ಯೂ ಇಯರ್ ಟೈಮು ಮನೇಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಇತ್ತು. ನಾನು ಓಪನ್ಲಿ ಶೇರ್ ಮಾಡಿದೆ ಸರ್, ದಿಸ್ ಇಸ್ ವಾಟ್ ಐ ಆಮ್ ಥಿಂಕಿಂಗ್. ನೀವು ಯಾರಾದರೂ ಬಂದು ನನ್ನ ಜೊತೆ ಕೈ ಜೋಡಿಸೋಂಗಿದ್ರೆ ಎಸ್ ವೆಲ್ಕಮ್ ಟು ಯು ಅಂತ. ಸೊ 2 persons ಕೇಮ್. ಒನ್ ಈಸ್ ಮೈ ಕಸಿನ್ ಕಲ್ಯಾಣಿ ಮೋಹನ್, ಅನದ್ ಒನ್ ಈಸ್ ಸುನೀಲಾ ಸುರೇಶ್. ನಿಮ್ಮ ರಿಲೇಟಿವ್ಸ್? ನನ್ನ ರಿಲೇಟಿವ್ಸ್ ಇಬ್ಬರು. ಸೊ ಅವರಿಬ್ಬರು ಬಂದರು. ಎಸ್ ವಿ ಆರ್ ಗೋಯಿಂಗ್ ಟು ಬಿ ಇನ್ ದಿಸ್ ಪ್ರಾಜೆಕ್ಟ್, ಸೇರಿ ಮಾಡೋಣ ಅಂತೇಳಿ. ಸೊ ದಟ್ ಈಸ್ ವೇ ವಿ ಡಿಸೈಡೆಡ್, ವಿ ಡಿಡ್ ಆಲ್ ದ ಪಾರ್ಟ್ನರ್ಶಿಪ್ ಡೀಡ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಕೆಲಸ ಶುರು ಮಾಡಬೇಕು. ಸೊ ಎಕ್ಸಿಕ್ಯೂಟ್ ಮಾಡಬೇಕು ಇವಾಗ. ಎಕ್ಸಿಕ್ಯೂಟ್ ಮಾಡೋ ಅಷ್ಟರಲ್ಲಿ ಫಸ್ಟ್ ವಿ ಥಾಟ್ ದಟ್ ಲೆಟ್ಸ್ ಬೈ ಅ ವೆಹಿಕಲ್ ಆ್ಯಂಡ್ ಡ್ರೈವರ್ಸ್ನ ಹೇಗೆ ನೋಡೋಣ ಅಂತ ಅಂದ್ಬಿಟ್ಟು ವಿ ಅಡ್ವರ್ಟೈಸ್ಡ್ ಇನ್ ದ ಪೇಪರ್. ನ್ಯೂಸ್ ಪೇಪರ್ಲೆಲ್ಲ ನಾವು ಅಡ್ವರ್ಟೈಸ್ನ ಮಾಡೋಕ್ಕೆ ಕೊಟ್ವಿ. ನ್ಯೂಸ್ ಪೇಪರಲ್ಲಿ ಕೊಟ್ವಿ. ಇನ್ಸ್ಟಾಗ್ರಾಮು ಅಷ್ಟಿರಲಿಲ್ಲ ಆಗ. ಫೇಸ್ಬುಕ್ಕು 2015 ಫೇಸ್ಬುಕ್ಕು, ಅದು ಬಿಟ್ಟರೆ ಯೂಟ್ಯೂಬು, ಇಷ್ಟೇ ಎರಡೇ ಇದ್ದು. ಸೊ ಸಾಧ್ಯವಾದಷ್ಟು ರೀತಿಯಲ್ಲಿ ಮೆಸೇಜಸ್ಸು, ಫೋನ್ ನಂಬರ್ಸು, ಫೋನ್ ಕಾಲ್ಸು, ಆಮೇಲೆ ನ್ಯೂಸ್ ಪೇಪರು, ಹಲವಾರು ರೀತಿ ನಾವು ಇದನ್ನು ಮಾಡಿದ್ವಿ. ಇದನ್ನು ಮಾಡಿದಾಗ ನಮಗೆ ಗೊತ್ತಾಗಿದ್ದು ಏನಂದರೆ ಪರಿಸ್ಥಿತಿ, ಹೆಣ್ಣು ಮಕ್ಕಳು ಕಲ್ತಿರ್ತಾರೆ ಕಾರ್ನ, ಅದು ಅವ್ರ ಮನೆ ಕಾರ್ ಓಡಿಸೋದಕ್ಕೆ ಮಾತ್ರ. ಬಟ್ ಇಂಥ ಒಂದು ಸಿಚುಯೇಷನ್ ಬಂದಾಗ ಆಸ್ ಎ ಟ್ಯಾಕ್ಸಿ ಡ್ರೈವರ್, ಎಸ್, ಅವರಿಗೆ ಎಷ್ಟೊಂದು ಬ್ಯಾರಿಯರ್ಸ್ ಬರುತ್ತೆ. ಒನ್, ಐ ಆಮ್ ಎಜುಕೇಟೆಡ್, ಹೌ ಐ ಕ್ಯಾನ್ ಐ ಡ್ರೈವ್? ನಾನು ಹೆಂಗೆ ಡ್ರೈವ್ ಮಾಡ್ಬೋದು? ನಾನು ಎಜುಕೇಟೆಡ್, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, ನನ್ನ ಮನೇಲಿ ಕಾರ್ ಇದೆ, ನನಗೆ ಕೆಲಸ ಇಲ್ಲ, ಬಟ್ ನಾನು ಡ್ರೈವ್ ಮಾಡೋಕ್ಕಾಗಲ್ಲ. ಆ ಡ್ರೈವರ್ ಅನ್ನೋ ಶಬ್ದ ಅದು ತಗೊಳಕ್ಕೆ ಆಗಲ್ಲ, ಚಾಲಕಿ ಅಂತ ಹೇಳೋದೇ ಆಗಲ್ಲ, ಡೈಜೆಸ್ಟ್ ಆಗಲ್ಲ. ಎರಡನೇದು ಲೈಕ್ ಮನೆಯಲ್ಲಿ ಒಪ್ಪಲ್ಲ. ಫಸ್ಟ್ ಕ್ವೆಶನ್ನು, ನೀನು ಹೋಗಿ ಡ್ರೈವ್ ಮಾಡ್ತಿದ್ಯಾ ಅಂದರೆ ಮತ್ತೆ ಮೆನ್ ಡಾಮಿನೇಟೆಡ್, ಹುಡುಗಿ ರೋಡಿಗೆ ಬಂದರೆ ಮುಗೀತು ಅನ್ನೋ ಥರ ಆ ಒಂದು ಟಾಕು ಇದೆ. ಈ ಥರ ಎಲ್ಲ ಇದ್ದಾಗ ಯಾರೂ ಬರಲಿಲ್ಲ ಸರ್, ಯಾರೂ ಬರಲಿಲ್ಲ. ಸೊ ಫೈನಲಿ ಒಬ್ಬರು ಕಲ್ಯಾಣಿ ಕೃಷ್ಣ ಅಂತೇಳಿ ನನಗೆ ಕಾಲ್ ಮಾಡಿದರು. ಶಿ ಈಸ್ ಅರೌಂಡ್ ಆಗ 52 years. ಶಿ ಕಾಲ್ಡ್ ಮೀ, ಶಿ ಈಸ್ ಸೀನಿಯರ್. ಸೊ ಶಿ ಕಾಲ್ಡ್ ಮೀ ಆ್ಯಂಡ್ ಶಿ ಸೆಡ್, ಮೇಡಮ್ ಓಪನಿಂಗ್ಸ್ ಇದೆ ಅಂತ ಗೊತ್ತಾಯಿತು, ಯಾವ ರೀತಿ ಏನು ಅಂತ. ದೆನ್ ಐ ಸೆಡ್, ದಿಸ್ ಇಸ್ ವಾಟ್ ಇಟ್ ಈಸ್ ಮೇಡಮ್. ಸೊ ನೀವು ಬನ್ನಿ ಆಫೀಸಲ್ಲಿ, ನಾನು ಹೇಳ್ತೀನಿ ಈ ಥರ ಪ್ರಾಜೆಕ್ಟ್ ಒಂದು ಮಾಡ್ತಾ ಇದ್ದೀವಿ, ನೀವು ನಮ್ಮ ಜೊತೆ ನಿಂತ್ಕೊಳ್ಳೋಂಗಿದ್ರೆ ಸೀನಿಯರ್, ಸೊ ನಾನು ನಿಮಗೆ ಏನು ಪೋಸ್ಟ್ ಕೊಡಬೇಕು ಅದು ಕೊಡ್ತೀವಿ, ನೀವು ನಮ್ಮ ಜೊತೆ ಇರಬೇಕು. ಶಿ ಸೆಡ್ ಎಸ್. ಆವತ್ತಿಂದ ಇವತ್ತುವರೆಗೂ ಅವ್ರು ನಮ್ಮ ಜೊತೆನೇ ಇದ್ದಾರೆ. ಅವ್ರು ಹೇಳಿದ್ರು, ಎಸ್ ಮೇಡಮ್ ನಾನು ಡ್ರೈವ್ ಮಾಡ್ತೀನಿ, ಮತ್ತು ಇಲ್ಲಿ ಬರೋ ಹೆಣ್ಮಕ್ಳಿಗೆ ನಾನೇ ಇನ್ಸ್ಟ್ರಕ್ಟರಾಗಿ ನಿಂತ್ಕೋತೀನಿ ಅಂತ ಅವ್ರಿಗೆ ಹೇಳಿದರು. ಇದು ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನನಗೆ ಕಾರ್ ಬರಲ್ಲ ಸರ್, ನಿಮಗೆ ಡ್ರೈವಿಂಗ್ ಬರ್ತಲ್ಲ? ನನಗೆ ಡ್ರೈವಿಂಗ್ ಬರಲ್ಲ, ನನಗೆ ಬರ್ತಾ ಇದ್ದೆ 2 wheeler. ಫಸ್ಟ್ ನಾನು ಕಲಿಬೇಕು, ಅದರಲ್ಲಿ ಏನೇನು ಸಮಸ್ಯೆ ಬರುತ್ತೆ ಅನ್ನೋದನ್ನು ಫಸ್ಟ್ ನಾನು ತಿಳ್ಕೊಂಡ್ರೆ ನಾನು ಬೇರೆಯವ್ರಿಗೆ ಟ್ರೈನ್ ಮಾಡ್ಬೋದು ಅಂತ ಹೇಳಿ ಫಸ್ಟ್ ನಾನೇ ಕ್ಲಾಸಿಗೆ ಸೇರಿದೆ. ನಾನೇ ಕ್ಲಾಸಿಗೆ ಸೇರಿ ಒಂದು 20 ದಿನ ಆದಮೇಲೆ ನನ್ನ ಮನೆ ಕಾರ್ನ ನಾನೇ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದೆ. ನಂಗೆ ಡ್ರೈವ್ ಮಾಡಿದಾಗಲೇ ಗೊತ್ತಾಗಿದ್ದು ಏನೇನು ಬರುತ್ತೆ ಸಮಸ್ಯೆಗಳು ಒಂದು ಕಡೆ. ಇನ್ನೊಂದು ಕಡೆ ಫ್ಯಾಮಿಲಿ ಪರ್ಸನ್ ಆಗಿ ಇದನ್ನು ಇಂಟರ್ವ್ಯೂಗೆ ಬಂದು ಅಟೆಂಡ್ ಮಾಡೋರಿಗೆ ಅವ್ರಿಗೆ ಏನೇನು ಸಮಸ್ಯೆ ಬರ್ಬೋದು, ಫ್ಯಾಮಿಲಿ ಹೇಗೆ ಮ್ಯಾನೇಜ್ ಮಾಡ್ತಾರೆ,
ಟ್ಯಾಕ್ಸಿ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಆದಾಗ ಮಕ್ಕಳನ್ನ ಹೇಗೆ ಜೋಪಾನ ಮಾಡ್ತಾರೆ? ಅವ್ರು ಆ ಟೈಮಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಮನೇಲಿ ಯಾರು ಮಕ್ಕಳನ್ನ ಜೋಪಾನ ಮಾಡ್ತಾರೆ? ಮತ್ತು ಒಂದು ಹೆಣ್ಮಗುಗೆ ರಕ್ಷಣೆ ಅಂತ ಬೇಕಾದಾಗ ನೈಟಿಗೆ ಅದು ಪ್ರಿಫರಬಲಿ ಕೇಳ್ತಾರೆ. ಡೇ ಟೈಮಲ್ಲಿ ಆಟೋ ಆದರೂ ಸರಿ ನಾನು ಹೋಗ್ತೀನಿ ಅಂತಾರೆ ಧೈರ್ಯವಾಗಿ. ಬಟ್ ಆದರೆ ನೈಟ್ ಟೈಮಿಗೆ ಅಂತ ಬೇಕಾದಾಗ ಅದು ಕೂಡ ಕ್ವೆಶನ್ ಮಾರ್ಕ್. ಒಂದು ಹೆಣ್ಣು ನೈಟಲ್ಲಿ ಕೂಡ ಡ್ರೈವ್ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಮತ್ತೆ. ಸೊ ಇದೆಲ್ಲ ಇದ್ದಾಗ ನಾನು ಆ ಕಡೆಯಿಂದನೂ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಹೇಗೆ ಇವ್ರನ್ನೆಲ್ಲ ಇದು ಮಾಡೋದು, ಎಂಥ ಹುಡುಗಿಯರನ್ನ ನಾನು ಟ್ರೈನ್ ಮಾಡಬೇಕು, ಯಾವ ರೀತಿ ಸಮಸ್ಯೆಗಳು ಬರುತ್ತೆ, ಆ್ಯಂಡ್ ನಮ್ಮ RTO ರೂಲ್ಸ್ ಏನಿದೆ ಅದರಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ನನಗೆ, ನಾನು ಅದನ್ನೆಲ್ಲ ಹೇಗೆ ಎದುರಿಸ್ಬೇಕು, ಇದೆಲ್ಲ ಪ್ರಶ್ನೆಗಳು ಸರ್. ಒಂಥರ ನಿಗೂಢ. ಒಂದು ಸಮಸ್ಯೆನ ಓಪನ್ ಮಾಡಿ ಕ್ಲೋಸ್ ಮಾಡೋಷ್ಟರಲ್ಲಿ ಇನ್ನೊಂದು ಸಮಸ್ಯೆ. ಇದಕ್ಕೆ ಯಾವುದೂ ಪೂರಕವಾಗಿ ಉತ್ತರವೇ ಇಲ್ಲ. ಕರೆಕ್ಟಾಗಿದೆಯಪ್ಪ, ಇಲ್ಲಿ ನಿಲ್ತು ಇನ್ಮೇಲೆ ಮುಂದಕ್ಕೆ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ, ಸಾಲ್ವ್ ಆಗೋಂಥದ್ದು ಅಂತ ಅನ್ನಿಸ್ಲಿಲ್ಲ. ಖಂಡಿತ ಅನ್ನಿಸ್ಲಿಲ್ಲ. ಸೊ ಅದರಲ್ಲಿ ಇಬ್ಬರು ಡ್ರೈವರ್ಸ್ ಬಂದರು, ನಾನು ಒಬ್ಳು ಸೇರಿಕೊಂಡೆ 3ನೇ ಅವಳಾಗಿ. ಸೊ ಸ್ಕೂಲ್ಸಿಗೆ ಕೊಡೋಕ್ಕೆ ಶುರು ಮಾಡಿದ್ವಿ. ನಾನು ಹೇಳಿದ್ದು ಫಸ್ಟ್ ಇದನ್ನು ಆಟಿಸಮ್ ಕಿಡ್ಸಿಗೆ ಕೊಡಬೇಕು ಅಂತ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಒಂದು 20 ವರ್ಷದ ಮೇಲಿರೋ ಹೆಣ್ಣು ಮಕ್ಕಳು, ಅವರು ಬುದ್ಧಿ ಇದಾಗಿರುತ್ತೆ ಅಂಥ ಹೆಣ್ಣು ಮಕ್ಕಳಿಗೆ, ಅವ್ರಿಗೆ ಕೂಡ ಫಿಸಿಕಲಿ ಅವ್ರಿಗೆ ಡೈಲಿ ಆ್ಯಕ್ಟಿವಿಟೀಸಲ್ಲಿದ್ದರೆ ಅವ್ರ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಒಂದು ತುಂಬ ಪೇರೆಂಟ್ಸ್ ನಮಗೆ ಕಾಲ್ ಮಾಡಿದರು, ಮೇಡಮ್ ಈ ಥರ ಸೇಫ್ಟಿ ಏನಾದ್ರು ಕೊಡೋಕ್ಕಾಗತ್ತಾ ಅಂತ. ಸೊ ನಾವು ಆಯ್ಕೆ ಮಾಡ್ಕೊಂಡಿದ್ದು ಅದನ್ನೇ ಫಸ್ಟು. ಸ್ಕೂಲ್ಗಳಲ್ಲಿ ನಮಗೆ ಬೇಗನೆ ಸಿಕ್ತು, ಬಟ್ ನಮ್ಮ ಸ್ಕೂಲ್ಗಿಂತ ಮುಂಚೆ ನಾವು ಆಟಿಸಮ್ ಕಿಟ್ಸಲ್ಲೇ ಕೊಡಬೇಕು, ಇಂಥ ಮಕ್ಕಳಿಗೆ ನಾವು ಎಂಗೇಜ್ ಆಗಿ ಇಟ್ಕೋಬೇಕು ನಮ್ಮ ವೆಹಿಕಲ್ಸ್ನ ಅಂತೇಳಿ ನಾವು ಇಂಥ ಮಕ್ಕಳಿಗೆ ನಾವು ಕೊಡೋಕ್ಕೆ ಶುರು ಮಾಡಿದ್ವಿ. ಸೊ ಫಸ್ಟ್ ಆಟಿಸಮ್ ಕಿಟ್ಸು, ಆಮೇಲೆ ಸ್ಕೂಲ್ ಕಿಟ್ಸು. ಅದರಲ್ಲಿ ಆಟಿಸಮ್ ಕಿಟ್ಸಲ್ಲಿ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಒಂದು 15ರಿಂದ 20 ಹೆಣ್ಮಕ್ಳಿಗೆ ನಾವು ಸರ್ವಿಸ್ನ ಕೊಡೋಕ್ಕೆ ಶುರು ಮಾಡಿದ್ವಿ. ಅದು ಯಾವುದು 2 ಕಾರಲ್ಲಿ, ಮತ್ತು ಅದ್ರ ಜೊತೆಗೆ ನಾವು ಇನ್ನೊಂದು ಓಮಿನಿ ಕಾರ್ನ ಬೈ ಮಾಡಿದ್ವಿ. ಸೊ ಮತ್ತು ಟ್ರೈನಿಂಗ್ ಹುಡುಗಿರಿಗೆ ಮತ್ತು ನಾವು ಇನ್ನೊಂದು ಮಾರುತಿ ಕಾರ್ನ ಬೈ ಮಾಡಿದ್ವಿ, ಮಾರುತಿ 800, ಇಟ್ಸ್ ಫಾರ್ ಟ್ರೈನಿಂಗ್ ಅಂತ ಹೇಳಿ. ಸೊ ನಾವು ದಿನೇ ದಿನೇ ನಮಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಯಿತು, ನಮಗೆ ಡ್ರೈವರ್ಸ್ ಅವಶ್ಯಕತೆಯೂ ಜಾಸ್ತಿ ಆಯಿತು. ನಾವು ಆವಾಗ ನಮಗೆ ಅನಿಸಿದ್ದು, ಅಭಯಾಶ್ರಮ ಅಬಲಾಶ್ರಮದಲ್ಲಿ ಹೆಣ್ಣು ಮಕ್ಕಳು ನೊಂದು ಬೆಂದ ಹೆಣ್ಣು ಮಕ್ಕಳಿರ್ತಾರೆ, ಅವರಿಗೆ ನಾವು ಒಂದು ಸ್ವಲ್ಪ ಪುಷ್ ಕೊಟ್ಟರೆ ಆಕೆಗೆ ಆ ಧೈರ್ಯ ಇರುತ್ತೆ. ಜೀವನದಲ್ಲಿ ಎಲ್ಲವನ್ನೂ ನೋಡಿರ್ತಾಳೆ ಅವಳು ಬದುಕನ್ನು. ಆಕೆಗೆ ಒಂದು ಪುಷನ್ನು ಕೊಟ್ಟರೆ ಸ್ವೀಕಾರ ಮಾಡೋ ಮನಸ್ಥಿತಿನೂ ಇರುತ್ತೆ, ಮತ್ತು ಆಕೆ ಅದರಿಂದ ಹೊರಗಡೆ ಬರೋಕ್ಕೆ ಆಕೆಗೆ ಒಂದು ಇದು ದಾರಿ. ಸೊ ಆಕೆಗೆ ನಾವು ಕೊಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬಂತು. ಒಂದು 15 ಜನ ಒಟ್ಟಿಗೆ ಬಂದರು ಸರ್. 15 ಜನ ಬಂದರು. ನಾನು ಟ್ರೈನಿಂಗ್ ಹೆಂಗೆ ಕೊಡ್ತೀನಿ ಈಕೆಗೆ, ಅದು ಮತ್ತೆ ಪ್ರಶ್ನೆಯಾಗೇ ಉಳಿತು. ಮಾರುತಿ ಡ್ರೈವಿಂಗ್ ಸ್ಕೂಲಿಗೆ ಹೋದ್ವಿ. ಮಾರುತಿ ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿ ನಮ್ಗೆ ಈ ಥರ ಇಷ್ಟು ಜನ ಹೆಣ್ಮಕ್ಳು ಬರ್ತಾ ಇದ್ದಾರೆ, ನೀವು ಕಾರ್ಪೊರೇಟ್ ಆ್ಯಕ್ಟಿವಿಟೀಸಲ್ಲಿ ನೀವು ಹೇಗೆ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಇಂಥ ಒಂದು ಸಮಾಜಕ್ಕೆ ನಾವು ಈ ಥರ ಮಾಡ್ತಾ ಇರೋದ್ರಿಂದ ನೀವು ನಮ್ಗೆ ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ ನಾವು ಕೇಳಿದ್ವಿ. ಓಕೆ ಮೇಡಮ್, ನಮಗೆ CSR ಸ್ಕೀಮ್ ಅಂತ ಹೇಳಿ ನಾವು ಮಾಡಿಕೊಡ್ತೀವಿ, 15 ಕ್ಲಾಸನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಸರ್, 15 ದಿನದಲ್ಲಿ ಒಂದು ಹೆಣ್ಮಗು ಕಲಿತು ನಾವು ಡ್ರೈವ್ ಮಾಡಿ ನಾವು ರಸ್ತೆಯಲ್ಲಿ ಬರೋಕ್ಕಾಗಲ್ಲ. ಆ್ಯಂಡ್ ನಾವು ಅಂಥ ಹೆಣ್ಮಕ್ಳನ್ನ ತಂದಾಗ, ಈಗ ನಮ್ಮ ಮನೇಲಿ ಕಾರಿತ್ತು, ನಾನು ಕಲಿತೆ ಬೇಗ, ಅವತ್ತು ಅಲ್ಲಿ ಕಲಿತಿದ್ದೆ ಪ್ರಾಕ್ಟಿಕಲ್ಲು, ಇಲ್ಲಿ ಬಂದು ಮನೇಲಿ ಪ್ರಾಕ್ಟಿಕಲಾಗಿ ಓಡಿಸ್ತಾ ಇದ್ದೆ. ಬಟ್ ಆಕೆಗೆ ಏನು ಸಪೋರ್ಟ್ ಇದೆ ಅಂತ ಆಕೆ ಕಲಿತಾಳೆ? ಆಕೆ ಜಸ್ಟ್ ಅದು ಥಿಯರಿ ಇರುತ್ತೆ, ಮತ್ತೊಂದು ಪ್ರಾಕ್ಟಿಕಲ್ 1 ಅವರ್ ಓಡಿಸ್ತಾಳೆ, ಅಲ್ಲಿ ಹೋಗಿ ಆಶ್ರಮದಲ್ಲಿ ಇರ್ತಾಳೆ. ಆಕೆಗೆ ಏನು ಕಲೀಲಿಕ್ಕಾಗದೇ ಇಲ್ಲ ಅದು ಅಂಥ ಸಂದರ್ಭ. ಸರಿ, ಈ ಥರ 15 ಕ್ಲಾಸ್ ಆಗೋದಿಲ್ಲ, ನಾವು ಉನ್ನತಿ ಅಂತ ಒಂದು ಪ್ರೋಗ್ರಾಮ್ ಮಾಡೋಣ. ಉನ್ನತಿ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ಒಂದು 36 ಅವರ್ ಆಕೆಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡೋಣ, 7 ಅವರ್ ಥಿಯರಿ ಕೊಡೋಣ, ಸಿಮ್ಯುಲೇಟರ್ ಕ್ಲಾಸಸ್ 6 ಅವರ್ ಮಾಡೋಣ. ಇಷ್ಟೆಲ್ಲ ನಾವು ಮಾಡಿದಾಗ ನಾವೇ ಕಸ್ಟಮೈಸ್ ಮಾಡಿದ್ವಿ ಸರ್, ಕೂತ್ಕೊಂಡು ರಿಕ್ವೆಸ್ಟ್ ಮಾಡಿದ್ವಿ. ಆಮೇಲೆ ಅವ್ರು ಹೇಳಿದರು, ಮೇಡಮ್ ಇದು ಕ್ಲಾಸಸ್ ತುಂಬ ಆಗುತ್ತೆ, ಇದಕ್ಕೆ ಫೈನಾನ್ಷಿಯಲಿ ತುಂಬಾ ಬೇಕಾಗುತ್ತೆ. ನಾನು ಅಷ್ಟೊತ್ತಿಗೆ ಹೇಳಿದೆ, ಸರ್ ಇಲ್ಲ ಸರ್, ಇದನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡು ಇದು ಒಂದು ಬ್ಯಾಚ್ ಕಂಪ್ಲೀಟ್ ಮಾಡೋಣ, ನೋಡಿ ನಿಮಗೂ ಹೇಗಿರುತ್ತೆ ಹೆಸರು, ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡಿ. ಇಂಥ ಹೆಣ್ಮಕ್ಳಿಗೆ ನಾವು ಒಂದು ಆಧಾರ ಸ್ತಂಭವಾಗಿ ನಿಂತ್ಕೊಂಡ್ರೆ ನಿಜವಾಗ್ಲೂ ಅವರ ಒಂದು ಇದು ನಿಮಗೆ ಗೆಲುವು ಸಿಗುತ್ತೆ ಸರ್ ನೋಡಿ ಅಂತಂದ್ಬಿಟ್ಟು ಡೆಲ್ಲಿ ಪೀಪರ್ನೆಲ್ಲ ಕರೆದ್ರು, ಅವ್ರ ಹೆಡ್ನೆಲ್ಲ ಕರೆದ್ರು ಸರ್. ನಾನು ಮೀಟಿಂಗಿಗೆ ಹೋದಾಗ ನಾನು ಇದನ್ನೇ ಪ್ರೆಸೆಂಟ್ ಮಾಡಿದೆ. ಸರ್ ಈ ಥರ ಇದೆ ಸರ್, ಕಾನ್ಸೆಪ್ಟ್ ಈ ಥರ ಇದೆ, ಇದು ಈ ಥರ ಬರಬೇಕು ಅಂತಿದೆ, ನೋಡಿ ಸರ್ ಹೇಗೆ ಮಾಡ್ತೀರಾ ಅಂತ ಹೇಳಿ. ಅವರಿಗೆ ಇಷ್ಟ ಆಯಿತು ಸರ್. ಅವರು ಇಮಿಡಿಯೇಟಾಗಿ 50 ಅವರ್ಸ್ ಟ್ರೈನಿಂಗಿಗೆ ಸ್ಯಾಂಕ್ಷನ್ ಕೊಟ್ಟರು. 36 ಪ್ರಾಕ್ಟಿಕಲ್, ಅದು ಬಿಟ್ಟು ಮಿಕ್ಕಿದ್ದು ಸಿಮ್ಯುಲೇಟರು ಮತ್ತು ಥಿಯರಿ ಮತ್ತು ಅವರಿಗೆ ವೀಲ್ ಚೇಂಜಿಂಗು ಏನೇನು ಬೇಕೋ ಎಲ್ಲನೂ ಸೇರಿ ಒಂದು 50 ಅವರ್ಸ್ ಆಫ್ ಟ್ರೈನಿಂಗ್ ನಾವು ಮಾಡೋಣ ಮೇಡಮ್ ಫಸ್ಟ್ ಬ್ಯಾಚಲ್ಲಿ ಅಂತ. ಎಷ್ಟು ಜನರಿಗೆ ಮಾಡಿದ್ರು ಸರ್? ಫಸ್ಟ್ ಬ್ಯಾಚಲ್ಲಿ ನಾವು 15 ಜನಕ್ಕೆ ಮಾಡಿದ್ವಿ. ಬಟ್ ರೇಷಿಯೋ ಇಸ್ ಲೆಸ್. ಆ ಟೈಮಲ್ಲಿ ನಾವು 15 ಮಾಡಿದರೆ 1 ಅಥವಾ 2 ಅಷ್ಟೇ. ಸೊ ಅಂಥ ರೀತಿಯಲ್ಲಿ ನಾವು 150 ಜನ ಹೆಣ್ಮಕ್ಳಿಗೆ ಟ್ರೈನಿಂಗ್ ಶುರು ಮಾಡಿದ್ವಿ. ಬಟ್ ಒಬ್ಬರೇ ನಾವು ಇದು ಮಾಡಲಿಲ್ಲ, ಮಾರುತಿಗೆ ಹೋದ್ವಿ, ಹೊಂಡೈಗೆ ಹೋದ್ವಿ, ಈ ಥರ 3-4 ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಾವು ಇದು ತೊಗೊಂಡು, ಯಾಕಂದರೆ ಏರಿಯಾ ವೈಸ್ ನಾವು ಮಾಡಬೇಕಾಗಿತ್ತು.
ಈಗ ಕೆಲವೊಬ್ರು ಹೆಣ್ಮಕ್ಳು ಕೋರ್ಮಂಗ್ಲೆಯಿಂದ ಬರ್ತೀವಿ ಅಂದಾಗ ನಾವು ಅವ್ರಿಗೆ ಒಂದೇ ಕಡೆ ಬಂದು ಇಲ್ಲಿ ವಸಂತ ನಗರಲ್ಲಿ ತಗೊಳ್ಳಿ ಅಂತ ನಾವು ಹೇಳೋಕ್ಕಾಗ್ತಿರ್ಲಿಲ್ಲ. ಕೋರ್ಮಂಗ್ಲದಲ್ಲೇ ಕನೆಕ್ಟ್ ಮಾಡ್ತಾ ಇದ್ವಿ. ಇದೇ ಥರ ಒಂದು ಕಂಪ್ಲೀಟಾಗಿ ಕನೆಕ್ಟ್ ಮಾಡಿ ಅವ್ರನ್ನ ನಾವು ಸ್ಕಿಲ್ ಟೆಸ್ಟ್ ತೊಗೊಂಡು ಅವರಿಗೆ ಡ್ರೈವಿಂಗ್ನ ಮಾಡಿಕೊಡೋ ಒಂದು ಇದನ್ನು ಮಾಡಿದ್ವಿ. ಸೊ ಇದಿಷ್ಟು 2015ಇಂದ 2017 ತನಕನೂ 18 ತನಕನೂ ಬಂತು. 2 ವರ್ಷ 3 ವರ್ಷ ಆಯಿತು. ಹೌದು ಸರ್. ಟ್ರೈನಿಂಗ್ ಒಂದು ಹೆಣ್ಣು ಮಗುವಿಗೆ ನಾವು ಟ್ರೈನಿಂಗ್ ಮಾಡಬೇಕಾದ್ರೆ ಆಕೆಗೆ ನಾವು 6 ತಿಂಗಳ ಮೇಲೆ ಆಕೆಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಎಲ್ಲನೂ ಮಾಡಬೇಕಾಗಿತ್ತು. ಅಂದರೆ ಆಕೆಗೆ ಟ್ರೈನಿಂಗ್ ಕೊಡಬೇಕಾಗಿತ್ತು, ಆಕೆಗೆ ಬಿಹೇವಿಯರ್ ಹೇಳ್ಕೊಡ್ಬೇಕಾಗಿತ್ತು, ಹೇಗೆ ಹೌ ಟು ಅಟೆಂಡ್ ದ ಕಸ್ಟಮರ್ಸ್ ಅನ್ನೋದು ಗೊತ್ತಾಗಬೇಕಾಗಿತ್ತು, ಒಂದು ಕಿಟ್ಸ್ನ ಯಾವ ಥರ ತೊಗೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗಿತ್ತು. ಅದ್ರ ಜೊತೆಗೆ ಆ್ಯಂಡ್ರಾಯ್ಡ್ ಗೂಗಲ್ ಹೇಗೆ ಇದು ಮಾಡುತ್ತೆ ಅದ್ರ ಬಗ್ಗೆ ನಾವು ಟ್ರೈನಿಂಗ್ ಕೊಡಬೇಕಾಗಿತ್ತು. ಇದನ್ನೆಲ್ಲ ಕೊಟ್ಟು ಸ್ಪೀಕಿಂಗ್ ಇಂಗ್ಲೀಷ್ ಕ್ಲಾಸ್ ಕೂಡ ಕನೆಕ್ಟ್ ಮಾಡಿದ್ವಿ. ಆಕೆಗೆ ಒಂದು ಸ್ವಲ್ಪ ಮಟ್ಟದಲ್ಲಿ ಅಟೆಂಡ್ ಮಾಡಲಿಕ್ಕೆ ಯಾವ ಥರ ಅಂತಂದ್ರೆ ಅದ್ರ ಜೊತೆಗೆ ಸೆಲ್ಫ್ ಡಿಫೆನ್ಸ್ ನಿನ್ನನ್ನು ನೀನು ಒಂದು ಸ್ಟ್ರಾಂಗ್ ಅಂತ ಅನ್ಕೊಳ್ಳೋದಕ್ಕಲ್ಲ ಅಂದರೂ ನಿನಗೆ ಗೊತ್ತಿರೋ ಒಂದು ರೀತಿಯಲ್ಲಿ ನೀನು ಕಲಿಯುವಂಥ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಯಾಕೆ ಸೆಲ್ಫ್ ಡಿಫೆನ್ಸ್ ಬೇಕು ಹೇಳ್ರಿ? ವೆನ್ ದೇ ಕ್ಯಾರಿ ಓನ್ಲಿ ವುಮೆನ್. ಎಕ್ಸಾಕ್ಟ್ಲಿ ಸರ್. ಬಟ್ ಅದರಲ್ಲೂ ಒಂದೆರಡು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್ ನಮಗೆ. ಸೊ ಹಾಗಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ, ಯಾಕಂದರೆ ನಾವು ಸಮಾಜದಲ್ಲಿ ನಾವು ಹೋಗ್ತಾ ಇರೋದು ಒಬ್ಬರೇ ಆದರೂ ಹಿಂದ್ಗಡೆ ಒಬ್ರು ಇರೋದಾದರೂ ಹೊರಗಡೆ ಸುತ್ತಿನ ಪ್ರಪಂಚ ನಮ್ಗೆ ಅದೇ ಥರ ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಲ್ಲಿ ಕಲಿಬೇಕು. ಮತ್ತು ಚಾಣಾಕ್ಷತನೂ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು. ಸೊ ಆ ರೀತಿಯಲ್ಲಿ ನಾವು ಇದನ್ನೆಲ್ಲ ಒಂದು ಮಾಡೆಲ್ ಮಾಡಿಕೊಂಡು ಈ ರೀತಿ ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಸ್ಟ್ರಕ್ಚರ್ನ ರೂಪಿಸ್ಕೊಂಡ್ವಿ. ಈ ಸ್ಟ್ರಕ್ಚರ್ನ ರೂಪಿಸ್ಕೊಂಡ್ಮೇಲೆ ಆಕೆಗೆ ನಾವು ಕಾರ್ಗಳನ್ನ ತೆಕ್ಕೊಡೋ ಒಂದು ರೀತಿ. ಸೊ ನಾವೇನು ಮಾಡಿದ್ವಿ ಅಂದರೆ ಬಿಸ್ನೆಸ್ನ ಫಸ್ಟು ಡೆವಲಪ್ ಮಾಡ್ಕೊಂಡ್ವಿ. ಸೊ ಸ್ಕೂಲ್ಸ್ ಆಯಿತು, ಸಾಫ್ಟ್ವೇರ್ ಕಂಪನೀಸ್ಗೆ ಹೋದ್ವಿ, ಪ್ರೆಗ್ನೆಂಟ್ ವಿಮೆನ್ಗೆ ಸಪ್ರೇಟಾಗಿ ಇಂಡಿವಿಜುವಲಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಸೀನಿಯರ್ ಸಿಟಿಸನ್ಸ್, ಸೊ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಎಷ್ಟೋ ಜನ ಫಾರಿನ್ ಕಂಟ್ರೀಸಲ್ಲಿ ಇರ್ತಾರೆ, ಅವ್ರ ಪೇರೆಂಟ್ಸ್ ಇಲ್ಲಿರ್ತಾರೆ. ಸೊ ಅವ್ರನ್ನ ಕನೆಕ್ಟ್ ಆಗಿ ಅವ್ರಿಗೆ ಟೆಂಪಲ್ಲು ಹೋಗೋದು ಅಥವಾ ಅವರಿಗೆ ಮೆಡಿಕಲ್ ಟೆಸ್ಟಿಗೆ ಹೆಲ್ಪ್ ಮಾಡೋದು, ಈ ಥರ ಎಲ್ಲ ನಾವು ಮಾಡ್ತಾ ಹೋದ್ವಿ. ಆನ್ಲೈನ್ ಸರ್ವಿಸು. ಸೊ ನಾವು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ವಿ. ವೆಬ್ಸೈಟಲ್ಲಿ ಯಾರು ಬೇಕಾದ್ರೂ ಬುಕ್ ಮಾಡ್ಬೋದಿತ್ತು. ಸೊ ಫಸ್ಟ್ ಕಸ್ಟಮರ್ ಈಸ್ ಕಿಶೋರ್ ನಾಥ್ ಅಂತ ಹೇಳಿ ಕೆನಡಾ ಕಸ್ಟಮರ್. ಅವ್ರ ತಾಯಿಯವರು ಬಂದು ಇಲ್ಲೇ ಬ್ಯಾಂಗ್ಳೂರಲ್ಲಿ ಪೀಣ್ಯದಲ್ಲಿದ್ದರು. ಅವರು ಸೋಮೇಶ್ವರ ಟೆಂಪಲ್ ಇಂದಿರಾನಗರಲ್ಲಿರೋ ಟೆಂಪಲ್ಗೆ ಟ್ರಸ್ಟಿ. ಆ್ಯಂಡ್ ಅವರಿಗೆ ಮೆಮೊರಿ ಸ್ವಲ್ಪ ಮರ್ತೋಗುವಂಥದ್ದು. ತನಗೆ ಲಾಸ್ ಅಂತ ಹೇಳೋದಕ್ಕಿಂತ ಆಕೆಗೆ ಕರ್ಕೊಂಡು ಹೋಗುವಾಗ ಜ್ಞಾಪಕ ಇರುತ್ತೆ, ಆಮೇಲೆ ಎಲ್ಲಿದ್ದೀನಿ ಅನ್ನೋದು ಜ್ಞಾಪಕ ಇರಲ್ಲ. ಸೊ ಈ ಕೇರಿಂಗ್ ನಮಗಿದೊಂದು ಹೊಸ ವಿಷಯ ಆಗಿತ್ತು. ಈ ಸೆಟ್ ದಟ್ ನೀವು ಇದನ್ನು ಮಾಡ್ಕೊಡೋಕ್ಕಾಗತ್ತಾ ಅಂತ, ಪಿಕಪ್ಪು ಡ್ರಾಪು ಎರಡೂ ಮಾಡಬೇಕು, ಮತ್ತು ಕೇರ್ಟೇಕರ್ ಇರ್ತಾರೆ ಅವ್ರ ಜೊತೆ ಅಂತ ಹೇಳಿ ಅದನ್ನು ನಾವು ಒಪ್ಕೊಂಡ್ವಿ ಸರ್. ಫಸ್ಟೇ ಅದನ್ನು ಒಪ್ಕೊಂಡ್ವಿ. ಸೊ ಹೀ ಇಸ್ ದ ಫಸ್ಟ್ ಕಸ್ಟಮರ್. ಅವ್ರು ಇವತ್ತು ತನಕ ನಮ್ಮ ಬ್ಯಾಂಕ್ ಗೋಪಿಂಕಿಗೆ ವೆಲ್ ವಿಷರ್ ಆಗಿ ನಮ್ಮದು ಪ್ರತಿಯೊಂದಕ್ಕೂ ಕೆನಡಾಯಿಂದನೇ ಸಪೋರ್ಟ್ ಮಾಡ್ತಾರೆ. ವಾಟ್ ಇಸ್ ದ ಕಾಸ್ಟ್ ಹೆಂಗೆ ವರ್ಕೌಟ್ ಮಾಡಿದ್ರಿ? ಈಗ ಊಬರ್ಗೂ ಆಟೋ ಇದಕ್ಕೂ ನಿಮ್ಮ ಅಫೇರ್ ಸ್ವಲ್ಪ ಕಾಸ್ಟ್ಲಿ ಆಯಿತು. ಹೌದು. ಇಟ್ ಇಸ್ ನಾಟ್ ಫಾರ್ ಕಾಮನ್ ಆ್ಯಂಡ್ ಮಿಡಲ್ ಕ್ಲಾಸ್ ಪೀಪಲ್. ಸೊ ಅದನ್ನ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಎಷ್ಟು ಡಿಸೈಡ್ ಮಾಡಿದ್ರಿ? ಸರ್ ನಾವು ಏರ್ಪೋರ್ಟಿಗೆ ಮಾತ್ರ ನಾವು ಅದನ್ನು ಕಾಸ್ಟ್ ಅಂತ ಇಟ್ಕೊಂಡಿದ್ದು ಸರ್. ಆವತ್ತು ನಾವು 13 ರೂಪೀಸ್ 14 ರೂಪೀಸ್ಗೆಲ್ಲ ನಾವು ಮಾಡ್ತಾ ಇದ್ವಿ ಆವತ್ತಿನ ರೇಟ್ಸ್ ಪ್ರಕಾರನೇ. ಯಾಕಂದರೆ ಅವತ್ತು ಆಟೋ ರೇಟ್ ನಿಮ್ಗೆ 12 ರೂಪಾಯಿ ಇತ್ತು, ನಾವು 13 ರೂಪಾಯಿ 14 ರೂಪಾಯಿಲೂ ನಾವು ಡ್ರೈವ್ ಮಾಡ್ತಾ ಇದ್ವಿ. ನಮಗೇನಂದರೆ ಫಸ್ಟ್ ಬಿಸ್ನೆಸ್ ಬರಬೇಕು, ಮತ್ತು ನಮ್ಮನ್ನು ಸೊಸೈಟಿ ಅಕ್ಸೆಪ್ಟ್ ಮಾಡಬೇಕು, ಮತ್ತು ಸಸ್ಟೈನಬಿಲಿಟಿ ಮಾಡೆಲ್ ತರಬೇಕು. ಇದಿಷ್ಟೇ ನಮ್ಮ ತಲೆಯಲ್ಲಿದ್ದು. ನಮ್ಮ ಪ್ರಾಫಿಟ್ ಮೇಕಿಂಗ್ ಇಲ್ಲಿವರೆಗೂ ಇರಲಿಲ್ಲ ಸರ್. ಯಾಕಂತ ಹೇಳಿದ್ರೆ ಇದರಲ್ಲಿ ನಮ್ಗೆ ಅರ್ಥ ಆಗಿದ್ದೇನೆಂದರೆ ಇಲ್ಲಿ ಯಾವುದೂ ರೆಡಿಮೇಡ್ ನಮಗೆ ಸಿಕ್ಕಲ್ಲ. ನಾವು ಒಂದು ಹೆಣ್ಮಗುವಿನ ರೆಡಿ ಮಾಡಿ ತೊಗೊಂಡು ಬರಬೇಕು. ಬಟ್ ಇಷ್ಟೇ ಅಲ್ಲ ಸರ್, ಈಗ ಹೆಣ್ಮಗುವಿಗೆ ಟ್ರೈನಿಂಗ್ ಆಗಿದ ತಕ್ಷಣ ಲೈಸೆನ್ಸ್ ಬರುತ್ತೆ. ಬಟ್ ಲೈಸೆನ್ಸ್ ಬಂದ ತಕ್ಷಣ ಕಮರ್ಷಿಯಲ್ ಬ್ಯಾಡ್ಜ್ ಇಲ್ಲದೆ ನಾವು ಎಲ್ಲೋ ಬೋರ್ಡ್ನ ಓಡ್ಸೋಕ್ಕಾಗಲ್ಲ ಅಲ್ವಾ ಸರ್? 1 ಇಯರ್ ಬೇಕು ನಾವು ಎಲ್ಲೋ ಬ್ಯಾಡ್ಜ್ನ ತೊಗೊಳಕ್ಕೆ. ಬಟ್ ನೀವು 6 ತಿಂಗಳು ರೆಡಿ ಮಾಡಿಬಿಟ್ಟು ಆಕೆಗೆ ನೀವು ಇನ್ನು 6 ತಿಂಗಳು ಫ್ರೀಡಮ್ ಕೊಟ್ಬಿಟ್ರೆ ಆಕೆ ಶಿಲ್ ಗೋ ಬ್ಯಾಕ್ ಟು ಹರ್ ರೆಗ್ಯುಲರ್ ಇದಕ್ಕೆ. ಇಲ್ಲ ನಾನು ಗಾರ್ಮೆಂಟ್ಸಲ್ಲಿ ಮಾಡ್ತೀನಿ ಅಂತಾರೆ, ಇಲ್ಲಾಂದ್ರೆ ಮನೆ ಕೆಲಸ ಮಾಡ್ತೀನಿ ಅಂತಾರೆ, ಇಲ್ಲ ಏನಾದ್ರು ಸಮಾಜಕ್ಕೆ ಬೇಕಾಗಿದ್ದು ಬ್ರೆಡ್ ಆ್ಯಂಡ್ ಬಟರ್ ಬರಲ್ಲ. ಹೌದಲ್ವಾ ಸರ್? ಆ ಥರ ಒಂದು ಪರಿಸ್ಥಿತಿ. ಸೊ ಆವಾಗ ನಾನು ಏನು ಮಾಡಿದೆ ಅಂದರೆ RTO ಕಮಿಷನರ್ ಸುನೀಲ್ ಅಂತ ಇದ್ರು, ಅವ್ರ ಹತ್ರ ಹೋಗಿ ವಿಚಾರ ಮಾಡಿದೆ. ಸರ್ ಈ ಥರ ಇದೆ, ನಾವು ಇದನ್ನೊಂದು ಕಾನ್ಸೆಪ್ಟ್ನ ತರಬೇಕು ಅಂತ ಇದ್ದೀವಿ. ಹೆಣ್ಮಕ್ಳಿಗೆ ನಾವು 150 ಜನಕ್ಕೆ ಟ್ರೈನ್ ಮಾಡಿದ್ದೀವಿ, ಅದರಲ್ಲಿ 35 ಜನ ಬರೋಕ್ಕೆ ರೆಡಿ ಇದ್ದಾರೆ. ಬಟ್ ಅವರಿಗೆ ಲೈಸೆನ್ಸ್ ಪ್ರಾಬ್ಲಮ್ ಇದೆ, ಹೇಗೆ ಮಾಡಬೇಕು ಸರ್ ಹೇಳಿ ಎಲ್ಲೋ ಬೋರ್ಡಿಗೆ ಅಂತ ಹೇಳಿ. ಸೊ ಆವಾಗ ಅವರು ಫಸ್ಟ್ ಟೈಮ್ ಹೋದಾಗ ನಮಗೆ ಆಯಿತು ಮೇಡಮ್ ನೋಡೋಣ, ನಾನು ಮಾತಾಡ್ತೀನಿ, ಬೋರ್ಡಲ್ಲಿ ಇಡ್ತೀನಿ, ಎಲ್ಲರೂ ಆಕ್ಸೆಪ್ಟ್ ಮಾಡಿದರೆ ಓಕೆ ಅಂದರು. ಬಟ್ ಅದು ಅಷ್ಟೊಂದು ನಮಗೆ ವರ್ಕ್ ಆಗಲಿಲ್ಲ ಸರ್. ಸೆಕೆಂಡ್ ಟೈಮ್ ಮತ್ತೆ ಹೋದೆ, ಇನ್ನೊಂದು ತಿಂಗಳು ಬಿಟ್ಟು. ಸರ್ ಈ ಥರ ಇದೆ ಸರ್, ಎಷ್ಟೋ ಜನ ಇದ್ದಾರೆ ಕಾಯ್ತಾ ಕೂತಿದ್ದಾರೆ ಒಂದು ಆಪರ್ಚುನಿಟಿಗೋಸ್ಕರ, ಏನು ಮಾಡ್ಬೋದು ಹೇಳಿ ಸರ್ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಅವರು ಏನು ಮಾಡಿದ್ರು, ಅವರ ಇದಕ್ಕೆ ಸ್ಟಾಫಿಗೆಲ್ಲ ಇದು ಮಾಡಿಬಿಟ್ಟು ಅವ್ರೇನು ಮಾಡಿದರು ಅಂದರೆ, ಯಾವ ಹೆಣ್ಮಗು ವೈಟ್ ಬ್ಯಾಡ್ಜ್ ಇಟ್ಕೊಂಡಿರೋದು 7,500 kg ಇರೋಂಥ ವೆಹಿಕಲ್ ಆಕೆ ಡ್ರೈವ್ ಮಾಡಬೇಕಂದ್ರೆ ವೈಟ್ ನಾರ್ಮಲ್ ಲೈಸೆನ್ಸ್ ಇರೋದ್ರಲ್ಲೇ ಆಕೆ ಡ್ರೈವ್ ಮಾಡ್ಬೋದು ವಿತಿನ್ ದಟ್. ಅದಕ್ಕಿಂತ ಹೆಚ್ಚಿಗಿದ್ರೆ ನಿಂಗೆ ಎಲ್ಲೋ ಬ್ಯಾಡ್ಜ್ ಬೇಕೇ ಬೇಕು.
ಆ ಒಂದು ಕಾನ್ಸೆಪ್ಟನ್ನು ಫಸ್ಟ್ ತೊಗೊಂಡು ಬಂದ್ವಿ ಸರ್. ಆ ರೂಲಲ್ಲಿ ನಾವು ಪಾಸ್ ಆದ್ವಿ. ಮತ್ತು ಆಗ ಏನಿತ್ತು ಅಂದರೆ 10ನೇ ತರಗತಿ ಓದಿರೋರಿಗೆ ಮಾತ್ರ ಲೈಸೆನ್ಸ್ ಕೊಡೋದು ಅಂತ ಇತ್ತು. ಹೌದು. ಮತ್ತು ಇಲ್ಲೆಲ್ಲ 7ನೇ ಕ್ಲಾಸು 4ನೇ ಕ್ಲಾಸು ಓದಿರೋ ಹೆಣ್ಮಕ್ಳು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂದಾಗ ಆಕೆಗೆ ಏನು ಮಾಡೋದು ಸರ್ ಅನ್ನೋದು ಮತ್ತೆ ಪ್ರಶ್ನೆ ಆಯಿತು. ಅದನ್ನು ಹೋಗಿ ಮತ್ತೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಇಲ್ಲಿ ಬರೀ ಎಜುಕೇಷನ್ ಒಂದೇ ಮ್ಯಾಟ್ರ್ ಆಗಲ್ಲ, ಇಲ್ಲಿ ಒಂದು ರಕ್ಷಣೆಯೂ ಮ್ಯಾಟ್ರ್ ಆಗುತ್ತೆ. ಮತ್ತು ಆಕೆ ಇಂಟ್ರೆಸ್ಟ್ ಕೂಡ ತೋರಿಸ್ತಿದ್ದಾಳೆ, ನಾನು ಏನೋ ಒಂದು ಮಾಡಬೇಕು ಅಂತ. ಇದೆಲ್ಲ ಇಟ್ಕೊಂಡು ನೀವೇನು ಮಾಡ್ಬೋದು ಹೇಳಿ ಸರ್? ಇಷ್ಟು ಹರ್ಡಲ್ಲಿತ್ತ? ಹೌದು ಸರ್. ನಾ ಹೇಳುವ ಒಂದ್ರಲ್ಲಿ ನಾವು ಪಾಸ್ ಆಗ್ತಿದ್ದೀವಿ ಅಂದರೆ ಇನ್ನೊಂದು ಓಪನ್ ಅಪ್ ಆಗ್ತಾ ಇತ್ತು. ನಮ್ಗೆ ಯಾವುದನ್ನು ಕಂಪ್ಲೀಟಾಗಿ ಅಪ್ಪ ವಿ ಆರ್ ಡನ್ ಅನ್ನೋ ಥರ ಆಗಲೇ ಇಲ್ಲ ಸರ್. ಲಾಂಗ್ ಬ್ರೇತ್ ತಗೊಳಕ್ಕೆ ನಮಗೆ ಟೈಮೇ ಆಗಲಿಲ್ಲ. ಕಂಟಿನ್ಯೂಸ್ ಆಗಿ ಬರ್ತಿದ್ವಿ. ಬರೋ ಹೆಣ್ಮಕ್ಳೆಲ್ಲ ನಾವು ಸೆಲೆಕ್ಟ್ ಮಾಡ್ಕೊಳ್ತಿದ್ರು. ಅವರು ಆಮೇಲೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸು, ಫ್ಯಾಮಿಲಿ ಇಶ್ಯೂಸ್ ಇದ್ದು ವಾಪಸ್ ಹೋದವರು ಹೆಣ್ಮಕ್ಳು ಜಾಸ್ತಿ. ರೇಷಿಯೋ ವಾಸ್ ವೆರಿ ಲೆಸ್. ಅದರಲ್ಲಿ ಈ ಥರ ಚಾಲೆಂಜಸ್. ಸೊ ಇದನ್ನು ತಗೊಂಡು ನಾವು ಮತ್ತೆ RTO ಕಮಿಷನರ್ ಹತ್ರ ನಾವು ಮಾತಾಡಿದ್ವಿ. ಮತ್ತು ಇನ್ನೊಂದು 2-3 ಜನ ಬೇರೆ ಬೇರೆ ಅಧಿಕಾರಿಗಳ ಜೊತೆ ನಾವು ಮಾತಾಡಿ, ಸರ್ ಇದನ್ನೆಲ್ಲ ನೋಡಿ ಏನು ಮಾಡ್ಬೋದು ನೋಡಿ ಸರ್ ಅಂತ ಹೇಳಿದಾಗ, ಓಕೆ ಮೇಡಮ್, ಅಟ್ಲೀಸ್ಟ್ ನಾವು 7th ಸ್ಟ್ಯಾಂಡರ್ಡ್ ಅಂತ ಒಂದು ಮಾಡೋಣ ಹೆಣ್ಮಕ್ಳಿಗೆ. 7th ಅಂತ ಒಂದು ಮಾಡೋಣ ಮೇಡಮ್. ಎಜುಕೇಷನೇ ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳಕ್ಕಾಗಲ್ಲ ಮೇಡಮ್ ಎಲ್ಲ ಟರ್ಮ್ಸ್ನು. ಮತ್ತು ನೀವು ಅಂಥವ್ನ ಇಟ್ಕೊಂಡು ನೀವು ತುಂಬಾ ಇದು ಮಾಡೋಕ್ಕೂ ಆಗಲ್ಲ. ಒಂದು 7th ಅಂತ ಒಂದು ಬೇಸ್ ಮಾಡೋಣ. ಆ ಬೇಸ್ ಜೊತೆಗೆ ಅವರು 7,500 kg ಇರೋ ವೆಹಿಕಲ್ನ ಡ್ರೈವ್ ಮಾಡ್ಬೋದು. ಇವತ್ತಿನ ನಮ್ಮ ಸಡಾನ್ ವೆಹಿಕಲ್ಲು 7,500 kg ಒಳಗಡೆನೇ ಇದೆ ಸರ್. ಹಾಗಾಗಿ ಇದನ್ನು ಡ್ರೈವ್ ಮಾಡ್ಬೋದು ಅಂತ ಒಂದು ಪರ್ಮಿಷನ್ನು, ಒಂದು ಲೆಟ್ರ್ ಸ್ಯಾಂಕ್ಷನ್ ಆಯಿತು. ಆ ಲೆಟ್ರನ್ನ ತೊಗೊಂಡು ನಾವು ಈ ಮಕ್ಕಳಿಗೆ ನಾವು ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಸ್ಕೂಲ್ ಪಿಕಪ್ಸು, ಡ್ರಾಪ್ಸು, ಕಾರ್ಪೊರೇಟು ಎಲ್ಲ ಎಲ್ಲೋ ಬುಡಲ್ಲೇ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇದ್ರ ಜೊತೆಗೆ ನಮ್ಗೆ ಇನ್ಶೂರೆನ್ಸು ಇಶ್ಯೂ ಇದೆ ಸರ್. ಯಾಕಂತ ಹೇಳಿದ್ರೆ ನಾವು ಅವರಿಗೂ ಈ ವಿಷಯನ ಮುಟ್ಟಿಸ್ಬೇಕು. ಆಕ್ಸಿಡೆಂಟ್ಸ್ ಆದರೆ ರೋಡಲ್ಲಿ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಶಿ ಈಸ್ ನಾಟ್ ಹ್ಯಾವಿಂಗ್ ಅ ಯೆಲ್ಲೋ ಬ್ಯಾಡ್ಜ್ ಅನ್ನೋದೊಂದು ಬರುತ್ತೆ. ಅದನ್ನು ಅವ್ರಿಗೆ ಹೋಗಿ ಅವ್ರಿಗೆ ಹೇಳಿದ್ವಿ. ಸೊ ಅಲ್ಲೂ ಕೂಡ ನಮಗೆ ಅದು ಇಶ್ಯೂಸು ಸಾಲ್ವ್ ಆಯಿತು. ಆ ಇಶ್ಯೂಸ್ ಸಾಲ್ವ್ ಆದಮೇಲೆ ಡೈರೆಕ್ಟಾಗಿ ನಾವು ನೆಕ್ಸ್ಟ್ ಎಲ್ಲಿ ಅನ್ನೋದೊಂದು ನಮಗೆ ಪ್ರಶ್ನೆ ಕಾಡ್ತು. ಈಗ ನಾವು ಸ್ಕೂಲ್ಸ್ ಕೊಡ್ತಾ ಇದ್ದೀವಿ, ಪ್ರೆಗ್ನೆಂಟ್ ವಿಮೆನ್ಗೆ ಸಾಫ್ಟ್ವೇರಿಗೆ ಕೊಡ್ತಿದ್ದೀವಿ, ಸೀನಿಯರ್ ಸಿಟಿಸನ್ಸ್ಗೆ ಕೊಡ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಕೊಡೋಕ್ಕೆ ಶುರು ಮಾಡಿದ್ವಿ. ಅಷ್ಟೊತ್ತಿಗೆ ಈವ್ನಿಂಗ್ ಟೈಮು ಹುಡುಗಿರಿಗೆ ಭರತನಾಟ್ಯ ಕ್ಲಾಸ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು. ಆಮೇಲೆ ಹೊರಗಡೆ ಇರ್ತಾರೆ, ಅವ್ರ ಪೇರೆಂಟ್ಸ್ ಹೊರಗಡೆ ಇರ್ತಾರೆ, ಹೆಣ್ಮಕ್ಳು ಇಲ್ಲಿರ್ತಾರೆ, ಅವರು ಸ್ವಿಮ್ಮರ್ ಆಗಿರ್ತಾರೆ, ಇಂಟರ್ನ್ಯಾಷನಲ್ ಸ್ವಿಮ್ಮರ್ಸ್ ಆಗಿರ್ತಾರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಇರ್ತಾರೆ, ಅವರಿಗೆಲ್ಲ ಕೊಡೋದು ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಸೊ ಇದರಲ್ಲಿ ನಾವು IPS ಆ್ಯಂಡ್ IAS ಅಧಿಕಾರಿಯ ಮಗಳು, ಅವ್ರಿಗೆ ಕೂಡ ನಾವು ಸ್ವಿಮ್ಮರ್, ಶಿ ಈಸ್ ಸ್ವಿಮ್ಮರ್, ಶಿ ವಾಸ್ ಇನ್ ಬ್ಯಾಂಗ್ಳೂರೇ ಆ ಟೈಮಲ್ಲಿ. ಅವ್ರಿಗೆ ಕೂಡ ನಾವು ಸರ್ವಿಸ್ ಕೊಟ್ವಿ ಒಂದು 4-5 ತಿಂಗಳು ಕಂಟಿನ್ಯೂಸ್ ಆಗಿ. ನಿಮ್ಮ ಪ್ರಾಜೆಕ್ಟ್ ಸ್ವಲ್ಪ ಅಪ್ಪರ್ ಕ್ಲಾಸ್ನವ್ರು ರಿಲೇಟೆಡ್ ಇದ್ದಂಗೆ ಇದೆಯಾ ಹೆಂಗೆ ಸರ್? ಆ ಥರ ಏನಿಲ್ಲ ಸರ್. ನಮ್ಮದು 2 ಕಾನ್ಸೆಪ್ಟ್ ಯಾವ ಥರ ಮಾಡ್ಕೊಂಡ್ವಿ ಅಂದರೆ, ನಾವು ಸಪೋರ್ಟ್ ಮಾಡಬೇಕಾಗಿರೋದು ಅಂಡರ್ ಪ್ರಿವಿಲೇಜ್ ವಿಮೆನ್ಗೆ, ಸರ್ವಿಸ್ ಕೊಡಬೇಕಾಗಿರೋದು ಯಾವ ಕ್ಯಾಟಗರಿ ಕೇಳಿದ್ರು ನಾವು ಕೊಡೋಣ ಅನ್ನೋ ಥರ ಕಸ್ಟಮೈಸ್ ಮಾಡ್ಕೊಂಡಾದರೂ ಕೊಡಬೇಕು ಸರ್ವಿಸ್ನ. ಬಟ್ ಸಪೋರ್ಟ್ ಮಾಡಬೇಕಾಗಿರೋದು ಅಂಡರ್ ಪ್ರಿವಿಲೇಜ್ಡು ಇಂಡಿಪೆಂಡೆಂಟ್ ವಿಮೆನ್ಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಸೊ ಆಕೆಗೆ ನಾವು ಸಪೋರ್ಟ್ ಮಾಡಿದ್ರೆ ಆಕೆ ಮಕ್ಕಳ ಎಜುಕೇಷನ್ನು ಒಂದು, ಆಕೆಗೆ ಫ್ರೀಡಮ್ ಫ್ರಮ್ ಫೈನಾನ್ಸ್, ಫುಡ್ಡು, ಇದನ್ನೆಲ್ಲ ನಾವು ಮನದಟ್ಟು ಮಾಡಿಕೊಂಡು ಆಕೆಗೆ ಸಪೋರ್ಟ್ ಮಾಡಬೇಕು, ಆಕೆ ಕಾರ್ನ ತೆಕ್ಕೊಡ್ಬೇಕು ಅನ್ನೋದು ಒಂದಿತ್ತು. ಈ ಕಡೆ ನಾವು ಸರ್ವಿಸ್ ಯಾರಿಗಾದರೂ ಕೊಡೋಣ, ಅವ್ರು ನಮ್ಮ ಲಿಮಿಟ್ನ ಬರೋಂಗಿದ್ರೆ ನಾವು 100% ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋದೊಂದಿತ್ತು ಸರ್. ಸೊ ಇದು 2 ರೀತಿಯಲ್ಲಿ ನಾವು ಸ್ಟ್ರಾಂಗ್ ಒಂದು ರೆಡಿ ಮಾಡ್ಕೊಂಡಿದ್ದಕ್ಕೆ ನಮಗೆ ಕ್ಲಾರಿಟಿ ಇತ್ತು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು. ಹಾಗಾಗಿ ನಾವು ಸರ್ವಿಸ್ ಇಂಥವ್ರಿಗೆ ಕೊಡೋದು, ನಾವು ಇಂಥವ್ರಿಗೆ ಸಪೋರ್ಟ್ ಮಾಡೋದು ಅನ್ನೋ ಕ್ಲಾರಿಟಿ ಇತ್ತು ಸರ್. ಆ ಕ್ಲಾರಿಟಿ ಮೇಲೆ ನಾವು ಬಿಸ್ನೆಸ್ನ ಮುಂದುವರಿಸ್ಕೊಂಡು ಹೋದ್ವಿ. ಆ್ಯಕ್ಚುಲ್ ಲಾಂಚ್ ಆಗಿದ್ದು ಯಾವಾಗ ಸರ್? 2015 ನಾವು ಶುರು ಮಾಡಿದ್ವಿ. ಕಾನ್ಸೆಪ್ಟ್ ಶುರು ಮಾಡಿದ್ವಿ. ಎಕ್ಸಾಕ್ಟ್ ಲಾಂಚು ನಮ್ಮದು ಏರ್ಪೋರ್ಟ್ ಸರ್. ಏರ್ಪೋರ್ಟ್ಗೆ ಕಮ್ಯುನಿಕೇಷನ್ ಆಗ್ತಿತ್ತು ಅಷ್ಟೇ. ಬಟ್ ಇದೆಲ್ಲ ನಾವು ಇಶ್ಯೂಸು ನೋಡಿ ಮಾಡಿ ಒಂದು ಸತಿ ನಮ್ಮ ಡೆಸ್ಟಿನೇಷನ್ ಇನ್ನೇನಾದ್ರು ಒಂದು ಮಾಡಬೇಕು ಅನ್ನೋದು ನಮಗೆ ಬರೋ ಅಷ್ಟರಲ್ಲಿ ನಮ್ಮನ್ನ ಜನ ಅಕ್ಸೆಪ್ಟೇ ಮಾಡಲಿಲ್ಲ ಸರ್. ಏರ್ಪೋರ್ಟಿಗೆ ಹೋದಾಗ ನಮ್ಮನ್ನ ನೋಡಿ ನಕ್ಕಿದ್ರು ಜನ. ಎಲ್ಲ ಕಡೆ ಇದ್ದೀರಾ ಅಂದರೆ ಇಲ್ಲೂ ಬಂದುಬಿಡ್ತೀರಾ? ಅವರು ಉಳಿದು ಟ್ಯಾಕ್ಸಿ ಡ್ರೈವರ್ಗಳು ಅವರು ಆ ಥರ ಮಾತಾಡಿದ್ರು. ಏರ್ಪೋರ್ಟಲ್ಲಿ ನಮ್ಮನ್ನ ಅಲೋನೂ ಮಾಡಲಿಲ್ಲ ಸರ್. ನಾವು ಕರೆಕ್ಟಾಗಿರೋ ಪರ್ಸನ್ನ ಮೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದೊಂಥರ ಸಮುದ್ರ. ಯಾರೂ ನಮ್ಮನ್ನ ಒಳಗಡೆ ಬಿಡೋದೇ ಇಲ್ಲ. ಮೇಲ್ಗಡೆ ಏನು ಹೇಳ್ತಾರೆ ಅದೇ ಸತ್ಯ. ಆ ಒಂದು ನಿಟ್ಟಿನಲ್ಲಿ ಹೋದಾಗ 2 ಸತಿ 3 ಸತಿ ಸಿಟ್ಟಿಂಗ್ಸಲ್ಲಿ ಹೋದಾಗ ನಮಗೆ ಚಾಲೆಂಜಸ್ಸೇ ಜಾಸ್ತಿ ಸರ್. ಯಾಕೆ ಏರ್ಪೋರ್ಟ್ಲಿಂದ ಮಾಡಿದರೆ ಯಾಕೆ ಅಲ್ಲಿ ಏರ್ಪೋರ್ಟ್ ಸರ್ವಿಸ್ ಕೊಡಬೇಕಂತ ಅನಿಸ್ತು ನಿಮ್ಗೆ? ಆಲ್ರೆಡಿ ಊಬರು ಅವರೆಲ್ಲ ಮಾಡ್ತಾ ಇದ್ರಲ್ಲ ಸರ್. ಊಬರು ಓಲಾ ಮಾಡ್ತಾ ಇದ್ರು, ಅವ್ರಿಗೆಲ್ಲ ಕಸ್ಟಮರ್ಸ್ನು ಅಟೆಂಡ್ ಮಾಡ್ತಾ ಇದ್ರು, ಮತ್ತೆ ಮೆನ್ ಡ್ರೈವರ್ಸೇ ಇದ್ರು. ನಮ್ದು ಕಾನ್ಸೆಪ್ಟ್ ಬಂದು USB ಬಂದು ಮೇನ್ ನಾವು ಹೆಣ್ಮಕ್ಳಿಗೆ ಕೊಡಬೇಕು ಅನ್ನೋದಿದ್ದು, ಮತ್ತೆ ಹೆಣ್ಮಕ್ಳನ್ನೇ ನಾವು ಡ್ರೈವರ್ ಆಗಿ ಮಾಡ್ತೀವಿ ಅನ್ನೋದೊಂದಿತ್ತು.
ಸೊ ಇದು ನಿಟ್ಟಿನಲ್ಲಿ ಆದಷ್ಟು ಹೆಣ್ಮಕ್ಳು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಿಸ್ನೆಸ್ ಇದಕ್ಕಾಗಲಿ ಮತ್ತು ಅವರ ಫ್ಯಾಮಿಲೀಸ್ಗಾಗಲಿ ಅಧಿಕಾರ ಆಗಲಿ ಅವ್ರು ನೈಟ್ ಟೈಮ್ ಓಡಾಡ್ತಾರೆ ಅಂತ ಹೆಣ್ಮಕ್ಳಿಗೆ ನಾವು ರೀಚ್ ಔಟ್ ಆಗಬೇಕಾದ್ರೆ ನಮಗೆ ಏರ್ಪೋರ್ಟ್ ಬೇಕಾಗಿತ್ತು ಸರ್. ನಾವು ಏರ್ಪೋರ್ಟಿಗೆ ಬೇಕಾಗಿತ್ತು, ಮತ್ತು ನಾವೇನು ಹ್ಯೂಜ್ ಕ್ಯಾಬ್ಸ್ನ ಇಟ್ಕೊಂಡು ನಾವು ಏರ್ಪೋರ್ಟಿಗೆ ಬರ್ತೀವಿ ಅನ್ನೋ ಮಟ್ಟದಲ್ಲಿ ನಾವಿರಲಿಲ್ಲ. ನಮಗೆ ಒಂದು ಸೇಫ್ಟಿ ಕೊಡಬೇಕು, ಸರ್ವಿಸ್ ಕೊಡಬೇಕು ಅನ್ನೋದಿತ್ತು. ಬಟ್ ನಾವು ಆ ಮಟ್ಟದಲ್ಲಿ ಬೆಳೆದಿರಲಿಲ್ಲ. ಓಕೆಪ್ಪ, ನಾನು ಏರ್ಪೋರ್ಟ್ ಪಕ್ಕದಲ್ಲೇ ಇಟ್ಕೊಂಡು ನಾನು ನಡೆಸ್ತೀನಿ ಬಿಸ್ನೆಸ್ನ ಅನ್ನೋ ಮಟ್ಟದಲ್ಲಿ ನಾವಿರಲಿಲ್ಲ. ನಮಗೆ ಯಾರ್ದಾರು ಒಂದು ಆಶ್ರಯ ಬೇಕಾಗಿತ್ತು. ಏರ್ಪೋರ್ಟಲ್ಲಿ ಅವ್ರು ನೆಲೆ ಕೊಟ್ಟರೆ ನಾವು ಸರ್ವಿಸ್ ಕೊಡ್ತೀವಿ ಅನ್ನೋ ಮಟ್ಟದಲ್ಲಿ ಇದ್ವೇ ಹೊರತು ನಾವು ಪಕ್ಕದಲ್ಲಿ ನಿಂತ್ಕೊಂಡು ನಾವು ಅಲ್ಲಿಗೆ ಕೊಡ್ತೀವಿ ಅನ್ನೋ ಮಟ್ಟದಲ್ಲಿ ನಾವಿರಲಿಲ್ಲ. ಸೊ ನಮ್ಗೆ ಯಾರ್ದಾರು ಒಂದು ಆಶ್ರಯ ಬೇಕಾಗಿತ್ತು. ಏರ್ಪೋರ್ಟಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ನಾವು ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾವು ವಿಚಾರಧಾರಿಯಾಗಿ ನಾವು ಅಲ್ಲಿ ಹೋದ್ವಿ. ನಾವು ಸರ್ ಇದನ್ನು ಮಾಡ್ತೀವಿ ಅಂತ. ಮೇಡಮ್, ಇದೆಲ್ಲ ಆಗದಿರೋ ಅಂಥ ವಿಷಯ, ದಯವಿಟ್ಟು ಬರಬೇಡಿ ಏರ್ಪೋರ್ಟಿಗೆ. ಇಲ್ಲಿ ಆಲ್ರೆಡಿ 2,000 ಕ್ಯಾಬ್ ಇದೆಯಲ್ಲ, ನಮಗೆ ನಿಮ್ಮ ಅವಶ್ಯಕತೆ ಏನಿಲ್ಲ. ಸೊ ನೀವೇನು ಬರೋದೇನು ಬೇಕಾಗಿಲ್ಲ. ಇಲ್ಲಿ ಇಷ್ಟು ಕ್ಯಾಬ್ ಇದೆ, ಇಷ್ಟು ಇದೆ. ನಾವು ವಿ ಆರ್ ವೆರಿ ಮಚ್ ಕಂಫರ್ಟಬಲ್ ವಿತ್ ದ ಮೆನ್ ಡ್ರೈವರ್ಸ್. ಇಶ್ಯೂಸ್ ಇದ್ರೆ ಅವ್ರ ಫ್ಯಾಮಿಲಿ ಜೊತೆ ಬರ್ತಾರೆ. ಯು ಡೋಂಟ್ ಹ್ಯಾವ್ ಎನಿ ರಿಕ್ವೈರ್ಮೆಂಟ್ ಮೇಡಮ್ ಅಂದರು. ನಾನು ಆಮೇಲೆ ಸುಮಾರು ರೀತಿಯಲ್ಲಿ ಅವ್ರಿಗೆ ಎನ್ರೋಲ್ ಮಾಡೋಕ್ಕೆ ನೋಡಿದೆ ಸರ್. ನಾವು ಯಾರಿಗೂ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ. ಎನ್ರೋಲ್ ಮಾಡ್ಬೋದು, ನಮ್ಮ ಪ್ರಾಜೆಕ್ಟಿಗೆ ಎನ್ರೋಲ್ ಮಾಡಿದರೆ ಅವ್ರು ಸಂಪೂರ್ಣ ನಮಗೆ ಸಪೋರ್ಟ್ ಸಿಗುತ್ತೆ ಅನ್ನೋದ್ರ ಮೇಲೆ. ಕನ್ವಿನ್ಸ್ ಮಾಡಿದರೆ ಅದು ಕನ್ವಿನ್ಸ್ ಅಷ್ಟೇ ಆಗ್ಬಿಡುತ್ತೆ ಅನ್ನೋದು ಕಾನ್ಸೆಪ್ಟ್ ಇತ್ತು. ಸೊ ಅಲ್ಲಿ ಹೋದ್ಮೇಲೆ ಅವರೇ ನಮ್ಗೆ ಹೇಳಿದ್ದು, ಇಲ್ಲ ಮೇಡಮ್ ಇದು ಆಗೋದೇ ಇಲ್ಲ ಅಂತ. ಓಕೆ ಸರ್, ಈಗ ಮೆಗಾ ಮೇರು ಎಲ್ಲ ಬರ್ತಾ ಇದೆ ಅಲ್ಲ, ಓಲಾ ಊಬರ್ ಎಲ್ಲ ಬರ್ತಾ ಇದೆಲ್ಲ, ಆ ಥರ ನಾವು ಬಂದರೆ ಹೇಗೆ ಸರ್? ಮೇಡಮ್, ಅದು ಬರೋದಕ್ಕೆ ನೀವು 100 ಕ್ಯಾಬ್ಸ್ ತರಬೇಕು, ಆಗುತ್ತಾ? ಇಲ್ಲ ಸರ್, ನನಗೆ 100 ಕ್ಯಾಬ್ಸ್ ತರೋಕ್ಕಾಗಲ್ಲ. ನಾನು ಏನೇ ನೀವು ನಮಗೆ ಒಪ್ಪಿಗೆ ಕೊಟ್ಟರು ನಾವು 10 ಕ್ಯಾಬ್ಸ್ ಮೇಲೆ ಬರೋದು, 10, 15, 20, 30 ಅಷ್ಟೇ ಈ ಟೈಮಿಗೆ. ಫಸ್ಟ್ ಇದನ್ನು ಕ್ಲಿಕ್ ಮಾಡಿ ನೋಡೋಣ ಸರ್. ಫಸ್ಟ್ ನಾವು ಕಾಮನ್ ಆಗಿ ಒಂದು ಕಾನ್ಸೆಪ್ಟ್ನ ಇದು ಮಾಡೋಣ, ಆಮೇಲೆ ಮುಂದೆ 100% ಬಂದೇ ಬರ್ತಾರೆ. ಇದು ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಸರ್ ಅಂತ ಹೇಳಿ ಅವ್ರು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ ಸರ್. ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ ಅಂದಾಗ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಸದಾನಂದ ಗೌಡ ಸರ್ನ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಯಾಕಂದ್ರೆ ಅವ್ರು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಮಿನಿಸ್ಟರ್ ಆಗಿದ್ರು ಆಗ. ಅವ್ರ ಹತ್ರ ಹೋಗಿ ನಾವು ಪತ್ರ ಕೊಟ್ಬಿಟ್ಟು, ಸರ್ ಇದನ್ನು ಏವಿಯೇಷನ್ ಮಿನಿಸ್ಟರ್ ಸುರೇಶ್ ಪ್ರಭು ಅವ್ರ ಹತ್ರ ನೀವು ಮಾತಾಡ್ಬೋದಾ, ಇದೊಂದು ಪರ್ಮಿಷನ್ ಕೊಡಿಸ್ಬೋದಾ ಅಂತ ನಾನು ಒಂದು ಪತ್ರ ಬರೆದೆ ಸರ್. ಪತ್ರ ತೊಗೊಂಡೋಗಿ ಅವರಿಗೆ ಕೊಟ್ಟಾಗ ಅವ್ರು ಹೇಳಿದರು, ಆಯಿತು ಮೇಡಮ್ ನೋಡೋಣ. ಮಾಡಲೇಬೇಕಾ ಮೇಡಮ್, ಮಾಡೋಕ್ಕಾಗತ್ತಾ ಇದನ್ನೆಲ್ಲ ಅಂತ ಅವರು ಕೂಡ ಈ ಪ್ರಶ್ನೆ ಕೇಳಿದರು ಸರ್. ಸರ್ ಮಾಡೋಣ ಸರ್, ಇದು ನಿಜವಾಗ್ಲೂ ಆಗುತ್ತೆ, ಇದರ ಅವಶ್ಯಕತೆ ಇದೆ ಏರ್ಪೋರ್ಟಿಗೆ, ನಾವು ಮಾಡೋಣ ಅಂತ. ಬಟ್ ಏರ್ಪೋರ್ಟ್ ಅವ್ರ ಒಂದು ಕಾನ್ವರ್ಸೇಷನ್ ಯಾವ ಥರ ಇತ್ತು, ಇದು ಫ್ಲಾಪ್ ಆಗಿಬಿಡುತ್ತೆ, ನಾವು ರೆಸ್ಪಾನ್ಸಿಬಿಲಿಟಿ ನಾವು ತಗೊಳಕ್ಕಾಗಲ್ಲ, ಮತ್ತು ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಬ್ಲ್ಯಾಕ್ ಮಾರ್ಕ್ ಬರುತ್ತೆ ನಮಗೆ, ನಾವು ಇದನ್ನು ಸ್ಟಾಪ್ ಮಾಡಿಬಿಟ್ರೆ ಸರ್ವಿಸ್ ಕೊಡಲಿಲ್ಲ ಅಂದರೆ ನಾವು ಸ್ಟಾಪ್ ಮಾಡಿಬಿಟ್ರೆ ಇದು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರೆ ಏನು ಮಾಡೋದು ಮೇಡಮ್? ಹಲವಾರು ಪ್ರಶ್ನೆಗಳು ಅವರಿಗೆ. ಬಟ್ ಅವರನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರದ್ದೇ ಆದ ಕ್ರೈಟೇರಿಯಾ ಇತ್ತು, ಹೀಗೇ ಇರಬೇಕು, ಹೀಗೇ ಬರಬೇಕು, ಹೀಗೇ ಮಾಡಬೇಕು ಅನ್ನೋದು. ಅದಕ್ಕೆ ನಾವೆಲ್ಲ ಎಲಿಜಿಬಲ್ ನಾವಾಗಿರಬೇಕು. ಅವ್ರು ನೀವು ಅಲ್ಲಿದ್ದೀರಾ, ನೀವು ಆ ಸ್ಥಾನದಲ್ಲಿ ಇದ್ದೀರಾ, ನಾವು ನಿಮಗೆ ಪರ್ಮಿಷನ್ ಕೊಡೋಕ್ಕೆ ಅನ್ನೋ ಒಂದು ಪ್ರಶ್ನೆ. ನಾವು ಆ ಸ್ಥಾನದಲ್ಲಿ ಇಲ್ಲ ಅನ್ನೋ ನಾವು ಪ್ರೂವ್ ಮಾಡ್ತೀವಿ, ನಮಗೆ ಟೈಮ್ ಕೊಡಿ ಅನ್ನೋ ಪ್ರಶ್ನೆ ನಂದು. ಪತ್ರ ಬರೆದ್ವಿ. ಈ ಪತ್ರದಲ್ಲಿ ನಾವು ಅವರಿಗೆ ಪತ್ರ ಕೊಟ್ವಿ. ಆಯಿತು ಮೇಡಮ್ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರು ಮಾತಾಡ್ತೀನಿ ಅಂತ ಅಂದಮೇಲೆ ನಾವು ಸುಮಾರು ದಿನ ನಾವು ವೆಯ್ಟ್ ಮಾಡಿದ್ವಿ. ಮತ್ತು ನಾವು ಏರ್ಪೋರ್ಟಿಗೆ ಮೀಟ್ ಮಾಡ್ತಾನೆ ಇದ್ವಿ. ಅವರು ನಮಗೆ ನೆಗೋಸಿಯೇಷನ್ ಮಾಡ್ತಾನೆ ಇದ್ರು, ಇಲ್ಲ ಮೇಡಮ್ ನೀವು ಇಂಡಿವಿಜುವಲ್ ಆಗಿ ಬರೋಕ್ಕಾಗಲ್ಲ, ನೀವು ಕ್ಯಾಬ್ ಇದು ಮಾಡಿರಬೇಕು, ಇಲ್ಲ ಈ ಥರ ಫಾರ್ಮಾಲಿಟೀಸಲ್ಲಿ ಬರಬೇಕು, ಇಲ್ಲ ನೀವು ಟೆಂಡರಲ್ಲಿ ಬಂದಿರಬೇಕು, ಇದೆಲ್ಲ ಇದೆ, ನೀವು ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಅಂತ. ಇದೆಲ್ಲ ನೋಡಿ ಎಲ್ಲೋ ಒಂದು ಕಡೆ ನನ್ನ ಕೈಲಿ ಆಗದಿರೋದು ನಾನು ಮುಟ್ತಾ ಇದ್ದೀನಾ. ಊಬರ್ ಜೊತೆ ಟೈಪ್ ಮಾಡ್ಕೋಬೋದಾಗಿತ್ತಾ ಸರ್? ಊಬರ್ ಜೊತೆ ಮಾಡೋಕ್ಕೆ ನನಗೆ ಫಸ್ಟು ಬಂದಿದ್ದು ಇದನ್ನು ಗೋಪಿಂಕಾಗೆ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು ಸರ್. ನಿಮ್ಮ ಬ್ರ್ಯಾಂಡೇ ಮಾಡಬೇಕು, ನನ್ನ ಬ್ರ್ಯಾಂಡ್ ಮಾಡಬೇಕು ಅನ್ನೋದು ಮೊದಲು ಮನಸ್ಸಲ್ಲಿತ್ತು. ಇದ್ರ ಜೊತೆಗೆ ಓಲಾ ಊಬರ್ ಯಾರೂ ಬಂದು ನನಗೆ ಅವಾಗ ಕಾಲ್ ಮಾಡಿ ಕೇಳಲಿಲ್ಲ. ಬಟ್ ನಾನು ಅವಾಗ ಇನ್ನೂ ಪ್ರಯತ್ನ ಪಡ್ತಾ ಇದ್ದೆ ಅಷ್ಟೇ. ಗೋಪಿಂಗ್ ಬಂದಿತ್ತಷ್ಟೇ. ಬಟ್ ನಾನು ಒಂದು ದೊಡ್ಡ ಸಮುದ್ರದಲ್ಲಿ ನಾನು ಒಬ್ಳು ಹೋಗಿ ಏನೋ ಒಂದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನನ್ನ ಕೇಳೋ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಸೊ ಅದಾದಮೇಲೆ ನಾನು ಮನೆಗೆ ಬಂದು ನಾನು ನನ್ನ ಹಸ್ಬೆಂಡ್ ಮಾತಾಡ್ಬೇಕಾದ್ರೆ, ನಾವು ಯಾಕೆ ಮೋದಿಗೆ ಒಂದು ಲೆಟ್ರ್ ಬರಿಬೋದು, ಮೋದಿಜಿಗೆ ಒಂದು ಲೆಟ್ರ್ ಬರೋದು ನೋಡೋಣ, ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ಈ ಮುಂಚೆ ನಾವು ಒಂದು ಲೆಟ್ರ್ ಬರೆದಿದ್ವಿ. ಯಾವುದರಲ್ಲಿ ಅಂತ ಹೇಳಿದ್ರೆ, ಒಂದು ಟ್ರೈನಲ್ಲಿ ನಾವು ಶಿರಡಿಯಿಂದ ಬರ್ತಾ ಇದ್ವಿ. ಶಿರಡಿಯಿಂದ ಬರಬೇಕಾದ್ರೆ ಏನಾಯಿತು, ಟ್ವೀಟ್ ಮಾಡಿದ್ರಾ? ಹೌದು ಸರ್. ಇಲ್ಲ ಸರ್, ಅದಕ್ಕೆ ಸಜೆಷನ್ ಬಾಕ್ಸಲ್ಲಿ ನಮ್ಮದೊಂದು ಇದನ್ನೇ ಹಾಕಿದ್ವಿ, ನಮ್ಮ ಎಕ್ಸ್ಪೀರಿಯನ್ಸ್ನ ಹಾಕಿದ್ವಿ. ನಾವು ಬರಬೇಕಾದ್ರೆ ಏನಾಯಿತು, ಆ ಟ್ರೈನಲ್ಲಿ ಕಂಪ್ಲೀಟಲ್ಲಿ ಪ್ಯಾಂಟ್ರಿನೇ ಇರಲಿಲ್ಲ ಸರ್. ನಮಗೊಂದು ವಾಟರ್ ಬಾಟ್ಲು ಬರ್ತಾ ಇಲ್ಲ. ಆಲ್ಮೋಸ್ಟ್ ನಾವು ಒಂದು 23 ಅವರ್ಸ್ ಟ್ರೈನಲ್ಲಿದ್ದೀವಿ. ಒಂದು ವಾಟರ್ ಬಾಟ್ಲು ಬಂದಿಲ್ಲ ಅಂದರೆ, ಈಗ ನನಗಾಗುತ್ತೆ, ನಾನು ಯಂಗ್ಸ್ಟರು, ನಾನು ಇಳಿದ್ಬಿಟ್ಟು ಒಂದು 10 ಮಿನಿಟ್ಸ್ ನಿಲ್ಸಿದ್ರೆ ಒಂದು ವಾಟರ್ ಬಾಟ್ಲು ತರ್ತೀನಿ. ಒಂದು ವಯಸ್ಸಾಗಿರೋರ ಕತೆ ಏನು, ಅವ್ರು ಟ್ರೈನ್ ಹತ್ತಬೇಕಾದ್ರೆ ಏನು ಮಾಡ್ತಾರೆ? ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂದರೆ,
ನಮ್ಮ ಅತ್ತೆ ಮಾವ ನಮ್ಮ ಜೊತೆಲಿದ್ದಾರೆ, ನಮಗೆ ನೀರು ಬೇಕು, ಯಾವುದೋ ಒಂದು ಫುಡ್ಡು ಹಿಂಗೆ ಒಂದು ವಿಂಡೋದಲ್ಲಿ ಬಂತು, ನಾವು ತೊಗೊಂಡ್ಬಿಟ್ವಿ, ನೀರು ಬೇಕು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಅಲ್ಲಿ ಅವ್ನು ಎಷ್ಟು ಜನಕ್ಕೆ ಕೊಡ್ತಾನೆ ಸರ್, ಟ್ರೈನ್ ಫುಲ್ ಜನ ಇಳಿದಿದ್ದಾರೆ, ರಶ್ ಇದೆ, ಅದು ಒಂದು 5 ನಿಮಿಷಕ್ಕೆ ಇದಾಗುತ್ತೆ. ನನ್ನ ಹಸ್ಬೆಂಡ್ ಹತ್ಕೋಬೇಕಾದ್ರೆ ಏನಾಯಿತು, ಟ್ರೈನ್ ಮೂವ್ ಆಗೋಯ್ತು. ಆ ಟ್ರೈನ್ ಮೂವ್ ಆದಾಗ ಏನಾಯಿತು, ಅವರು ಹತ್ತಕ್ಕೋದ್ರು, ಅವ್ರು ಸ್ಲಿಪ್ಪರ್ ಜಾರ್ಬಿಟ್ಟು ಅವ್ರು ಬಿದ್ದುಬಿಟ್ರು ಸರ್ ಹೊರಗಡೆ. ಅವ್ರು ಬಿದ್ದಿರೋದು ಕೂಡ ನಮಗೆ ಗೊತ್ತಿಲ್ಲ. ಅವ್ರು ಬಿದ್ದಾಗ ಏನಾಯಿತು, ಸಡನ್ ಆಗಿ ಇನ್ನೇನು ಕಾಲು ಸಿಕ್ಕಾಕೊಳ್ಳೋದಲ್ಲಿತ್ತು. ಅಷ್ಟೊತ್ತಿಗೆ ಅದು ಏನು ಪುಷ್ ಆಯಿತು ಅಥವಾ ದೇವರ ಒಂದು ಇದೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ಅವ್ರೊಂದು ಪುಷ್ ಟ್ರೈನಿಗೆ ಒದ್ರು ಸರ್. ಒದ್ದಿದ್ದು ಅವ್ರು ಇನ್ನೊಂದು ಟ್ವಿಸ್ಟ್ ಆಗಿ ಈ ಕಡೆಗೆ ಉರುಳಕ್ಕಾಯ್ತು, ಇಲ್ಲಾಂದ್ರೆ ಕಾಲು ಹೋಗ್ಬಿಡ್ತಾ ಇತ್ತು. ಸೊ ನಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಒಳ್ಳೆ ವಯಸ್ಸಾಗಿರೋರ್ಗಾಗಿದ್ರೆ ಏನಾಗ್ತಿತ್ತು, ಅಥವಾ ಯಾವುದೋ ಒಂದು ಮಗು ಇಳಿದಿತ್ತು ಏನಾಗ್ತಿತ್ತು ಅನ್ನೋದ್ರ ಮೇಲೆ ನಾವು ಒಂದು ಬರೆದಿದ್ವಿ. ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಸರ್. ನಾವು ಅದನ್ನ ಬರೆದ ಮೇಲೆ ನಮಗೆ ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ಅಂತಲೂ ಬಂತು. ಅದಾದ್ಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಪ್ರತಿಯೊಂದು ಟ್ರೈನಲ್ಲೂ ನೈಟ್ ಟೈಮಲ್ಲಿ ಒಂದು ಇಷ್ಟವರ್ಗೆ ಪ್ಯಾಂಟ್ರಿ ಇಲ್ಲ ಅಂದ್ರೆ ಇಷ್ಟವರ್ ಸರ್ವಿಸ್ ಕೊಡಲೇಬೇಕು ಅಂತ ಒಂದು ಮಾಡಿದ್ರು. ಅದನ್ನ ಅದು PM ಆಫೀಸ್ಲಿಂದ ರೆಸ್ಪಾನ್ಸ್ ಬಂದಿತ್ತು ಸರ್, ಅದು ರೆಸ್ಪಾನ್ಸ್ ಬಂದಿತ್ತು. ಸೊ ಹಾಗಾಗಿ ನಮ್ಗೆ ಅದ್ರ ಬೇಸ್ ಮೇಲೆ ನಾವು ಇದನ್ನ ಬರೆಯೋಣ, ಏನಾಗುತ್ತೆ ಏನು ಸಿಗುತ್ತೋ ನೋಡೋಣ ಅನ್ನೋದೊಂದು ರೀತಿಯಲ್ಲಿ ನಾವು ಬರೆದ್ವಿ ಸರ್. ಲೆಟ್ರ್ ಬರೆದ ಮೇಲೆ ಅವ್ರು ಇಮಿಡಿಯೇಟಾಗಿ ನಮಗೆ ರಿಪ್ಲೈ ಬಂತು ಸರ್. ಅದರಲ್ಲಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಎಲ್ಲಿ ಟ್ವೀಟ್ ಮಾಡಿದ್ರಾ ಡೈರೆಕ್ಟ್ PM ಆಫೀಸ್ಗೆ ಬರೆದ್ರಾ? PM ಆಫೀಸ್ಗೆ ನಾವು ಲೆಟರ್ ಬರೆದ್ವಿ. ಮೇಲ್ ಮಾಡಿದ್ರಾ? ಹೌದು ಸರ್, ಮೇಲೇ ಮಾಡಿದ್ವಿ. ಮೇಲ್ ಮಾಡಿದಕ್ಕೆ ನಮ್ಗೆ ಅದರಿಂದ ಅಕ್ನಾಲೇಜ್ಮೆಂಟು ಬಂತು. ವಿ ಆರ್ ವೆರಿ ಹ್ಯಾಪಿ ದಟ್ ನೀವು ಇಂಥ ಒಂದು ಮಾಡ್ತಾ ಇರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಬೇಕೋ ನಾವು ಇದಕ್ಕೆ ಪೂರಕವಾಗಿ ನಿಮಗೆ ಜೊತೆಲಿರ್ತೀವಿ. ನೀವು ಸ್ಟೇಟ್ ಗೌರ್ಮೆಂಟ್ ಇಂಥ ಕಡೆನೇ ಹೋಗಿ ಇದನ್ನು ಮಾತಾಡಿ, ಮತ್ತು ಏರ್ಪೋರ್ಟಲ್ಲಿ ಪರ್ಮಿಷನ್ ನಾವು ಅಕ್ಸೆಪ್ಟ್ ಮಾಡಿಸ್ತೀವಿ ಅಂತ ಹೇಳಿ ಅದು ಸುರೇಶ್ ಪ್ರಭು ಅವ್ರ ಮುಖಾಂತರ ಏರ್ಪೋರ್ಟಿಗೆ ಒಂದು ಲೆಟ್ರ್ ಬಂತು. ಲೆಟ್ರ್ ಬಂತು ಅಂದರೆ ವಿಮೆನ್ ಕ್ಯಾಬ್ಸ್ ಮಾಡಬೇಕು ಅಂತಿದ್ದಾರೆ. ಅವರಿಗೊಂದು ಪ್ರಯತ್ನಕ್ಕೆ, ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಇದನ್ನು ಮಾಡೋಕ್ಕೆ ಬರ್ತಾ ಇದ್ದೀವಿ ಅಂದರೆ ದೊಡ್ಡ ಚಾಲೆಂಜು ಇಂಥ ಒಂದು ಫೀಲ್ಡಲ್ಲಿ. ಇದರಲ್ಲಿ ಒಂದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವ್ರಿಗೆ ನೀವು ಸಪೋರ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಒಂದು ಅಕ್ನಾಲೇಜ್ಮೆಂಟ್ ಬಂತು. ಸೊ ಅದು ಬಂದ ಮೇಲೆ ಏರ್ಪೋರ್ಟ್ ಅವ್ರ ಒಪಿನಿಯನ್ ಬದಲಾಯಿತು. ಬದಲಾಗಿದ್ದು ಯಾವ ರೀತಿ ಅಂತ ಹೇಳಿದ್ರೆ, ಅವರು ಮೇಡಮ್ ನೀವು ಇಂಡಿವಿಜುವಲ್ ಆಗಿ ಬರೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಕಮ್ ಅಂಡರ್ ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನಮ್ಗೆ ಅಲ್ಲಿವರೆಗೂ ಅಲ್ಲಿಗೆ ಹೋಗಬೇಕು ಅಂತಲೂ ನಮ್ಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ಕಂಪ್ಲೀಟ್ ಸಮುದ್ರ, ನಾವು ಹೇಳ್ತೀವಲ್ಲ ಒಳಗಡೆ ನಮಗೆ ಒಬ್ರು ಸಿಗ್ತಾರೆ ಅಂದರೆ ಇವರೇ ಇಂಪಾರ್ಟೆಂಟ್ ಪರ್ಸನ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇವ್ರ ಹತ್ರ ನಾವು ಡಿಸ್ಕಸ್ ಮಾಡಬೇಕು, ಯಾರನ್ನೂ ಮೀಟ್ ಮಾಡೋಕ್ಕಾಗಲ್ಲ, ಆ ಥರ ಒಂದು ಇದು. ಸೊ ಅಲ್ಲಿಗೆ ಹೋದ್ಮೇಲೆ ನಮಗೆ ಇದೊಂದು ಬಂತು. ಇದು ಬರೋ ವರ್ಷದಕ್ಕೆ ಆಲ್ಮೋಸ್ಟ್ 3 ತಿಂಗಳಾಗೋಗಿತ್ತು ಸರ್. ಎಕ್ಸಾಸ್ಟ್ ಆಗಿಬಿಟ್ರಿ, ಕಂಪ್ಲೀಟಾಗಿ ಸೋತು ಹೋಗಿದ್ವಿ ಸರ್. ಎಷ್ಟೋ ದಿನ ಹತ್ತಿದ್ದೂ ಉಂಟು. ಇದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಪ್ರಯತ್ನ ಮೀರಿ ಮಾಡ್ತಾ ಇದ್ದೀವಿ, ಮಾಡೋಕ್ಕಾಗ್ದಿರೋ ಅಂಥದ್ದು. ಮತ್ತು ಎಷ್ಟೋ ಜನ ಹೇಳ್ತಾರೆ ನಾವು ಆ ಫಂಡ್ಸ್ ಇದೆ, ಈ ಫಂಡ್ಸ್ ಇದೆ, ಇಷ್ಟು ಕೋಟಿ ಇದೆ, 475 ಕೋಟಿ ಹೆಣ್ಮಕ್ಳಿಗಿದೆ, ಆಂಟ್ರಪ್ರಿನಿಯರ್ಸಿಗೆ ಸಿಗುತ್ತೆ ಅಂತ. ಬಟ್ ಇದು ಯಾವುದು ನಮ್ಮಂಥವ್ರಿಗೆ ಎಟುಕುವಂಥದ್ದಲ್ಲ. ಫಸ್ಟ್ ಆಫ್ ಆಲ್ ನಿಜ ಸತ್ಯಗಳು ತುಂಬಾ ಗೊತ್ತಾಯಿತು ಸರ್. ಒಂದು ಸಪೋರ್ಟ್ ಸಿಗಲ್ಲ, ಒಂದು ನಿಮಗೆ ಕರೆಕ್ಟಾಗಿ ಏನು ಮಾಡಬೇಕು ಅಂತ ಗೈಡೆನ್ಸ್ ಇರಲ್ಲ, ಯಾರು ಕ್ಲಾರಿಟಿ ಕೊಡೋಕೆ ನಿಂತ್ಕೊಳ್ಳಲ್ಲ, ಎಲ್ಲರೂ ನಮ್ಮನ್ನ ಮಿಸ್ಲೀಡ್ ಮಾಡೋಕ್ಕೆ ಇದು ಮಾಡ್ತಾರೆ. ಹಲವಾರು ಕಾರಣದಲ್ಲಿ ನಾವು ನಿಮ್ಮನ್ನ ಸಪೋರ್ಟ್ ಮಾಡ್ತೀವಿ ಅಂತಾರೆ, ಅದು ಬೇರೆ ಥರನೇ ಸಪೋರ್ಟ್ ಆಗಿರುತ್ತೆ. ಸೊ ಇದೆಲ್ಲ ರೀತಿಯಲ್ಲಿ ನೋಡಿದಾಗ ನಾನು ಫಸ್ಟ್ ಕನೆಕ್ಷನ್ ಬಿಟ್ಟಿದ್ದೆ, ನಾವು ಯಾವತ್ತೂ ಗೌರ್ಮೆಂಟ್ ಸಪೋರ್ಟ್ ಹೋಗಬಾರ್ದು ಅಂತ. ಈಗ ಏರ್ಪೋರ್ಟ್ ಅಥಾರಿಟಿಯವ್ರು ಒಪ್ಕೊಂಡ್ರು, ಏರ್ಪೋರ್ಟ್ ಅಥಾರಿಟಿಯವ್ರು ಒಪ್ಕೊಂಡ್ರು. KSTDCಗೆ ಮೀಟ್ ಮಾಡಬೇಕು, KSTDC ಅಂತ ಹಿಂಟ್ ಕೊಟ್ಟರು. ಮೇಡಮ್ ನೀವು KSTDC ಮುಖಾಂತರ ಬನ್ನಿ, ಬಿಕಾಸ್ ದೇ ಆರ್ ಆಲ್ರೆಡಿ 1500 ವೆಹಿಕಲ್ಸ್ ಇದೆ, ಅವ್ರ ಮುಖಾಂತರ ನೀವು ಬನ್ನಿ ಮೇಡಮ್ ಅಂತ ಹೇಳಿದ್ರು. ಸೊ ಇವಾಗ ನಾನು ಮಾತಾಡಬೇಕು. ದೆನ್ ಐ ಡಿಸೈಡೆಡ್ ವೆನ್ ಎವರ್ ಐ ಗೋ ಆ್ಯಂಡ್ ಮೀಟ್ ದ ಪರ್ಸನ್, ನನ್ನಲ್ಲಿ ಕ್ಲಾರಿಟಿ ಇರಬೇಕು, ನಾನು ಎಂಥ ವ್ಯಕ್ತಿನ ಮೀಟ್ ಮಾಡ್ತಾ ಇದ್ದೀನಿ ಅಂತ. ಐ ಆಮ್ ನಾಟ್ ಗೋಯಿಂಗ್ ಥ್ರೂ ಎನಿ ಏಜೆಂಟ್ಸ್. ಅದು ಎಷ್ಟೇ ಕಷ್ಟ ಆಗಲಿ ನನಗೆ ಸಿಗುತ್ತೋ ಬಿಡುತ್ತೋ ಅದು ನೆಕ್ಸ್ಟ್ ಪ್ರಶ್ನೆ. ಬಟ್ ನಾನು ನಾನು ಡಿಸೈಡ್ ಮಾಡಬೇಕು ಯಾರ ಹತ್ರ ಮೀಟ್ ಮಾಡಬೇಕು ಅಂತ. ಸೊ ಐ ಡೈರೆಕ್ಟ್ಲಿ ವೆಂಟ್ ಆ್ಯಂಡ್ ಮೆಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಕುಮಾರ ಪುಷ್ಕರ್. ಹಿ ವಾಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್. ಅಲ್ಲಿ ನಾನು ಹೋಗಿ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡೆ, ಹೋದೆ. ಅವ್ರು ಕಂಪ್ಲೀಟಾಗಿ ನಮಗೆ ಟೈಮ್ ಕೊಟ್ಟರು ಸರ್, ನನ್ನ ಪ್ರೆಸೆಂಟೇಷನ್ ಮಾಡೋಕ್ಕೆ ಎಲ್ಲನೂ ಅರ್ಥ ಮಾಡ್ಕೊಂಡ್ರು. ಅವರು ಏನು ಬೇಕು, ಇವ್ರಿಗೆ ಏನು ಸಪೋರ್ಟ್ ಕೊಟ್ಟರೆ ನಾವು ಮಾಡ್ಬೋದು ಅನ್ನೋದೊಂದು ಅವ್ರಿಗೆ ಅರ್ಥ ಆಯಿತು. ಹಿ ಸೆಡ್ ಡೈರೆಕ್ಟ್ಲಿ ಆಫ್ಟರ್ ಡಿಸ್ಕಸಿಂಗ್ 2 hours, ಎಸ್ ಅನುರಾಧ, ಯು ಕ್ಯಾನ್ ಡೂ ಇಟ್. ವಾಟ್ ಸಪೋರ್ಟ್ ಯು ನೀಡ್, ಟೆಲ್ ಮೀ ಅಂತ ಹೇಳಿ. ಸರ್ ಸಪೋರ್ಟ್ ಸಿಕ್ತು, ಅವ್ರು ಹೇಳಿದ್ರು. ಬಟ್ ನಾನು ಏನು ಕೇಳಬೇಕು ನೆಕ್ಸ್ಟು, ಮತ್ತು ನಾನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು. ಈಗ ಅವ್ರು ಸಪೋರ್ಟ್ ಕೊಟ್ಟರು, ಬಟ್ ನೆಕ್ಸ್ಟ್ ಚಾಲೆಂಜ್ ಏನಂದರೆ ನಾನು ಅಷ್ಟು ಜನ ಡ್ರೈವರ್ಸ್ನ ರೆಡಿ ಮಾಡ್ಕೊಂಡು ಹೋಗಬೇಕು, ಅಷ್ಟು ಜನ ಕ್ಯಾಬ್ಸ್ ಜೊತೆ ಹೋಗಬೇಕು.
ಮತ್ತು ಲಾಂಚಿಂಗಿಗೆ ಅದರದ್ದೇ ಆದ ಕ್ರೈಟೀರಿಯಾ ಇದೆ, ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡಬೇಕು. ಎಲ್ಲ ಪೇಪರ್ಸು ಕೊಟ್ಟರು ಸರ್. ನಾನು ಹೇಳಿದೆ, ಕ್ಯಾನ್ ಯು ಕಮ್ ವಿತ್ 30 ಕ್ಯಾಬ್ಸ್ ಅಂದರು. ಸೊ ಐ ಸೆಡ್ ದಟ್ ಸರ್, ಮಾಡೆಲ್ ಕ್ಯಾಬ್ಸ್ ಆಗಿ 10 ತೊಗೊಂಬರ್ತೀನಿ ಸರ್, ಫೈನಾನ್ಷಿಯಲಿ ಐ ನಾಟ್ ಸೌಂಡ್, ಪೈಲಟ್ ಪ್ರಾಜೆಕ್ಟ್. ಆಮೇಲೆ 100% ಯು ಗಿವ್ ಮಿ ಅ ಟೈಮ್ ಸರ್, ಐ ವಿಲ್ ಎಕ್ಸ್ಟೆಂಡ್ ಮೈ ಸೆಲ್ಫ್ ಬಿಫೋರ್ 1 year ಅಂತ ನಾನು ಹೇಳಿದೆ. ಓಕೆ, ವಾಟ್ ಎವರ್ ದಟ್ ಯು ಕ್ಯಾನ್ ಲೆಟ್ ಮೀ ನೋ, ನಿನ್ಗೆ ಯಾವ ರೀತಿ ಸಪೋರ್ಟ್ ಬೇಕು ಲೆಟ್ ಮೀ ನೋ. ನೀನು ನನ್ನನ್ನು ಮೀಟ್ ಮಾಡೋಕ್ಕಾಗಲಂದ್ರು ಯು ಬಿ ವಿತ್ ದ ಕಮ್ಯುನಿಕೇಷನ್, ನನಗೆ ಯಾವಾಗಲೂ ಕಮ್ಯುನಿಕೇಷನ್ಲಿರು ನೀನು. ಡೆವಲಪ್ಮೆಂಟ್ ಹೇಳ್ತಾ ಇರಿ, ಏನಾಗ್ತಿದೆ ಅಂತ ಹೇಳು, ಇಫ್ ಐ ಕ್ಯಾನ್ ಸಪೋರ್ಟ್ 100% ಐ ವಿಲ್ ಸಪೋರ್ಟ್ ಯು ಅಂತ. ದೆನ್ ಆಯಿತು, ಪರ್ಮಿಷನ್ ಸಿಕ್ತು. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್. 10 ಕ್ಯಾಬ್ಸ್ ರೆಡಿ ಮಾಡಬೇಕು. 10 ಕ್ಯಾಬ್ಸ್ ಹೇಗೆ ತರ್ತೀನಿ ನನಗೆ ಗೊತ್ತಿಲ್ಲ. ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದೆ, 10 ಬ್ಯಾಂಕಿಗೆ ಓಡಾಡಿ 10 ಬ್ಯಾಂಕಿಗೂ ಕೊಟ್ಟೆ ಸರ್. ಡೈರೆಕ್ಟ್ ಮ್ಯಾನೇಜರ್ ಲೆವೆಲಲ್ಲೇ ಮಾತಾಡಿದ್ವಿ, ಎಲ್ಲ ಮಾತಾಡಿದ್ವಿ. ಆಲ್ ಸೆಡ್ ಯಾ ವಾವ್, ದಿಸ್ ಅ ವಂಡರ್ಫುಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರು. ಯಾ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಗುಡ್, ಯಾಸ್ ವಿ ನೀಡ್ ಟು ಬ್ರಿಂಗ್ ಇಟ್ ಟು ಬ್ಯಾಂಗ್ಳೂರ್, ಸೊಸೈಟಿಗೆ ತುಂಬ ಹೆಲ್ಪ್ ಆಗುತ್ತೆ, ನಮ್ಮ ಮನೆ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ. ಬಟ್ ನೋ ಬಡಿ ವಾಸ್ ರೆಡಿ ಟು ಗಿವ್ ದ ಲೋನ್ಸ್. ಅಡ್ವಾನ್ಸ್ ಕೊಡೋಕ್ಕೆ ಅವ್ರದ್ದು ತೊಡಕುಗಳಿದೆ. ಯಾಕಂತ ಹೇಳಿದ್ರೆ ದೇ ಆರ್ ನಾಟ್ ಶೋರ್ ಅಬೌಟ್ ವಾಟ್ ಇಸ್ ನೆಕ್ಸ್ಟ್ ಇನ್ ದಿಸ್ ಪ್ರಾಜೆಕ್ಟ್. ಕೊಟ್ಟ ಮೇಲೇನು ರಿಕವರಿ ಹೇಗಾಗುತ್ತೆ, ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ವಾಟ್ ದೇ ಆರ್ ಬ್ರಿಂಗಿಂಗ್ ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್. ನಾಳೆ ಸಕ್ಸಸ್ ಆಗಲಿಲ್ಲ ಅಂದರೆ ಆಲ್ಮೋಸ್ಟ್ 1 crore ಹೇಗೆ ಕೊಡೋದು, ಲಾಟ್ ಆಫ್ ಥಿಂಗ್ಸ್. ಸೊ 10 ಬ್ಯಾಂಕಿಗೆ ಹೋದೆ. 10 ಬ್ಯಾಂಕಲ್ಲಿ ಎಲ್ಲ ಬ್ಯಾಂಕು ದೇ ಸೆಡ್ ದೇ ಆರ್ ಅವ್ರವ್ರ ಓನ್ ವೇಲಿ ಅವರು ನನಗೆ ಆನ್ಸರ್ ಮಾಡೋಕ್ಕೆ ಶುರು ಮಾಡಿದರು. ಸೊ ಸಂಬಡಿ ಟೋಲ್ಡ್ ದಟ್ ನೀವು ಸೌತ್ ಇಂಡಿಯನ್ ಬ್ಯಾಂಕಿಗೆ ಹೋಗಿ, ಇಟ್ ಈಸ್ ಎ ವಿಮೆನ್ ವಿಂಗ್, ವಿಲ್ ಗೆಟ್ ಆಲ್ ದ ಸಪೋರ್ಟ್ ಅಂತ ಹೇಳಿ. ಸೊ ಅಲ್ಲಿಗೆ ಹೋದೆ. ದೇ ಆರ್ ಆಲ್ಸೋ ಬ್ಯಾಂಕರ್ಸ್, ದೇ ಸೆಡ್ ದಟ್ ಡೈರೆಕ್ಟ್ಲಿ, ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಸಪೋರ್ಟ್. ಸೊ ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂತ ನೀವು ಹೇಳಿ, ಬಟ್ ಯು ನೀಡ್ ಟು ಪ್ಲಡ್ಜ್ ಸಮಥಿಂಗ್ ಅಂತ. So within a moment I was in the meeting, my husband was in a meeting and all partners were there. So my husband said, Anu, no turning back. ಪ್ಲೆಡ್ಜ್ ಮಾಡೋಣ. ನಮ್ಮದೊಂದು ಆಗ ನಾವೊಂದು ಪ್ರಾಪರ್ಟಿ ಅಂತ ಒಂದು ಇಲ್ಲಿ BDA ಕಾಂಪ್ಲೆಕ್ಸ್ ನಾಗರಬಾವಿಲಿ ಒಂದು ತೊಗೊಂಡಿದ್ವಿ ಸರ್. ನೆಕ್ಸ್ಟ್ ವೀಕಿಂದ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾ ಇದ್ದೀವಿ. ಆ ಒಂದು ಅದಿನ್ನೂ ಆವಾಗ ತೊಗೊಂಡಿದ್ದು, ಜಸ್ಟ್ ಇಟ್ ವಾಸ್ ಇನ್ ಅ ಲೋನ್ 30-50. He said directly, no turning back, you just hand over that, ibru joint, ibru adenéನಿದೆಯೋ ಸೈನ್ ಹಾಕ್ಬಿಟ್ಟು you are just buying the vehicles ಅಂತ ಹೇಳಿ. ದೆನ್ ವಿತಿನ್ ಫ್ರಾಕ್ಷನ್ಸ್, ಸೊ ವಿ ಪ್ರಿಪೇರ್ಡ್ ಎವ್ರಿಥಿಂಗ್ ಸರ್. ಪೇಪರ್ಸ್ ಎಲ್ಲ ರೆಡಿ ಮಾಡಿ, ನಮಗೆ ಗೊತ್ತಾಯಿತು ನಮ್ಮ ಪ್ರಾಜೆಕ್ಟ್ ನೋಡಿ ವಾವ್ ಅನ್ನೋರಿಗಿಂತ ಯಾರು ಇದಕ್ಕೆ ಬೇರೆಯಾಗಿ ಮಾರ್ಟಗೇಜ್ ಲೋನ್ ಆಗಲಿ ಇಲ್ಲ CTGS ಅವ್ರದ್ದೇ ಬ್ಯಾಂಕರ್ಸ್ದೇ ಬೇಕಾದಷ್ಟಿದೆ ಸರ್. ನಾವು ಮಾರ್ಟಗೇಜ್ ಮಾಡಿಲ್ಲ ಅಂದರೂ ಲೋನ್ ಕೊಡುವಂಥ ಕೆಲವೊಂದು ಪ್ರಾವಿಷನ್ ಇದೆ. 7,000 rupees ಪರ್ ಇಯರ್ ಕಟ್ಟೋ ಥರ, ಬೇರೆ ಬೇರೆ ಥರ ಎಲ್ಲ ಇದೆ, ಸಬ್ಸಿಡೀಸ್ ರೂಪದಲ್ಲಿ ಬೇರೆ ಬೇರೆ ಥರ ಕೊಡ್ಬೋದು. ಬಟ್ ಅಷ್ಟು ವೆಹಿಕಲ್ಸಿಗೆ ಹೇಗೆ ಕೊಡೋದು ಅನ್ನೋ ಚಾಲೆಂಜ್ ಅವರಿಗೆ. ಮತ್ತು ಹೇಗೆ ನಡೆಯುತ್ತೆ ಇದಕ್ಕೆ? ಟೂರಿಸಮ್ನವ್ರು ವೆಹಿಕಲ್ಸ್ ಕೊಡ್ತಾರಲ್ಲ ಸರ್, ಟೂರಿಸಮ್ ಅವ್ರು ಕೊಡ್ತಾರೆ ಸರ್, ಅದು ಕ್ಯಾಸ್ಟಿಗೆ ನೀವು ಅಪ್ಲೈ ಮಾಡಿರಬೇಕು ಸರ್. ನೀವು ಅಪ್ಲೈ ಮಾಡಿರಬೇಕು, 3,000 ಅಪ್ಲಿಕೇಶನ್ ಬಂದಿರುತ್ತೆ, ಅದರಲ್ಲಿ 2-3 ವರ್ಷಕ್ಕೆ ಕೊಡ್ತಾರೆ ಸರ್. ಅದ್ರಲ್ಲಿ ನಾವೆಲ್ಲೂ ಇಲ್ಲ, ಅಲ್ಲಿ ರೇಸ್ನಲ್ಲಿ ಬರಲ್ಲ, ನಾವು ಬರೋದೇ ಇಲ್ಲ. ಸೊ ಅಂಥದ್ರಲ್ಲಿ ಆಲ್ರೆಡಿ ನಮಗೆ ಪರಿಚಯ ಆಗೋಗಿತ್ತು ಏನು ನಮ್ಮ ಸುತ್ತಮುತ್ತಲು ನಡೆಯುತ್ತೆ, ಲಿಮಿಟೇಷನ್ಸ್ ಏನಿದೆ ಅಂತ ನಮಗೆ ಗೊತ್ತಿತ್ತು ಸರ್. ಸೊ ದೆನ್ ವಿ ವೆಂಟ್ ವಿತ್ ಇದು ಮಾರ್ಟಿಗೇಜ್ ಪೇಪರ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಾವು ಸೈನ್ ಮಾಡಿ ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಆಯಿತು, ಸ್ಯಾಂಕ್ಷನ್ ಮಾಡಿದ್ರು, ಕಾರ್ಗಳು ಬಂತು. ಎಷ್ಟು ಬಂದು? 10 ಕಾರು ಬಂತು. 10 ಕಾರ್ ಬಂತು, 10 ಡ್ರೈವರ್ ರೆಡಿ ಆದರು. 10 ಕಾರ್ ಬಂತು, 10 ಡ್ರೈವರ್ ರೆಡಿ ಆಯಿತು. ಡಿಸೆಂಬರ್ 18ನೇ ತಾರೀಕು ಎಲ್ಲ ಕಾರ್ ಬಂತು ಸರ್. ನೆಕ್ಸ್ಟ್ ಜನವರಿ 2ನೇ ತಾರೀಕು ನನ್ನ EMI ಇದೆ, ಫಸ್ಟ್ EMI ಇದೆ. ಒಂದು ಕಾರಿನ EMI 16,000. ನಂದು ಪ್ರಾಜೆಕ್ಟ್ ಅಷ್ಟೊತ್ತಿಗೆ ಲಾಂಚ್ ಆಗಲೇಬೇಕು. ಲಾಂಚ್ ಆದರೆ ರೆವೆನ್ಯೂ ಬರುತ್ತೆ. ಹೌದು, ರೆವೆನ್ಯೂ ಬರೋಕ್ಕೆ ಶುರುವಾಗುತ್ತೆ. ಸೊ ಏರ್ಪೋರ್ಟಿಗೆ ಎಲ್ಲ ಆಯಿತು, ಎಲ್ಲ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ವಿ. ಪುಷ್ಕರ್ ಸರ್ಗೆ ಎಲ್ಲ ಗೊತ್ತಿತ್ತು ಏನೇನು ಆಗ್ತಾ ಇದೆ ಏನು ಅಂತ. ಹಿ ವಾಸ್ ಇನ್ ದ ಮೀಟಿಂಗ್, ಬೇರೆ ಬೇರೆ ಕಡೆ ಅವ್ರ ಟೂರಿಸಮ್ ಡೆವಲಪ್ಮೆಂಟ್ ಮೀಟಿಂಗ್ಸ್ ಎಲ್ಲ ಇತ್ತು. ಹಿ ವಾಸ್ ಇನ್ ಹುಬ್ಳಿ. ಇಲ್ಲೆಲ್ಲ ಏನೇನು ಅಪ್ರೂವಲ್ ತೊಗೋಬೇಕು, ಇಂಡಕ್ಷನ್ ಸರ್, ನಾವು ಅದನ್ನು ಫಸ್ಟು ಡಿಸೈಡ್ ಮಾಡಿದ್ವಿ. ಕಾರ್ಗಳು ತೊಗೊಂಡ್ಮೇಲೆ ಪಿಂಕ್ ಬಂಪರ್ ಮಾಡಬೇಕು, ಐಡೆಂಟಿಫೈ ಆಗಬೇಕಿದು ವಿಮೆನ್ ಕ್ಯಾಬ್ ಅನ್ನೋದು ಒಂದು. ಮತ್ತು ನೈಟ್ ಟೈಮ್ ಇದ್ದಾಗ ಏರ್ಪೋರ್ಟಲ್ಲೇ ಇರೋ ಮೆನ್ ಕ್ಯಾಬಿಗೆ ವಿಮೆನ್ ಕ್ಯಾಬ್ ಯಾಕಾರು ನಿಂತಿದೆ ಅಂದರೆ ಅವರಿಗೂ ಗೊತ್ತಾಗಬೇಕು ಏನಾದ್ರು ಚಾಲೆಂಜಸ್ ಫೇಸ್ ಮಾಡ್ತಿದ್ದಾರಾ, ಸಪೋರ್ಟಿಗೆ ನಿಂತ್ಕೋತಾರೆ ಅನ್ನೋದೊಂದು. ಇದೆಲ್ಲ ರೀತಿಯಲ್ಲಿ ನಾವು ಮಾಡಿದ್ರಿಂದ ಅದಕ್ಕೆ ಪೇಂಟ್ ಆಗಬೇಕಿತ್ತು, ಮತ್ತು ಮೀಟ್ರ್ ಅಪ್ರೂವಲ್ ತೊಗೋಬೇಕಿತ್ತು, ಅದಕ್ಕೆ ಮೀಟ್ರ್ ಇಡಬೇಕಾಗಿತ್ತು, ಡಿಜಿಟಲ್ ಮೀಟ್ರ್ ಇಡಬೇಕಾಗಿತ್ತು, ಅದಕ್ಕೆ ಅದರ ಅಪ್ರೂವಲ್ ಬಂತು. ಆಮೇಲೆ ಒಂದು ಡ್ರೈವರ್ಗೆ ನಾವು ಸ್ಕಿಲ್ ಟೆಸ್ಟ್ ಮಾಡಬೇಕಿತ್ತು, ಪೊಲೀಸ್ ವೆರಿಫಿಕೇಷನ್ ಆಗಬೇಕಿತ್ತು, ಮೆಡಿಕಲ್ ಟೆಸ್ಟ್ ಆಗಬೇಕಾಗಿತ್ತು.
ಇದೆಲ್ಲ ಪೇಪರ್ಸು ರೆಡಿ ಮಾಡಿ ನಾವು ಇಂಡಕ್ಷನ್ಗೆ ಹೋಗಬೇಕು. ಇಂಡಕ್ಷನ್ ಅಂದರೆ ಎಲ್ಲ ಪೇಪರ್ಸು ತೊಗೊಂಡು ನಮ್ಮ ಈ ಡ್ರೈವರ್ ಆ ಗಾಡಿಯನ್ನು ಓಡಿಸ್ತಾರೆ ಅನ್ನೋದ್ರ ಮೇಲೆ ಏರ್ಪೋರ್ಟ್ ಅವ್ರು ಬಂದು ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ. ಅದರಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇದೆಯಾ, ಪೆಪ್ಪರ್ ಸ್ಪ್ರೇ ಇದೆಯಾ, ಪ್ರತಿಯೊಂದು ಕ್ರಾಸ್ ಚೆಕ್ ಆಗುತ್ತೆ ಗಾಡಿದು. ಇದೆಲ್ಲ ಟೆಸ್ಟಿಗೆ ಯಾರೂ ಒಪ್ಕೊಂಡು ಬರ್ತಾ ಇಲ್ಲ ಸರ್. ಏರ್ಪೋರ್ಟ್ ಅವ್ರು ಇಂಡಕ್ಷನ್ ಮಾಡಕ್ಕೆ ರೆಡಿ ಬರ್ತಿಲ್ಲ, ಮುಂದಕ್ಕೆ ಬರ್ತಿಲ್ಲ. ಒಂದು ಹೆಣ್ಮಗು ಬಂದು ಇದನ್ನು ಮಾಡೋಕ್ಕೆ ಇಷ್ಟೆಲ್ಲ ನಿಂತ್ಕೊಂಡು ಇಷ್ಟು ಮಾಡೋಕ್ಕೆ ರೆಡಿ ಇದ್ದಾರಲ್ಲ. ಮೆಗಾ ಇದೆ, ಮೇರು ಇದೆ, ಓಲಾ ಇದೆ, ಊಬರ್ ಇದೆ, ಲಾಂಚ್ ಮಾಡ್ಬೋದಿತ್ತಲ್ಲ. ಅವ್ರಿಗೇನು ಕಷ್ಟ ಇದರಿಂದ? ಆ ಹರ್ಡಲ್ಲಿ ಸರ್ ಅವ್ರ ಕಷ್ಟ ಏನು ಅಂತ ನನಗೆ ಗೊತ್ತಿಲ್ಲ ಸರ್, ಬಟ್ ನನಗಂತೂ ಮಾಡಕ್ ಬಿಡ್ತಾ ಇಲ್ಲ. ದೆನ್ ಐ ಆಮ್ ಗೆಟಿಂಗ್ ಎ ಕಾಲ್ಸ್ ಆಲ್ಸೋ. ಹೆಂಗ್ ಮಾಡ್ತೀರಾ ನೀವು? ಥ್ರೆಟ್. ನೀವು ನಾಳೆ ಬೆಳಗ್ಗೆ ಇರ್ತೀರಾ ನೀವು ಮಾಡಿದ್ರೆ? ಒಂದು ಕಾಲು. ಇನ್ನೊಂದು ಕಾಲು, ನೀವು ಯಾಕೆ ನಮ್ಮ ಜೊತೆ ಸೇರ್ ಮಾಡಬಾರ್ದು, ನೀವು ಯಾಕೆ ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆನೇ ಮಾಡಬೇಕು? ದೆನ್ ಐ ಸೆಡ್ ಐ ಹ್ಯಾವ್ ಪ್ರಾಮಿಸ್ ಸರ್, ನೀವು ಬನ್ನಿ ನಮ್ಮ ಜೊತೆ 100 ಕಾರ್ ಕೊಡ್ತೀವಿ. ಆವಾಗ ಶುರುವಾಯ್ತು ಬನ್ನಿ ಅಂತ. ನೀವು ಬನ್ನಿ ನಮ್ಮ ಜೊತೆ, ನಾವು 100 ಕಾರ್ ಕೊಡ್ತೀವಿ, ಲಾಂಚ್ ಮಾಡೋಣ, ನಿಮ್ಗೇನು ಬೇಕು ಸಪೋರ್ಟ್ ನಾವು ಮಾಡಿ. ದೆನ್ ಇಂಟಿಗ್ರಿಟಿ ಮ್ಯಾಟರ್ಸ್ ಫಸ್ಟು ಸೇರಿ ಪುಷ್ಕರ್ ಸರ್ ಎಲ್ಲ ತಿಳ್ಕೊಂಡು ಒಂದೊಂದು ಸ್ಟೆಪ್ಪಿಗೂ ನಮಗೆ ಸಪೋರ್ಟ್ ಮಾಡಿ ಬಂದಮೇಲೆ ಆ್ಯಂಡ್ ಐ ಹ್ಯಾವ್ ಪ್ರಾಮಿಸ್ಡ್ ಹಿಮ್, ಎಸ್ ಸರ್ ನಾನು ನಿಮ್ಮ ಜೊತೆ ಇದನ್ನು ಮಾಡ್ತೀನಿ ಅಂತ. ನಾನು ಎಲ್ಲರಿಗೂ ಹೇಳಿದ್ದು ಒಂದೇ ಮತ್ತು ಸರ್ ಆಲ್ರೆಡಿ ಐ ಗಿವನ್ ಮೈ ವರ್ಡ್. ಸೊ ನನಗೆ ಇನ್ನೊಂದು ಏನಿತ್ತು ಅಂದರೆ, ನಾಳೆ ಮುಂಬರುವ ದಿನಗಳಲ್ಲಿ ನನಗೆ ಗೌರ್ಮೆಂಟ್ ಸಬ್ಸಿಡೀಸ್ ಏನಾದ್ರು ಒಂದು ಮಾಡಿಸ್ಬೋದು ನಾನು ಹೆಣ್ಮಕ್ಳಿಗೆ. ಯಾಕಂದರೆ ತೆಲಂಗಾಣ ಗೌರ್ಮೆಂಟ್ ಆಗ್ಬೋದು, ಬೇರೆ ಗೌರ್ಮೆಂಟ್ ಅವರೆಲ್ಲ ನಾವು ಶುರು ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಬೇರೆ ಬೇರೆ ವಿಮೆನ್ಸ್ ಆ ಸ್ಟೇಟಲ್ಲಿ ಶುರು ಮಾಡಿದ್ದಾರೆ. ಹೌದು, ಆ ಕಾನ್ಸೆಪ್ಟ್ ನೋಡ್ಕೊಂಡು. ಹೌದು, ಡಿಸ್ಕ್ಲೋಸ್ ಆಗಿತ್ತು. ಶಿ ಕ್ಯಾಬ್ ಬಂತು. ನೀವು ಡಿಸ್ಕ್ಲೋಸ್ ಮಾಡಿದ್ರಾ? ನೀವು ಮಾಡಿದ್ಮೇಲೆ ಬಂತ ಮುಂಚೆ? ಇಲ್ಲ ಸರ್, ನಾವು ಮಾಡಿದ್ಮೇಲೆ ಸ್ಟೇಜ್ ಬೈ ಸ್ಟೇಜ್ ಬಂತು ಸರ್. ನಮ್ದು ಇವಾಗ ಪಿಂಕ್ ಎರ್ಟಿಗಾ ಪೊಲೀಸ್ ಅವ್ರದ್ದು ಪಿಂಕ್ ಕಾರ್ ಬರುತ್ತಲ್ಲ ಸರ್, ಅದು ಕೂಡ ನಮ್ಮ ಕಾನ್ಸೆಪ್ಟೇ. ನಮ್ದು ಮಾಡಿದ್ಮೇಲೆ ಅವರು ಕೂಡ ಪಿಂಕ್ ಮಾಡಿದ್ರು. ಸೊ ವಿಮೆನ್ ಕೂಡ ಡ್ರೈವ್ ಮಾಡ್ಬೋದು ಅಂತ. ಈ ಥರ ಮಾಡಿದಾಗ ಸೊ ನನಗೆ ಇಂಡಕ್ಷನ್ಗೆ ಎಲ್ಲೋ ಒಂದು ಕಡೆ ರೀಸನ್ ಏನು ಅಂತ ಇಲ್ಲ, ದೇ ಆರ್ ನಾಟ್ ಕಂಪ್ಲೀಟಿಂಗ್ ದಟ್ ಅಷ್ಟೇ. ಅನ್ಸೀನ್ ಹರ್ಡಲ್ ವಾಸ್ ದೇರ್. ಹೌದು, ನನಗೇನು ಅಂತ ಗೊತ್ತಾಗ್ತಿಲ್ಲ. ಬಟ್ ನನ್ನ ಹೆಡ್ಡೇಕ್ ಏನಂದರೆ ಟುಮಾರೋ ಮಾರ್ನಿಂಗ್ ವಾಟ್ ಐ ಆಮ್ ಡೂಯಿಂಗ್ ಅಂತ, ನಾನು ಏನು ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅದನ್ನು ಅಂತ ನನಗೆ ಭಯ. ದೆನ್ ಇಂಡಕ್ಷನಿಗೆ ಬನ್ನಿ ಅಂತಾರೆ, ಅವತ್ತು ರಾತ್ರಿ ಮುಗ್ದೋಗುತ್ತೆ ಅಂತಂತಾರೆ. ಆಗ್ತಾಯಿಲ್ಲ ಕೆಲಸ. ಬೆಳಗ್ಗೆ 10 ಗಂಟೆಗೆ ಹೋಗಿದ್ದೀನಿ ಸರ್, ರಾತ್ರಿ 9:30 ಆದರೂ ಮಳೆ ಬರ್ತಾ ಇದೆ, ಇಂಡಕ್ಷನ್ ಮಾಡ್ತಾ ಇಲ್ಲ. ಎಲ್ಲ ನನ್ನ ಡ್ರೈವರ್ಸ್ ಹಸ್ಕೊಂಡಿದ್ದಾರೆ. ಇಂಡಕ್ಷನ್ ಆಗೋಗ್ಬಿಟ್ರೆ ನಾಳೆ ಬೆಳಗ್ಗೆ ನಾನು ಲಾಂಚ್ ಮಾಡ್ತೀನಿ, ಮಾಡೋಕ್ಕಾಗ್ತಾ ಇಲ್ಲ. ದೆನ್ ಆಲ್ ದ ಆಫೀಸರ್ಸ್ ಆರ್ ಕಮ್ಮಿಂಗ್ ಆ್ಯಂಡ್ ಟೇಲಿಂಗ್ ದಟ್ ಇವರಿಲ್ಲ, ಅವ್ರು ಬರಬೇಕಿತ್ತು, ಅವ್ರು ಇದನ್ನು ಮಾಡಬೇಕಾಗಿತ್ತು, ಇದು ಕಂಪ್ಲೀಷನ್ ಇಲ್ಲ, ಇದಕ್ಕೆ ಅಥಾರಿಟಿ ಲೆಟರ್ ಇಲ್ಲ, ಇದಕ್ಕೆ ಅದು ಇದು ಅಂತ ಲಾಟ್ ಆಫ್ ಎವ್ರಿಥಿಂಗ್ ಈಸ್ ರೆಡಿ, ಬಟ್ ಆಗ್ತಾ ಇಲ್ಲ. ದೆನ್ ಇಮಿಡಿಯೇಟಾಗಿ ನನಗೆ 2 ಆಪ್ಷನ್ ಇದ್ದಿದ್ದು. ಒಂದು, ಸದಾನಂದ ಗೌಡ್ರು ಸರ್ ಕಾಲ್ ಮಾಡಬೇಕು, ನಾನು ಹೇಳಬೇಕು ಈ ಥರ ಆಗ್ತಿದೆ, ಮತ್ತೇನಾದ್ರು ಒಂದು ಪರ್ಮಿಷನ್ ತೊಗೋಬೇಕು ಅಂತ. ಇಲ್ಲ, ನಾನು ಪುಷ್ಕರ್ ಸರ್ಗೆ ಕಾಲ್ ಮಾಡಬೇಕು ಅಂತ. 2 ಆಪ್ಷನ್ ನನಗೆ ಕಾಣ್ತಾ ಇರೋದು. ಸರ್ಗೆ ಕಾಲ್ ಮಾಡಿದೆ, ಸ್ಟ್ಯಾಟಿಸ್ಟಿಕಲ್ ಮಿನಿಸ್ಟ್ರಿಗೆ, ಅವ್ರು ಎತ್ತಲಿಲ್ಲ ಆ ಟೈಮಲ್ಲಿ. ಇಮಿಡಿಯೇಟ್ ಪುಷ್ಕರ್ ಸರ್ಗೆ ಕಾಲ್ ಮಾಡಿದೆ, ಸರ್ ಈ ಥರ ಆಗ್ತಾಯಿದೆ, ಇದು ಆಲ್ರೆಡಿ ನಾನು 4th ಟೈಮ್ ಏರ್ಪೋರ್ಟಿಗೆ ಬರ್ತಾಯಿದ್ದೀನಿ, ನನ್ನ ಇಂಡಕ್ಷನ್ ಆಗ್ತಾ ಇಲ್ಲ, ಏನು ಮಾಡಬೇಕು ಹೇಳಿ ಅಂತ. ಸೊ ಇಮಿಡಿಯೇಟ್ ಹಿ ಸೆಡ್ ಒನ್ ವರ್ಡ್, ಅನು, ಐ ಆಮ್ ಸೀಯಿಂಗ್ ವಾಟ್ ಆ್ಯಂಡ್ ಆಲ್ ದಟ್ ಯು ಆರ್ ಡೂಯಿಂಗ್, ನೌ ಸ್ಟಾಪ್. ನಾನು ಹುಬ್ಳಿ ಪ್ರೋಗ್ರಾಮ್ ಮುಗಿಸ್ಕೊಂಬರ್ತೀನಿ, ಈ ಸತಿ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ, ನಾನೇ ಬಂದು ನಿಂತ್ಕೊಂಡು ನೀನು ಲಾಂಚ್ ಮಾಡಿಕೊಡ್ತೀನಿ ಈ ಪ್ರಾಜೆಕ್ಟ್ನ, ನೋ ನೀಡ್ ಟು ವರಿ. ನನ್ನ ಪರ್ಮಿಷನ್ ಇಲ್ಲದೆ ನೀನು ಏರ್ಪೋರ್ಟಿಗೆ ಬರಬೇಡ. ಬಿಕಾಸ್ ನಾನು ಅದಕ್ಕಿಂತ ಮುಂಚೆ ಸುಮಾರು ಸತಿ ಹೋಗ್ಬಿಟ್ಟು ವಾಪಸ್ ಬಂದಿದ್ದೀನಿ. ಕಂಪ್ಲೀಟ್ಲಿ ಸೋತ್ ಹೋಗ್ಬಿಟ್ಟಿದ್ದೀನಿ ಸರ್. ನನಗೆ ಆಗುತ್ತೋ ಆಗಲ್ವೋ ಅಂತ, ಯಾಕಂದರೆ ತಲೆ ಮೇಲೆ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ, ಫೈನಾನ್ಷಿಯಲ್ ಆಲ್ರೆಡಿ ಸಾಲ ನೆಕ್ಸ್ಟ್ ಮಂತಿಂದ ನಾನು ಕಟ್ಟಬೇಕು. ಬಟ್ ಇದು ಯಾರೂ ಮೂವ್ ಮಾಡೋಕ್ಕೆ ರೆಡಿ ಇಲ್ಲ. ಕಣ್ಣಲ್ಲಿ ನೀರು ಬರ್ತಿದೆ. 19 ಜನ ಗಂಡು ಮಕ್ಕಳು ನನ್ನ ಸುತ್ತ ನಿಂತಿದ್ದಾರೆ, ರೀಸನ್ಗಳು ಹೇಳ್ತಾ ಇದ್ದಾರೆ. ನಾನು ಒಬ್ಬಳೇ ಹೆಣ್ಮಗಳು, ರಾತ್ರಿ 9:30 ಏರ್ಪೋರ್ಟಲ್ಲಿ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಸರ್. ಫಸ್ಟ್ ಟೈಮ್ ನನಗೆ ಎಷ್ಟು ಕಣ್ಣಲ್ಲಿ ನೀರು ಅಂದರೆ, ಯಾಕೆ ಒಂದು ಹೆಣ್ಮಗು ಇದನ್ನು ಮಾಡ್ತಾ ಇದೆ ಅಂದರೆ ಸಮಾಜ ಇದನ್ನು ಯಾಕೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ? ಅಟ್ಲೀಸ್ಟ್ ಬೆನ್ತಟ್ಟಿ ನಾನು ಇದಕ್ಕೆ ನಿಂತ್ಕೊಂಡು ನಾನು ಮುಂದುವರಿಸ್ತೀನಿ ಅನ್ನೋ ಒಂದು ಇದಿಲ್ವಲ್ಲ. ನಾನು ಇಲ್ಲೂ ಸೋಲ್ತಾ ಇದ್ದೀನ. ಅವ್ರ ಮುಂದೆ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಇದೆ, ಬಟ್ ನನಗೆ ಗೊತ್ತಿಲ್ಲ, ತೋರಿಸ್ಬೇಕಲ್ಲ. ನನಗೆ ಒಂಥರ ನಾನು ಎಲ್ಲೋ ಸೋತೋಗ್ತಾ ಇದ್ದೀನಿ. ನನ್ನನ್ನು ನಂಬ್ಕೊಂಡು ಅಷ್ಟು ಜನ ಹೆಣ್ಮಕ್ಳು ನಿಂತಿದ್ದಾರೆ, ಅವ್ರ ಭವಿಷ್ಯ. ಆವತ್ತೇ ಅಂದ್ಕೊಂಡೆ ಸರ್, ನಾನು 100% ನಾನು ಲಾಂಚ್ ಮಾಡೇ ಮಾಡ್ತೀನಿ, ಏನಾದರೂ ಬರಲಿ ಅನ್ನೋ ಒಂಥರ. ಪುಷ್ಕರ್ ಸರ್ ಹೇಳಿದ್ರು, ಆಯಿತು ನಾನೇ ಬಂದು ನಿಂತ್ಕೊಂಡು ಮಾಡ್ತೀನಿ ಅಂತ. ದೆನ್ ಡಿಸೆಂಬರ್ 21 ಅವರೇ ಬಂದರು. ಅವರು ಹಿ ಸ್ಪೋಕ್ ಡೈರೆಕ್ಟ್ಲಿ ಟು CEO ಆಫ್ ಏರ್ಪೋರ್ಟ್.
ಇಮಿಡಿಯೇಟ್ ಅವರೇ ಪರ್ಮಿಷನ್ ತೊಗೊಂಡ್ರು. ಅವ್ರ ಪರ್ಮಿಷನ್ ತೊಗೊಂಡು ನನಗೆ ಗೊತ್ತೇ ಇಲ್ಲ ಸರ್ ಅವ್ರು ಏನೇನು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ದೆನ್ ಹ್ಯಾಸ್ ಮಿ ಒನ್ ಕ್ವೆಶನ್, ಅನು ನಿನಗೆ ಲಾಂಚಿಂಗಿಗೆ ಯಾರನ್ನಾರು ಕರಿಬೇಕು ಅಂತಿದೆಯಾ, ನಿಂದು ಪ್ರಿಪ್ರೇಷನ್ ಇದೆಯಾ ಅಂತ. ನನಗೆ ಒಂದು ಸ್ವಲ್ಪ ಸೆಲೆಬ್ರಿಟೀಸ್ನ ಅವನ್ನ ಕರಿಬೇಕು ಅಂತದೆ. ಸೊ ನೀನು ಲಿಮಿಟ್ ಮಾಡ್ಕೊ, ನಾನು ಮಿಕ್ಕಿದ ಪ್ರಿಪ್ರೇಷನ್ ನಾನು ಮಾಡ್ತೀನಿ, ಏನೇನು ಬೇಕೋ ರೆಡಿ ನೀನು ಮಾಡ್ಕೊ ಅಂತ ಈ ಸೆಡ್. ಓಕೆ ಸರ್, ನಾನು ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋತಿದ್ದೆ ನಾನು. ದೆನ್ ಡೇಟ್ ಫಿಕ್ಸ್ ಆಯಿತು. ದೆನ್ ಇವ್ರು ಯಾವಾಗ ಅವ್ರ ಹೈಯರ್ ಅಥಾರಿಟಿಗೆ ಮೀಟ್ ಮಾಡೋಕ್ಕೆ ಶುರು ಮಾಡಿದ್ರು, ಏರ್ಪೋರ್ಟ್ ಅವರೆಲ್ಲ ನನಗೆ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಮ್ಯಾಮ್ ಇದೆಲ್ಲ ಹಾಗೆ ಲಾಂಚ್ ಮಾಡೋಕ್ಕಾಗಲ್ಲ, ದಿಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ, ನ್ಯೂಸ್ ಪೇಪರ್ಸ್ ಪ್ರೆಸ್ ಮೀಟ್ ಇರುತ್ತೆ, ಮತ್ತು ಇದೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ, ಮತ್ತು ಇದು ಏನೇನು ಬೇಕು ಅದು ಅಡ್ವರ್ಟೈಸಿಂಗ್ ಮಾಡಬೇಕು, ನಾವು ಮೀಡಿಯಾಸ್ ಎಲ್ಲ ಕರೆಸ್ಬೇಕು. ಸೊ ಇದಕ್ಕೆಲ್ಲ ಟೈಮ್ ಬೇಕು, ಯು ನೀಡ್ ಟು ಗಿವ್ ಅ ಟೈಮ್. ಮತ್ತು ನಾವು ಲಾಂಚಿಂಗಲ್ಲಿ ನಮ್ಮದೇ ಆದ ಬ್ಯಾನರ್ಸ್ ಮಾಡಬೇಕು, ಇದೆಲ್ಲ ಇದೆ ಮೇಡಮ್, ನೀವು ಅಂದ್ಕೊಳ್ಳೋದು ಸುಲಭ ಅಲ್ಲ ಇದೆಲ್ಲ. ಯು ಗಿವ್ ಅಸ್ ಅ ಟೈಮ್, ನಿಮ್ಮ ಪ್ರಿಪ್ರೇಷನ್ ಎಲ್ಲ ನನಗೆ ಮೇಲ್ ಹಾಕಿ, ನಾವು ಇದ್ರ ತಕ್ಕನಾಗಿ ನಾವು ನಿಮ್ಮದು ಗೋಪಿಂಗ್ದು ಲೋಗೋ ಅದೆಲ್ಲ ಹಾಕಿ ನಾವು ಅದ್ರ ತಕ್ಕನಾಗಿ ಬ್ಯಾನರ್ಸ್ ಎಲ್ಲ ರೆಡಿ ಮಾಡಿ ದೆನ್ ವಿಲ್ ಕಮ್ ಬ್ಯಾಕ್, ನಾವು ಹೇಳ್ತೀವಿ ಅಂತ ಹೇಳಿದ್ರು. ಯಾವಾಗ ಪುಷ್ಕರ್ ಸರ್ ಹೈಯರ್ ಅಥಾರಿಟಿನ ಮೀಟ್ ಮಾಡಿ ಅವ್ರು ಕಮ್ಯುನಿಕೇಟ್ ಮಾಡಿದ ಮೇಲೆ ದೆನ್ ಎವ್ರಿ ಒನ್ ಕಾಲ್ಡ್ ಮೀ ಆ್ಯಂಡ್ ದಿಸ್ ಇಸ್ ವಾಟ್ ಇಟ್ ಈಸ್ ಅಂತ. ಸೊ ಅದಾದಮೇಲೆ ದೆನ್ ಸರ್ ಹ್ಯಾಸ್ ಗಿವನ್ ದ ಟೈಮ್, ಡೇಟ್ ಆಲ್ಸೋ, ದಿಸ್ ಇಸ್ ವಾಟ್ ಇಟ್ ಈಸ್, ಯು ನೀಡ್ ಟು ಬಿ ಹಿಯರ್ ಬಿಫೋರ್ 9:30, ಲಾಂಚಿಂಗ್ ಇಸ್ 10 o'clock ಆ್ಯಂಡ್ ಎವ್ರಿಥಿಂಗ್ ಇಸ್ ಸರ್ಪ್ರೈಸ್ ಅಂತ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಸರ್. 10 ಜನ ಡ್ರೈವರ್ಸ್ ಇದ್ದವರು, ಒಬ್ಬಳಿಗೆ ಹೆಲ್ತ್ ಅಪ್ಸೆಟ್ ಆಗೋಯ್ತು. ನೈಟಿಗೆ ಶಿ ಕಾಲ್ಡ್ ಮಿ ಆ್ಯಂಡ್ ಶಿ ಸೆಡ್, ಮ್ಯಾಮ್ ನನಗೆ ಬರೋಕ್ಕಾಗ್ತಿಲ್ಲ, ನಾನು ಅಡ್ಮಿಟ್ ಆಗಿಬಿಟ್ಟಿದ್ದೀನಿ ಅಂತ. ದೆನ್ ಮೈ ಹಸ್ಬೆಂಡ್ ಟೋಲ್ಡ್, ನೋ ವರೀಸ್, ಯು ಆರ್ ದ ಡ್ರೈವರ್, 10th ಡ್ರೈವರ್ ನೀನೇ, ಯು ಸ್ಟ್ಯಾಂಡ್ ಫಾರ್ ದ್ಯಾಟ್ ಅಂತಂದರು. ಇಷ್ಟೆಲ್ಲ ಮಾಡಿದ್ಯಾ, ಇಲ್ಲೂ ಸೋಲ್ಬೇಡ ನೀನು, ಇದು ಒಂದು ನಿನಗೆ ಪರೀಕ್ಷೆ, ನೀನು ನಿಂತ್ಕೋ, ನೀನು ಡ್ರೈವ್ ಮಾಡ್ತೀಯ ಆವತ್ತು ಅಂತ. ನಾನೊಂದು ಕಂಪನಿ ಫೌಂಡರಾಗಿ ಹೋಗಲಿಲ್ಲ ಸರ್, ಒಂದು ಡ್ರೈವರ್ ಆಗೋದೆ ಆವತ್ತು. ನಾನು ಕೂಡ ಅವ್ರ ಥರನೇ ಯೂನಿಫಾರ್ಮ್ ಹಾಕ್ಕೊಂಡೆ, ಯಾಕಂದ್ರೆ ನಾನು ಯೂನಿಫಾರ್ಮ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆವತ್ತು. ನಾವೆಲ್ಲರೂ ಒಂದೇ ಥರ ಕಾಣಬೇಕು, ಫಸ್ಟ್ ನಾವು ಸಮಾನರು ಅಂತ ಅಂದ್ಕೊಳ್ಳೋಣ. ಬಟ್ ಆಲ್ ವರ್ ಎಕ್ಸ್ಪೆಕ್ಟಿಂಗ್ ಒಂದು ಕಂಪನಿ CEO ಆಗಿ ಫೌಂಡರ್ ಆಗಿ ಹೇಗೆ ಬರ್ಬೋದು, ಈವನ್ ಸರ್ ಆಲ್ಸೋ. ಬಟ್ ನನ್ನ ಡ್ರೈವರ್ಸ್ ಥರ ನಾನು ಕೂಡ ಯೂನಿಫಾರ್ಮ್ ಹಾಕ್ಕೊಂಡು ವಿತ್ ಕೋಟಲ್ಲೇ ನಾನು ಅಲ್ಲಿ ಹೋದೆ. ಸೊ ಹೋದ್ಮೇಲೆ ಇಟ್ ಈಸ್ ಸರ್ಪ್ರೈಸ್ ಫಾರ್ ಮೀ, ಏರ್ಪೋರ್ಟ್ CEO ಹರಿಹರ ಮಾರಾರ್ ಸರು ಮತ್ತು KSTDC ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಕುಮಾರ ಪುಷ್ಕರ್ ಸರು, ಇವರ ಒಂದು ಇದರಲ್ಲಿ ನಮ್ಮ ಲಾಂಚಿಂಗ್ ಆಯಿತು ಸರ್. ಸೆಲೆಬ್ರಿಟಿಗಳನ್ನ ಕರೀಲಿಲ್ಲ ಅಂದ್ಕೊಂಡು? ನಾನು ಕರೀಲಿಲ್ಲ ಸರ್, ಅದು ಡೆಫಿನೆಟ್ ಇರಲಿಲ್ಲ, ನನಗೆ ಡೆಫಿನೆಟ್ ಇರಲಿಲ್ಲ. ಮತ್ತು ಸರ್ ಹೇಳಿದರು, ನಿನಗೊಂದು ಸರ್ಪ್ರೈಸ್ ಇದೆ, ಬಟ್ ಮಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ತೀನಿ, ನೀನು ತಯಾರಿ ಮಾಡ್ಕೊ ಅಂತ ಹೇಳಿದರು. ನಾನು ಏನೇನು ಬೇಕು, ಸೆಲೆಬ್ರಿಟೀಸ್ ಯಾರು ಬಂದರೂ ಅದಕ್ಕೆ ಏನೇನು ಬೇಕು ಪ್ರಿಪ್ರೇಷನ್, ಎವ್ರಿಥಿಂಗ್ ಇಸ್ ರೆಡಿ, ನಾವು ರೆಡಿ ಮಾಡ್ಕೊಂಡಿದ್ವಿ ಅದ್ರ ತಕ್ಕನಂಗೆ. ಅದಾದಮೇಲೆ ಲಾಂಚಿಂಗ್ ಫಸ್ಟ್ ಟೈಮ್ ಇನ್ ಇಂಡಿಯಾ Jan 7, 2019 10 o'clock ಎಲ್ಲ ಕ್ಯಾಬು ಲಾಂಚ್ ಆಯಿತು ಸರ್. 14 ನ್ಯೂಸ್ ಪೇಪರ್ಸ್ ಕವರ್ ಆಯಿತು. ಸರ್ ಬಂದು ಮಾಡಿಕೊಟ್ರು, ಅವರೆಲ್ಲ ಅಷ್ಟು ಜನ ಹುಡುಗಿರಿಗೆ ವೆಲ್ಕಮ್ ಮಾಡಿದ್ರು. ಒಂದೊಂದೇ ಕಾರು ಹೋಗೋಕ್ಕೆ ಶುರುವಾಯಿತು. ದೆನ್ ಹ್ಯಾಸ್ ಮೀ, ಲಾಸ್ಟ್ ಕಾರ್ನು ಕಳಿಸ್ಬಿಡು, ಯಾರು ಡ್ರೈವ್ ಮಾಡ್ತಾ ಇದ್ದಾರೆ? ಸರ್, ಐ ಆಮ್ ದ ಡ್ರೈವರ್ ಟುಡೇ ಸರ್, ನಾನೇ ಹೋಗ್ತಾ ಇದ್ದೀನಿ. ಅವರು ಅವಾಗ ನಿಜವಾಗ್ಲೂ ಶಾಕ್ ಆಗಿಬಿಟ್ರು. ಐ ವಾಂಟ್ ಟು ಸಲ್ಯೂಟ್ ಯು ಅಂತ ಅಂದ್ಬಿಟ್ಟು. ಬಟ್ ನನಗೆ ಆದಿನ ದಿನ ನನ್ನ ಕೈಲಿ ಆಗ್ತಿಲ್ಲ ಅನ್ನೋ ಖುಷಿಗೆ, ಆವತ್ತಿನ ದಿನ ನಾನು ಏನೋ ಒಂದು ಮಾಡಿ ತೋರಿಸ್ದೆ ಪ್ರಪಂಚಕ್ಕೆ ಅನ್ನೋದು, ಐ ಗಾಟ್ ದಟ್ ಸರ್. ನನ್ನ ಜರ್ನಿಲಿ ಹೋಲ್ ಆ ಸಂತೋಷ, ಹೆಣ್ಮಕ್ಳು ಮೂವ್ ಮಾಡಿದ್ದ ಒಂದೊಂದು ಪ್ರತಿಯೊಂದು ಕಾರಲ್ಲೂ ನನಗೆ ಆ ಸಂತೋಷ ಕಾಣ್ತು. ಅವಾಗ ನಿಮಗೆ ಫಸ್ಟ್ ಕಸ್ಟಮರ್ ಸಿಕ್ರಾ? ಸರ್, ಎವ್ರಿ ಒನ್ ಆರ್ ವೇಟಿಂಗ್ ಫಾರ್ ದ ಕ್ಯಾಬ್ ಸರ್. ಅರೈವಲಲ್ಲೇ ನಮಗೆ ಇವತ್ತು ಸರ್ ಒಂದೊಂದು ಮಾಡಿಕೊಡ್ಲಿಲ್ಲ. ನಾನು ಪ್ರತಿಯೊಂದು ರಿಕ್ವೆಸ್ಟ್ ಮಾಡ್ತಾನೆ ಇದ್ದೆ, ಸರ್ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಹೆಣ್ಮಕ್ಳಿಗೋಸ್ಕರ ಅಂತ. ಆವತ್ತಿಂದು 19 ರೂಪಾಯಿ ಇತ್ತು ನಮ್ಮ ಕ್ಯಾಬು. ಸೊ KSTDCಲಿ ಏನಂತ ಹೇಳಿದ್ರೆ 19 ರೂಪಾಯಿ ಗೌರ್ಮೆಂಟ್ ಮೀಟರ್ ಪ್ರಕಾರ. ನಾನು ಇಂಡಿಪೆಂಡೆಂಟ್ ವಿಮೆನ್ ಬರ್ತಾ ಇದ್ದಾರೆ, ಇಂಡಿವಿಜುವಲಿ ಫ್ಯಾಮಿಲಿನ ಅವ್ರು ನಿಭಾಯಿಸಬೇಕು ಸರ್. ಹೆಣ್ಮಕ್ಳು ಡ್ರೈವ್ ಮಾಡ್ತಾರೆ, ಅವ್ರಿಗೆ 2 ರೂಪಾಯಿ ಎಕ್ಸ್ಟ್ರಾ ಕೊಡೋಣ. ಯಾಕಂದ್ರೆ ನಾವಿನ್ನೂ ಇವಾಗ ಲಾಂಚ್ ಆಗ್ತಾ ಇದ್ದೀವಿ, ಇನ್ನೂ ಸ್ಟಾರ್ಟಪ್. ನಾವು ಇಲ್ಲಿಂದ ಹೋದರೂ ಸಿಟಿಯಿಂದ ನಮಗೆ ಬುಕ್ಕಿಂಗ್ಸ್ ಇರಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ, ಫ್ಯೂಯಲ್ ಕಾಸ್ಟೇ ಜಾಸ್ತಿ ಇದೆ. ಇದೆಲ್ಲ ಇದ್ದಾಗ ಒಂದು 2 ರೂಪಾಯಿ ಮಾಡಿಸ್ಬೋದಾ? ಹಿ ಸೆಡ್ ಎಸ್, ಕನ್ವೀನಿಯನ್ಸ್ ಅಂತ ಹೇಳಿ ಮಾಡ್ಸೋಣ ನಾನು ಅಂತ ಹೇಳಿದ್ರು. ಎಸ್, ಫಸ್ಟ್ ಅದು ಅಪ್ರೂವಲ್ ಕೊಟ್ಟರು. ದೆನ್ ಮತ್ತೆ ಹೋದೆ ಸರ್. ಮತ್ತೆ ಹೋಗ್ಬಿಟ್ಟು ಏರ್ಪೋರ್ಟಲ್ಲಿ ಏನಂತ ಹೇಳಿದ್ರೆ, ನಾವು ಪಾರ್ಕಿಂಗ್ ಚಾರ್ಜಸ್ ಅಂತ ನಾವು ಯಾವತ್ತೂ ಪೇ ಮಾಡಲ್ಲ, ಆದರೆ ಟ್ರಿಪ್ ಚಾರ್ಜಸ್ ಅಂತ ಕೊಡ್ತೀವಿ. ಯಾಕಂದರೆ ಏರ್ಪೋರ್ಟಿಗೂ ಅದಕ್ಕೆಲ್ಲ ಅವ್ರಿಗೆ ಆದ ತೆರಿಗೆಗಳಿರುತ್ತೆ. ಸೊ ನಾವು ಒಂದು ಟ್ರಿಪ್ ಮಾಡಿದಾಗ ಇಷ್ಟು ಅಂತೇಳಿ ಒಂದು ಗಾಡಿ 145 ರೂಪಾಯಿ ಕಟ್ಟಬೇಕು ಒಂದು ಟ್ರಿಪ್ಪಿಗೆ. ಸೊ ನನಗೆಲ್ಲೋ ಒಂದು ಕಡೆ ಅದನ್ನು ಕಮ್ಮಿ ಮಾಡ್ತಾರೆ, ಹೆಣ್ಮಕ್ಳಿಗೆ ಇನ್ನೊಂದು ಸ್ವಲ್ಪ ದುಡ್ಡು ಉಳಿಬೋದಲ್ಲ. ಒಂದು ದಿನಕ್ಕೆ ಒಂದು 5 ಟ್ರಿಪ್ ಮಾಡ್ತಾರೆ,
700-800 ರೂಪಾಯಿ ಅದಕ್ಕೆ ಕಟ್ಟೋಕ್ಕಿಂತ ಅವ್ರಿಗೆ ಒಂದು ಹಾಫ್ ಆಫ್ ದ ಅಮೌಂಟ್ ಮಾಡಿದ್ರೆ ಅಟ್ಲೀಸ್ಟ್ ದೇ ಕ್ಯಾನ್ ಟೇಕ್ ಸಮ್ ಮನಿ ಟು ದೇರ್ ಹೋಮ್ ಅಂತ ಅಂದ್ಬಿಟ್ಟು ಒಂದು ಲೆಟ್ರ್ ಬರದೆ ಸರ್ ಏರ್ಪೋರ್ಟ್ ಅಥಾರಿಟಿಗೆ, ಪುಷ್ಕರ್ ಸರ್ ಮುಖಾಂತರನೇ ಬರದೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಸಬ್ಸಿಡಿ ಅಂತೇಳಿ 50% ಕೊಡಿಸಿ ಸರ್, ಇವತ್ತೇನು 40 ರೂಪಾಯಿ ಇದೆ, GSTನೂ ಸೇರಿ 71 ರೂಪಾಯಿ ಆಗೋ ಥರ ಮಾಡಲಿ, ಅಟ್ಲೀಸ್ಟ್ ಆ ವಿಮೆನ್ಸಿಗೆ ಹೆಲ್ಪ್ ಆಗುತ್ತೆ ಮತ್ತು ಖುಷಿಯಾಗಿ 3-4 ಟ್ರಿಪ್ ಅವ್ರು ಮಾಡ್ತಾರೆ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಫಸ್ಟ್ ಆಗಲ್ಲ ಅಂತ ಬಂತು, ಅದಾದಮೇಲೆ ಅದನ್ನು ಕೂಡ ಅಪ್ರೂವಲ್ ಮಾಡಿದ್ರು ಸರ್. ಅದನ್ನು ಅಪ್ರೂವಲ್ ಮಾಡಿ ನಮಗೆ ಅದು ಕೂಡ ಇವತ್ತು ಎಲ್ಲ ಗಂಡು ಮಕ್ಕಳು ಇವತ್ತು 145 ರೂಪಾಯಿ ಕಟ್ಟಿದ್ರೆ ನಾವು ಹೆಣ್ಮಕ್ಳು ಇವತ್ತಿನ ತನಕನೂ 71 ರೂಪಾಯೇ ಕಟ್ತೀವಿ. ಎಷ್ಟು ಕ್ಯಾಬ್ ಲಾಂಚ್ ಆಯಿತು ಸರ್? ನಿಮಗೇನಾರ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸನ್ನು ಪುಷ್ಕರ್ ಅವ್ರು ಕೊಟ್ಟರೆ ಅವತ್ತು? ಸರ್ ಅವರು ಪಾಪ ನನಗೆ ಲಾಂಚಿಂಗ್ ಮಾಡಿಕೊಟ್ಟಿದ್ದೇ ಒಂದು ಸರ್. ಇವತ್ತು ಗೋಪಿಂಗ್ ಬೆಳಿಬೇಕು ಅಂತ ಹೇಳಿದ್ರೆ ಹೀ ಈಸ್ ದ ಮೇನ್ ಪರ್ಸನ್. ನಾವು ಸಣ್ಣದಾಗಿದ್ವಿ ಎಲ್ಲೋ ಎಲೆಮರೆ ಕಾಯ್ತಾರ, ನಮ್ಮನ್ನ ಪ್ರಪಂಚಕ್ಕೆ ಮುಂದಿಟ್ರು ಅವರು. ಓಕೆ, ಪ್ರಪಂಚಕ್ಕೆ ಮುಂದಿಟ್ರು. ಮಾಡೆಲ್ ಕ್ಯಾಬ್ಸ್ 10. ರಿಸಲ್ಟ್ಸ್ ಏನಾಯಿತು ಸರ್? ರಿಸಲ್ಟ್ಸ್ ಏನಂತ ಹೇಳಿದ್ರೆ ನಮಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಹೋದ್ರು ಸರ್. ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಹೋದ್ರು. ಹೌದು, ಏರ್ಪೋರ್ಟಲ್ಲೇ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಹೋದ್ರು. ನಾವು ನೈಟ್ ಸೇವೆ ಕೊಡೋಕ್ಕೆ ವಿ ಆರ್ ವೆರಿ ಮಚ್ ಕಂಫರ್ಟಬಲ್ ಆಯಿತು. ನಮಗೂ ಯಾವುದೂ ಆತಂಕಗಳಿರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಪರ್ಮಿಷನ್ಸೇ ನಾವೆಲ್ಲ ಹೊಯ್ಸಳಾಗಿ ತಿಳಿಸಿದ್ವಿ, ಈ ಥರ ಪಿಂಕ್ ಕ್ಯಾಬ್ ಬರ್ತಾ ಇದೆ, ಸೊ ನಮಗೆ ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ, ಪ್ರೊಟೆಕ್ಷನ್ ಬೇಕಾಗುತ್ತೆ ಅಂತೇಳಿ. ಆಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ನಮಗೆ ಸುರಕ್ಷಾ ಆ್ಯಪ್ ಅಂತ ಮಾಡಿಕೊಟ್ರು. ಮೇಡಮ್ ಏನಾರು ಇದ್ದರೆ ಜಸ್ಟ್ ಡ್ರೈವ್ ಮಾಡ್ತಾ ಇರ್ತೀವಿ, ನಮ್ಗೆ ಏನೋ ಒಂದು ಇಶ್ಯೂಸ್ ಬರ್ಬೋದು, ಇಮಿಡಿಯೇಟಾಗಿ ಆ್ಯಪಲ್ಲಿ ಟಚ್ ಮಾಡಿ ನಮಗೆ ಒಂದು ಇದು ಕೊಟ್ಟರೆ ನಾವು ಹಿಂದ್ಗಡೆ ಇಮಿಡಿಯೇಟಾಗಿ ಫಾಲೋ ಮಾಡೋ ಥರ ಏನಾರೋ ಒಂದು ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ಇಲ್ಲ ಅನ್ನೋನ್ ಪ್ಲೇಸ್ಗೆ ಹೋಗ್ತೀವಿ, ಅಲ್ಲಿ ಯಾರೂ ಇರೋದಿಲ್ಲ, ಏನೋ ಒಂದು ಪರಿಸ್ಥಿತಿ ಎದುರಾಗ್ಬೋದು, ಈ ಥರ ಇದ್ದಾಗ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವರಿಗೂ ಗೊತ್ತಿತ್ತು. ಕಮಿಷನರ್ಸ್ನ ಮೀಟ್ ಮಾಡಿದ್ವಿ ನಾವು, ಪೊಲೀಸ್ ಕಮಿಷನರ್ಸ್ನ ಮೀಟ್ ಮಾಡಿದ್ವಿ, ಏನೇನು ಬೇಕೋ ಸಜ್ಜನ ನಾವು ಮಾಡ್ಕೊಂಡಿದ್ವಿ ಸರ್ ಅಷ್ಟೊತ್ತಿಗೆ. ಸೊ ಸರ್ ನನಗೆ ಲಾಂಚ್ ಮಾಡಿಕೊಟ್ಟಿದ್ದೆ ಮೊದಲನೇದು, ಮತ್ತು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಸರ್ ಅಷ್ಟು ದೊಡ್ಡ ಅಧಿಕಾರಿನೂ ನಮ್ಮ ಜೊತೆಗೆ ಬರ್ತಾರೆ ಅಂತ. ಏರ್ಪೋರ್ಟ್ CEO ಎಷ್ಟು ಫಂಕ್ಷನ್, ಇವಾಗ ನಾನೇ ಹೋಗಿ ಕರೆದ್ರೂ 100% ಅವ್ರು ಬರ್ತಿರ್ಲಿಲ್ಲ, ಬಟ್ ಅಂಥದ್ದೊಂದು ಏರ್ಪೋರ್ಟಲ್ಲಿ ನಡೀತಿದೆ ಅಂದಾಗ ಅದನ್ನು ಮಾಡಿಸಿದ್ರು. ಆಮೇಲೆ 14 ನ್ಯೂಸ್ ಪೇಪರ್ಲಿ ಮೀಡಿಯಾ 14 ಲ್ಯಾಂಗ್ವೇಜಸಲ್ಲಿ ಕವರ್ ಆಯಿತು ಸರ್. ಅದು ಎಲ್ಲರಿಗೂ ಗೊತ್ತಾಗಕ್ಕೆ ಶುರುವಾಯಿತು. ಸೊ ಅವರೆಲ್ಲ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು ನಮಗೆ, ಮೇಡಮ್ ಪಿಂಕ್ ಕ್ಯಾಬ್ಸ್ ಇದೆಯಂತೆ, ನಮ್ಮ ಮಕ್ಳಿಗೂ ನಾವು ಬುಕ್ ಮಾಡ್ಬೋದಾ? ಸೊ ಆ ರೀತಿ ಗೊತ್ತಾಯಿತು. ಆಮೇಲೆ ನನಗೆ 2 ರೂಪೀಸ್ ಕನ್ವೀನಿಯನ್ಸ್ ಚಾರ್ಜಸ್ತು ರೆಡಿ ಮಾಡಿಕೊಟ್ರು, ಹೆಣ್ಮಕ್ಳಿಗೆ ಇದು ಆಗುತ್ತೆ ಅಂತ ಹೇಳಿ. ಅದಾದಮೇಲೆ ಸಬ್ಸಿಡಿ ವರ್ಕೌಟ್ ಆಯಿತು ನಮಗೆ, 71 ರೂಪೀಸ್ ನಮಗೆ ಕಟ್ಟೋಂಗೆ ಮಾಡಿಕೊಟ್ರು. ಆಮೇಲೆ ಸಕ್ಸಸ್ ರೇಟ್ ರಿಕವರಿ ಹೆಂಗಿದೆ ಈಗ ಸರ್? ಇವತ್ತಿಗೆ ಆವತ್ತಿನ ಮಟ್ಟದಲ್ಲಿ ನಮಗೆ ಇಂಡಿವಿಜುವಲಿ ನಾವು ಇದು ಮಾಡ್ತಿರಲಿಲ್ಲ ಸರ್, ಯಾಕಂದರೆ ಈ ಕಡೆಯಿಂದ ಹೋಗ್ತಾ ಇದ್ವಿ, ಆ ಕಡೆಯಿಂದ ಐಡಲ್ ಆಗಿ ಬರ್ತಾ ಇದ್ವಿ ನಾವು ಗೊತ್ತಾಗೋ ತನಕ. ಸೊ ನಾವು ಆಮೇಲೆ ಅಡ್ವರ್ಟೈಸು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇವತ್ತು ನಮಗೆ ಸಕ್ಸಸ್ ರೇಟು 100%ಗೆ ನಮಗೆ 60% to 70% ನಾವು ನೋಡ್ತಾ ಇದ್ದೀವಿ ಸರ್. ಕಂಪ್ನಿ ರೆವೆನ್ಯೂ ಏನಾಯಿತು ಸರ್? ಕಂಪನಿ ರೆವಿನ್ಯೂ ನಾವು ಬ್ರೇಕ್ ಈವನ್ಗಿಂತ ಜಾಸ್ತಿ ಮಟ್ಟಕ್ಕೆ ಹೋದ್ವಿ. ಕ್ಯಾಬ್ನ ಕಂಟಿನ್ಯೂಸ್ ಆಗಿ ಹಾಕಕ್ಕೆ ನೋಡಿದ್ವಿ, ಬಟ್ ನಮ್ಗೆ ಅಲ್ಲೊಂದು ಹೊಡ್ತಾ ಏನು ಬಿತ್ತು ಅಂತ ಹೇಳಿದ್ರೆ ನಾವು 2019 ಲಾಂಚ್ ಮಾಡಿದ್ವಿ ಸರ್. 20 ಈಸ್ ಎ ಕೋವಿಡ್ ಬಂತು. ಈ ತನಕ ನಿಮ್ಮ ಮಾತಿನ ಭರಾಟೆ ಹೆಂಗಿತ್ತು ಅಂದರೆ ಇಟ್ಸ್ ಎ ಫ್ಲೋ ಲೈಕ್ ರಿವರ್, ನದಿ ಥರ ಅಷ್ಟು ಪ್ರವಾಹದಿಂದ ಹರಿದು ಬರ್ತಿತ್ತು. ಅಂದರೆ ನೀವು ಪಟ್ಟ ಶ್ರಮ, ಎದುರಿಸಿದ ಸವಾಲುಗಳು, ಸಂಕಷ್ಟ, ನೀವು ಹಂಗೆ ಮಾತಾಡಿದ್ರಿ, ಅದಕ್ಕೆ ನಾನು ನಿಮ್ಮ ಪ್ರವಾಹನ ತಡೆಯೋಕ್ಕೆ ಹೋಗಲಿಲ್ಲ. ಬಟ್ ಆ ಸಂಕಷ್ಟ ಇದೆಯಲ್ಲ, ಅದು ಸಕ್ಸಸ್ ಕೊಟ್ಟಾಗ ನಮಗೊಂದು ಸಮಾಧಾನ ಇರುತ್ತೆ. ಅಂತೂ ಇಷ್ಟೆಲ್ಲ ಕಷ್ಟಪಟ್ಟೆ ನಿಜ, ಆದರೆ ಮತ್ತೆ ಮತ್ತೆ ನಾವು ಆ ಕಷ್ಟದ ಹಾದಿಗಳನ್ನು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಆದರೆ ನಾವು ಅದನ್ನು ಮರಿಬಾರ್ದು. ಅಷ್ಟೆಲ್ಲ ನೀವು ಓಡಿ ಬಂದ್ರಲ್ಲ, ಓಡಿ ಬಂದ್ರಲ್ಲ ದಣಿವಾಗೋಂಗೆ, ನಿಂತಾಗ ಅವತ್ತು ಏರ್ಪೋರ್ಟ್ನಲ್ಲಿ ನಿಮ್ಮ ಗೋಪಿಂಕ್ ಲಾಂಚ್ ಆದಮೇಲೆ ಒಂದು ಸೊಲ್ಯೂಷನ್ ಸಿಕ್ತು. ಹೌದು ಸರ್. ಈಗ ಆಯಿತು, ಯಶಸ್ಸಾಗುತ್ತೆ ಒಂದು ಪ್ರಾಜೆಕ್ಟ್, ಅದನ್ನು ಮುಂದೆ ಹೆಂಗೆ ಹೌ ಟು ಸಸ್ಟೈನ್ ದ್ಯಾಟ್, ಆ ಸಸ್ಟೈನಬಿಲಿಟಿಗೆ ನೀವೇನು ಕ್ರಮ ತಗೊಂಡ್ರಿ ಸರ್? ನಾವಿವಾಗ ಆ ಸಸ್ಟೈನಬಿಲಿಟಿಗೆ ಒಂದು ಡ್ರೈವರ್ ಕಮ್ ಓನರ್ ಮಾಡೆಲ್ ಅಂತ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಕಾರಿಗೆ 9.5 10 ಲಕ್ಷ ಇದೆ ಸೆಡಾನ್ ವೆಹಿಕಲ್ಗೆ. ನಾವೇನು ಹೇಳ್ತೀವಿ, ಆಕೆ ಬರುವಾಗ ಒಂದು 80 1 ಲಕ್ಷ ಡೆಪಾಸಿಟ್ ಮಾಡೋದು ಕಂಪನಿಗೆ. ಇನ್ನು ಸಂಪೂರ್ಣ ಜವಾಬ್ದಾರಿ ಕಂಪನಿ ತೊಗೊಳುತ್ತೆ. ಆಕೆಗೆ ಕಾರ್ ಬುಕ್ ಮಾಡಿಕೊಡುತ್ತೆ, ಆಕೆಗೆ ಕಾರು ಡೆಲಿವರಿ ಮಾಡಿಸ್ಕೊಡುತ್ತೆ. ಸೊ ಆಕೆ ಗೋಪಿಂಕಿಗೆ ಅಟ್ಯಾಚ್ ಮಾಡಿರ್ತಾಳೆ, ಆಕೆ ಬುಕ್ಕಿಂಗ್ ರೆಸ್ಪಾನ್ಸಿಬಿಲಿಟಿ ಕೂಡ ಗೋಪಿಂಗ್ಗೆ ತೊಗೊಂಡಿರುತ್ತೆ. ಸೊ ಆಕೆ ಪ್ರತಿ ಮಂತು EMI ಮತ್ತು ಕಂಪನಿಗೆ ಏನು ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾಳೆ. ಆಕೆ EMI ಮುಗಿದ ತಕ್ಷಣ ಆಕೆ ಹೆಸರಲ್ಲಿ ಗಾಡಿನ ಅವಳಿಗೆ ಬರ್ಕೊಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಒಂದು ಡ್ರೈವರ್ ಕಮ್ ಓನರ್ ಮಾಡೆಲ್ ಮಾಡಿದಾಗ ಯಾವತ್ತೂ ಯಾವ ಹುಡುಗಿ ನಾನು ಏನೂ ತೊಗೊಳಕ್ಕೆ ಆಗಲ್ಲ ಅನ್ನೋ ಒಂದು ಹುಡುಗಿಗೆ ಫಸ್ಟಾಗಿ ಅವಳು ಕೆಲಸ ಮಾಡಬೇಕಾದ್ರೆ ನನ್ನ ಕಾರನ್ನು ನಾನು ನೀಟಾಗಿ ಇಟ್ಕೋಬೇಕು, ನಾನು ತುಂಬ ಜವಾಬ್ದಾರಿಯಿಂದ ನಡ್ಕೋಬೇಕು, ನಾನು ತುಂಬ ಜವಾಬ್ದಾರಿಯಿಂದ ಓಡಿಸ್ಬೇಕು,
ವಿತೌಟ್ ಕಂಪ್ಲೇಂಟ್ಸ್ ಹ್ಯಾಂಡ್ಲ್ ಮಾಡಬೇಕು. ಇದೆಲ್ಲ ಅಗ್ರಿಮೆಂಟಲ್ಲಿ ಇರುತ್ತೆ ಕ್ರೈಟೇರಿಯಾ ಒಂದು ಹುಡುಗಿಗೆ, ನೀನು ಇಷ್ಟನ್ನೆಲ್ಲ ನಿಭಾಯಿಸಬೇಕು ಅನ್ನೋದು. ಸೊ ಅದನ್ನೆಲ್ಲ ಮಾಡಿದಾಗ ಆಕೆಗೆ ಒಂದು ಸಂತೋಷ ಇರುತ್ತೆ, ಕೊನೆ ಕಾರು ನಂದೇ ಬರುತ್ತೆ. ಯಾಕಂದರೆ ಯಾವ ಕಂಪನಿನೂ ಆ ಥರ ಆಪರ್ಚುನಿಟಿ ನಿಮಗೆ ಕೊಡೋದಿಲ್ಲ. ಸೊ ನಾವು ಅದನ್ನು ಓನರ್ಶಿಪ್ ಕೊಡೋದಿಲ್ಲ ಸರ್. ನೀವು ಇರ್ತೀರಾ 4 years ಅಗ್ರಿಮೆಂಟಲ್ಲಿ ಇರಿ ಅಂತ ಹೇಳ್ತಾರೆ, ಅಥವಾ 3 years ಲೀಸಿಂಗ್ ಅಗ್ರಿಮೆಂಟಲ್ಲಿ ಇರಿ ಅಂತಾರೆ ಹೊರತು. ಸೊ ನಾವು ಇದನ್ನು ಈ ಮಾಡೆಲ್ನ ತಂದಿದ್ದು ಯಾಕೆ ಅಂತ ಹೇಳಿದ್ರೆ, ಆಕೆಗೆ ಏನೋ ಒಂದು ಆಸೆ ಇರುತ್ತೆ, ನಾನು ಒಂದು ಮಾಡ್ತಾ ಇದ್ದೀನಿ ಅಂತ. ಮತ್ತು ಆಕೆ ಫಸ್ಟ್ ಆಫ್ ಆಲ್ ತನ್ನ ಏನೇ ಸಿಚುಯೇಷನ್ ಇದ್ದರೂ ಫಸ್ಟ್ ಮುಂದೆ ಬರ್ತಾಳೆ, ನಾನು ಇದಕ್ಕೆ ನಾನು ಈ ಒಂದು ಹಂತಕ್ಕೂ ನಾನು ಸಪೋರ್ಟ್ ಮಾಡ್ಬೋದು ಅನ್ನೋದು. ಅಂಥ ಹುಡುಗಿರಷ್ಟೇ ಅದನ್ನು ಮೇಲ್ ಬಂದು ನಾನು ಸಪೋರ್ಟ್ ಮಾಡಬೇಕು ಅಂದರಷ್ಟೇ ಟ್ರೈನಿಂಗ್ ಅಟೆಂಡ್ ಮಾಡಿರ್ತಾರೆ. ಸೊ ಅವ್ರಿಗೆ ನಾವು ಹೇಳೋದು, ನಿಮ್ಗೆ ಅಷ್ಟೊಂದು ಬರ್ಸೋಕ್ಕಾಗಲ್ಲ. ಸೊ ಯು ಬ್ರಿಂಗ್ ಒನ್ಲಿ 80 to 1 lakh. ಆ ಡೆಪಾಸಿಟ್ ತೊಗೊಂಡು ಬನ್ನಿ, ಮಿಕ್ಕಿದ್ದ ಕಾರಿಗೆ 10 lakhಗೆ ರೆಸ್ಪಾನ್ಸಿಬಿಲಿಟಿ, ಶ್ಯೂರಿಟಿ ಏನು ಕೊಡಬೇಕು, ಬ್ಯಾಂಕ್ಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಪ್ರತಿಯೊಂದು ನಾವು ಕೊಡ್ತೀವಿ ಕಂಪನಿಯಾಗಿ. ಬುಕಿಂಗ್ಸ್ ನಾವು ಕೊಡ್ತೀವಿ, ನೀನು ಒಂದಿನಕ್ಕೆ ಎಷ್ಟು ಬುಕಿಂಗ್ ಮಾಡಬೇಕು. ಮತ್ತು ನಾವು KSTDC ಜೊತೆ ಅಟ್ಯಾಚ್ ಆಗಿರೋದ್ರಿಂದ ನಮಗೆ ಏರ್ಪೋರ್ಟಲ್ಲಿ ಯಥೇಚ್ಛವಾಗಿ ಬುಕಿಂಗ್ಸ್ ಇದೆ ಇವತ್ತು. ಇದನ್ನೆಲ್ಲ ಮ್ಯಾನೇಜ್ ಮಾಡೋದ್ರೆ ನೀನು 4 years ಇಸ್ ಎ ಜರ್ನಿ ಅಷ್ಟೇ. ಆ ಜರ್ನಿ ಆಗಿದ ತಕ್ಷಣ ಆ್ಯಸ್ ಪರ್ ದ ಅಗ್ರಿಮೆಂಟ್, ಒನ್ಸ್ ಇಟ್ ಈಸ್ ಕಂಪ್ಲೀಟ್, ದ ವೆಹಿಕಲ್ ವಿಲ್ ಬಿ ನ್ಯೂ. 4 years ಜರ್ನಿ ಅಂತ ನೀವು ಪ್ಲ್ಯಾನ್ ಮಾಡಿದ್ರಲ್ಲ, ನಿಮ್ಮ ಓಟ ಆರಂಭ ಆದಾಗ ಜಗತ್ತು ನಿರೀಕ್ಷಿಸದೇ ಇರುವ ರೀತಿಯಲ್ಲಿ ಕೊರೋನಾ ಬಂತು. ಆ ಸಮಯನ ಕಂಪ್ನಿ ಹೊಸದಾಗಿ ಪ್ರಾರಂಭ ಮಾಡಿದ್ರಿಗಂತೂ ಡೆಫಿನೆಟ್ಲಿ ಹುಚ್ಚೆ ಹಿಡಿತದೆ. ಹೌದು ಸರ್. ಆ ಹುಚ್ಚನ್ನು ಹೆಂಗೆ ನಿಭಾಯಿಸಿದ್ರಿ ಸರ್? ಎಲ್ಲರಿಗೂ ಗೊತ್ತಾದಂಗೆ 1 ತಿಂಗಳು ಕಂಪ್ಲೀಟಾಗಿ ವರ್ಲ್ಡ್ ಎಲ್ಲ ಫುಲ್ ಕ್ಲೋಸ್ ಆಗೋಯ್ತು, ಯಾರು ಹೊರಗಡೆ ಬರ್ತಾ ಇರಲಿಲ್ಲ, ಲಾಕ್ಡೌನ್ ಆಯಿತು. ಆ ಲಾಕ್ಡೌನಲ್ಲಿ ನಾವೇನು ಅಂದ್ಕೊಂಡ್ವಿ ಅಂದರೆ, ಅಷ್ಟೊತ್ತಿಗೆ ಬ್ಯಾಂಕಿಂದ ಏನು ಬರ್ಬೋದು, ಯಾಕಂದರೆ ನನಗೊಬ್ಬಳಿಗೆ ಆಗಿಲ್ಲ ಇದು ಸಮಸ್ಯೆ, ಇಡೀ ವರ್ಲ್ಡ್ ಪ್ರಪಂಚಕ್ಕಾಗಿದೆ. ಮೊನಟೋರಿಯಂ ಕೊಡ್ಬೋದಾ, ಬೇರೆಲ್ಲ ಕೊಡ್ಬೋದಾ, ಅದನ್ನೆಲ್ಲ ಅನಲೈಸ್ ಮಾಡೋಕ್ಕೆ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದ್ವಿ. ಸೊ ಅವ್ರು ಹೇಳಿದ್ರು, ಈಗ ನೀವು ಒಂದು 6 ತಿಂಗಳು ಕಟ್ಟಲಿಲ್ಲ, ಇನ್ನು 6 ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ, ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ, ಲಾಟ್ ಆಫ್ ಥಿಂಗ್ಸ್. ನಾವು ಇದನ್ನು ಕೂಡ ನಮ್ಮ ಹುಡುಗಿರಿಗೆ ಒಂದು ಕಾಲಿಗೆ ಬರೋಣ, ಎಲ್ಲ ಒಂದು ಗೂಗಲ್ ಮೀಟ್ ಆಗೋಣ, ಗೂಗಲ್ ಮೀಟಲ್ಲಿ ಇದನ್ನ ಬಗ್ಗೆ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ, ಇವ್ರು ಯಾವ ರೀತಿ ಹೋಗ್ಬೋದು ಏನು ಅಂತೇಳಿ ಫಸ್ಟ್ ಸ್ಟೆಪ್ ತೊಗೊಂಡ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ರ ಮಾತಾಡಿದೆ, ಸರ್ ಇದನ್ನು ಯಾವ ರೀತಿ ತೊಗೊಂಡು ಹೋಗ್ಬೋದು, ನಮ್ಮ ಕಮಿಷನರ್ ಲೆವೆಲಲ್ಲಿ ಇವಾಗ 1 ತಿಂಗಳಾಯಿತು, 1 ತಿಂಗಳಿಗೆ ನಾವು ಅಡ್ಜಸ್ಟ್ ಮಾಡ್ತೀವಿ, 2ನೇ ತಿಂಗಳಲ್ಲಿ ಏನಾಗ್ಬೋದು, 2ನೇ ತಿಂಗಳು ಲಾಕ್ಡೌನ್ ಆದರೆ ಏನು ಮಾಡ್ಬೋದು ನಾವು ಸಮಸ್ಯೆನ ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೆ ನಾವು ಫಸ್ಟೇ ಅದನ್ನು ಕೇಳ್ಕೊಂಡಿದ್ವಿ, ಸರ್ 2ನೇ ತಿಂಗಳು ಆಗುತ್ತಾ ಏನು, ಅದು ಅವರಿಗೂ ಅದು ಕ್ವೆಶ್ಚನ್ ಮಾರ್ಕೆ, ಯಾರಿಗೂ ಗೊತ್ತಿಲ್ಲ, ಏನಾಗುತ್ತೆ ಅಂತ ಒಂದು ಫೈನಾನ್ಸು ಹೆಲ್ತ್ ಕಂಪ್ಲೀಟ್ ನಾಳೆ ಬೆಳಗ್ಗೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅಂತ ಒಂದು ಸಿಚುಯೇಷನ್ ವಿಲ್ ಸಿ ಅನು ಫಸ್ಟ್ ನಾವು ಅವ್ರ ಸಸ್ಟೈನಬಿಲಿಟಿಗೆ ನೋಡೋಣ. ಫಸ್ಟ್ ಅವ್ರು ಸಸ್ಟೈನ್ ಆಗ್ತಾರೆ, ನಾವು ಏನೇನು ಸಪೋರ್ಟ್ ಮಾಡ್ಬೋದು. ನೀವೇನು ಹೀ ಕಾಲ್ ಮೀ ಸರ್, ನಾನು ಊರಲ್ಲಿದ್ದೆ, ನಾನು ಲಾಕ್ಡೌನ್ ಊರಿಗೆ ಹೋಗ್ಬಿಟ್ಟಿದ್ದೆ, ಇಮಿಡಿಯೇಟ್ ಲಾಕ್ಡೌನ್ ಆಗೋಯ್ತು. ಅವ್ರು ಕಾಲ್ ಮಾಡಿದ್ರು, ನೀ ಏನೇನು ಮಾಡ್ತಾಯಿದ್ದೆ ನಿಮ್ಮ ಹುಡುಗರಿಗೆ. ನಾನು ಹೇಳಿದೆ, ಸರ್ ಆಲ್ರೆಡಿ ಪ್ರಾವಿಷನ್ ವ್ಯವಸ್ಥೆ ಮಾಡಿದ್ದೀನಿ ಸರ್, ಒಂದು 3-4 ಸತಿ ಪ್ರಾವಿಷನ್ ಕೊಡೋದು ಅನ್ನೋ ಥರ ಮಾತಾಡಿದ್ದೀನಿ. ಮತ್ತು ನಮ್ಮ ಕಂಪನಿಯಿಂದ ಕೊಡೋದಲ್ಲದೆ ನಾನು ಬೇರೆ ಬೇರೆ ಕಂಪನೀಸಲ್ಲಿ ನಮ್ಗೆ ಏನೇನು, ನಮ್ಮ ಈ ಸಂಸ್ಥೆಗೆ ಏನೇನು ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕೆ ನಾನು ಆ ರೀತಿಯಲ್ಲೂ ಸಪೋರ್ಟ್ ತೊಗೋತಾ ಇದ್ದೀನಿ. ಫಸ್ಟ್ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಮೆಡಿಕಲ್ ಬಗ್ಗೆ ಏನೇನು ಮಾಡ್ಬೋದು ಅದನ್ನು ನಾನು ಫಸ್ಟ್ ತೊಗೊಳ್ತಾ ಇದ್ದೀನಿ ಸರ್, ನೆಕ್ಸ್ಟ್ ನೋಡೋಣ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಅಂತ. ಅದರಲ್ಲಿ ಅವರು ಡೀಪಾಗಿ ಕೇಳಿದ್ರು, ಸರ್ ಏನೇನು ಪ್ರಾವಿಷನ್ ಕೊಡಬೇಕು ಅಂತಿದ್ದೀರಾ, ಯಾವ ರೀತಿ ಮಾಡಬೇಕು ಅಂತೀರಾ. ಸರ್ ನಾನು ಇಷ್ಟು ಜನ ಹೆಣ್ಮಕ್ಳಿಗೆ ಈ ಥರ ಮಾಡಬೇಕು ಅಂತ ಇದ್ದೀನಿ ಸರ್. ಇಮಿಡಿಯೇಟ್ ಆ ಕೋಆರ್ಡಿನೇಷನಲ್ಲಿ ವಿತಿನ್ 1 ವೀಕಲ್ಲಿ ಹಿ ಅನೌನ್ಸ್ಡ್ ದಟ್ ಹೋಲ್ ಡ್ರೈವರ್ಸ್ ಆಫ್ KSTDCಗೆ ನಾವು ಕೂಡ ಪ್ರಾವಿಷನ್ ಕೊಡೋಣ ಅಂತ. ಅದು ನಿಮ್ಮ ಕಾನ್ಸೆಪ್ಟ್, ಅವ್ರು ಅಕ್ಸೆಪ್ಟ್. ಹೌದು ಸರ್, ನಾನು ಈ ಥರ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅವರು ಅದನ್ನು ಕೊಟ್ಟಾಗ ನಮ್ಮ ಹುಡುಗಿರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅದು. ಈಗ ನಾನು ಗೋಪಿಂಕಿಂದ ಕೊಡೋದು ಒಂದು, ಮತ್ತು ದೇ ಆರ್ ಆಲ್ಸೋ ಅಂಡರ್ KSTDC, ಅವ್ರಿಗೆ ಇನ್ನೊಂದು ಸಿಗುತ್ತೆ ಆ ಥರ ಅಂತ. ಮತ್ತು ನಮ್ಮ ಕಂಪನಿಗೆ ಸುಮಾರು ಟೈಪ್ಸು ಲಯನ್ ಕ್ಲಬ್ ಅವರು ಇವರೆಲ್ಲ ಕಾಲ್ ಮಾಡ್ತಾಯಿದ್ರು, ಮೇಡಮ್ ಏನಾದ್ರು ಹುಡುಗಿರಿಗೆ ಸಮಸ್ಯೆ ಇದೆಯಾ, ನಾವೇನಾದ್ರು ಸಪೋರ್ಟ್ ಮಾಡ್ಬೋದಾ ಅಂತ ಹೇಳಿ. 2-3 ಕಂಪನಿ ಬಂತು ಸರ್, ಅವ್ರ ಕಡೆಯಿಂದ ಫಂಡ್ಸು ಕೊಡಿಸಿದ್ದೀನಿ. ಅವ್ರು ಹೇಳಿದರು, ಮೇಡಮ್ ಮೆಡಿಕಲ್ ಹೆಲ್ತ್ ಇರುತ್ತೆ, ಅಥವಾ ಅಕಸ್ಮಾತಾಗಿ ಫೈನಾನ್ಸ್ ಏನಿಲ್ಲ ಆಯಿತು ಅಂತ ಹೇಳಿದ್ರೆ ಹೇಗೆ ನಡೀತೆ, ಅವತ್ತಿನ ಮಾತ್ರೆಗೂ ಇರಲ್ಲ ಅಂದರೆ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅಷ್ಟು ಡ್ರೈವರ್ಸ್ದು ಡೈರೆಕ್ಟಾಗಿ ಓಪನ್ ಆಗಿ ಅವರಿಗೆ ನಂಬರ್ಸ್ ಕೊಟ್ಟು, ಸರ್ ಇಂತಿಂಥ ಡ್ರೈವರ್ಗೆ ನೀವು ಈ ಥರ ಸಪೋರ್ಟ್ ಮಾಡಿ ಅಂತ ಹೇಳಿ ಲಯನ್ಸ್ ಕ್ಲಬ್ ಅವರಾಗಲಿ ಹಲವಾರು ಸಂಸ್ಥೆಗಳು ಅವ್ರ ಮನೇಲಿ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅವರಿಗೆ ಫಂಡ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಗೋ ಪಿಂಕ್ ಡ್ರೈವರ್ಸ್ಗೆ ಏಜ್ ಗ್ರೂಪ್ ಏನೇನಿದೆ ಈಗ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಈಗ ಒಂದು ಲೈಸೆನ್ಸ್ ನಮ್ಮ ಹುಡುಗಿರಿಗೆ ಯಾವಾಗ ಸಿಗುತ್ತೆ, ಒಂದು 19 years, 18 ಆದಮೇಲೆ ಲೈಸೆನ್ಸ್ ಸಿಗುತ್ತೆ. 19ಇಂದ ಟಿಲ್ ಇಫ್ ದೇ ಆರ್ ಪ್ಯಾಷನೇಟ್ ದೇ ಕ್ಯಾನ್ ಡ್ರೈವ್ ಟಿಲ್ 60 ಸರ್. ಬಟ್ ನನ್ನ ಸಂಸ್ಥೆಯಲ್ಲಿ ಇವತ್ತು 56 ವರ್ಷ ಡ್ರೈವ್ ಮಾಡೋರು ಇದ್ದಾರೆ, ಆ್ಯಂಡ್ 62 ವರ್ಷ ಡ್ರೈವ್ ಮಾಡೋರು ಇದ್ದಾರೆ, ಆ್ಯಂಡ್ ದೇ ಆರ್ ಪ್ಯಾಷನ್ ಅಬೌಟ್ ಡ್ರೈವಿಂಗ್ ಆ್ಯಂಡ್ ದೇ ಆರ್ ವೆಲ್ ಎಜುಕೇಟೆಡ್. BSc ಹೋಮ್ ಸೈನ್ಸ್ ಮಾಡಿರೋರು ಇದ್ದಾರೆ,
ಲಾಯರ್ಸ್ ನೈಟ್ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಆನ್ ಕಾಲ್ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರಾ ಅಥವಾ ಅವ್ರು ಇಡೀ ದಿವಸ ಅದಕ್ಕೆ ರೆಡಿಯಾಗಿರ್ತಾರ? ಸರ್ ಪಾರ್ಟ್ ಟೈಮ್ ದೇ ಡೂ ದೇರ್ ವರ್ಕ್ ಸರ್. ಅವ್ರ ಪ್ರಾಕ್ಟೀಸ್ ಏನಿದೆಯೋ ಅದನ್ನ ಮಾಡ್ತಾರೆ. ನೈಟ್ ಟೈಮ್ ಇಲ್ಲಿಗೆ ಒಂದು 3 ಡ್ಯೂಟಿ ಅಂತೂ ಮಾಡೇ ಮಾಡ್ತಾರೆ. ಬಟ್ ಬಿಕಾಸ್ ದೇ ಆರ್ ಪ್ಯಾಷನೇಟ್ ಆ್ಯಂಡ್ ಅವ್ರು ವೆಹಿಕಲ್ ಕೂಡ ತೊಗೊಂಡಿದ್ದಾರೆ, ಓನಾಗಿ ಅಟ್ಯಾಚ್ ಮಾಡಿದ್ದಾರೆ ಗೋಪಿಂಕಿಗೆ. ಮೇಡಮ್ ನಾವು ಇಲ್ಲಿ ಬಂದು ಏನೋ ಒಂದು ಮಾಡ್ಕೊಳ್ತೀವಿ ಎಕ್ಸ್ಟ್ರಾ ಅರ್ನಿಂಗ್ಸ್ ಅಲ್ಲಿ. ಕಂಪಲ್ಸರಿ ಯೆಲ್ಲೋ ಬೋರ್ಡ್ ಇರಬೇಕಾ ವೈಟ್ ಬೋರ್ಡ್? ಸರ್ ಯೆಲ್ಲೋ ಬೋರ್ಡ್ ಇರಲೇಬೇಕು ಸರ್, ನಾವು ಏರ್ಪೋರ್ಟಿಗೆ ಉಪಯೋಗಿಸ್ತೀವಲ್ವಾ, ಯೆಲ್ಲೋ ಬೋರ್ಡ್ ಇರಲೇಬೇಕು. ಸೊ ಹಾಗಾಗಿ ಅವರಿದ್ದಾರೆ. ಆಮೇಲೆ ಮೆಡಿಕಲ್ ಓದ್ತಿರೋ ಸ್ಟೂಡೆಂಟ್ಸ್ ಇದ್ದಾರೆ. ಕೋವಿಡ್ ಅಲ್ಲಿ ತಂದೆ ತಾಯಿನ ಕಳ್ಕೊಂಡಿದ್ದಾರೆ ಸರ್. ಪಾರ್ಟ್ ಆಫ್ ಅರ್ನಿಂಗ್. ಹೌದು, ಅವ್ರ ಎಜುಕೇಶನ್ ಮುಂದುವರಿಸಬೇಕು ಅಂತ ಹುಡುಗಿರು ಒಂದಿಬ್ರು ಕೋವಿಡ್ ಟೈಮಲ್ಲಿ ಬಂದರು. ಕೋವಿಡ್ ಆದಮೇಲೆ ಮೇಡಮ್ ನನ್ನ ಪೇರೆಂಟ್ಸ್ ನಾನು ಕೋವಿಡಲ್ಲಿ ಕಳ್ಕೊಂಡಿದ್ದೀನಿ, ನಾನು ಮೆಡಿಕಲ್ ಓದಬೇಕು ಅಂತಿದೆ, ನಾನು ಯೋಗ ಟ್ರೈನರು, ನಾನು ಏನು ಮಾಡಬೇಕು, ನಂಗೆ ಲೈಫ್ ಸಿಗುತ್ತಾ ಇಲ್ಲಿ, ನಂಗೆ ಡ್ರೈವಿಂಗ್ ಒಂದು ಬರುತ್ತೆ ಅಂತೇಳಿ ಅಂಥ ಹುಡುಗಿರು ನಮ್ಮ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ ನೈಟ್ ಟೈಮು. ಮಾರ್ನಿಂಗು ಅವರು ಮ್ಯೂಸಿಕ್ ಕೂಡ ಡೈರೆಕ್ಟ್ ಮಾಡ್ತಾರೆ ಮತ್ತು ಮೆಡಿಕಲ್ಲೂ ಓದ್ತಾ ಇದ್ದಾರೆ. ಇಷ್ಟು ಕಠಿಣವಾಗಿರುವಂಥ ಡ್ರೈ ಫೋರ್ಸ್ ಇರುವಂಥ ಒಂದು ಕಾನ್ಸೆಪ್ಟನ್ನು ನೀವು ತೊಗೊಂಡ್ರಲ್ಲ, ಇದೇನು ನಿಮ್ಮ ಪರ್ಸ್ನಲ್ ಇಂಟ್ಯೂಷನ್, ಪರ್ಸ್ನಲ್ ಸ್ಟ್ರೆಂಗ್ತ್ ಅನ್ನಿಸ್ತದೆಯಾ ಅಥವಾ ಒಂದು ಯಾವುದಾದ್ರೂ ಔಟ್ಸೈಡ್ ಸ್ಟ್ರಾಂಗ್ ಫೋರ್ಸ್ ನಿಮಗೆ ಬೆನ್ನೆಲುಬಾಗಿ ನಿಂತಿದೆ? ನಾನು ಫ್ಯಾಮಿಲಿ ಮೆಂಬರ್ಸು, ಗಂಡನೋ, ಸೊಸೈಟಿನೋ ಅಂತ ಕೇಳೋ ಬದಲು ಯು ಹ್ಯಾವ್ ಟು ಟೆಲ್ ಮಿ ವಾಟ್ ಕೈಂಡ್ ಆಫ್ ಫೋರ್ಸ್ ಇಸ್ ದೇರ್ ಟು ಮೇಕ್ ದಿಸ್ ಪ್ರಾಜೆಕ್ಟ್ ವೆರಿ ಸಕ್ಸಸ್ಫುಲ್. ಸಿ ಒಂದು ಏನಂತ ಹೇಳಿದ್ರೆ ಅದು ಡ್ರೈವಿಂಗ್ ಫೋರ್ಸ್ ಸರ್. ಡ್ರೈವಿಂಗ್ ಫೋರ್ಸ್ ಏನಂತ ಹೇಳಿದ್ರೆ ಫಸ್ಟು ಹುಡುಗಿರಿಗೆ ಒಂದು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಅಂಥದ್ದೇನಾದ್ರು ಕಹಿ ಅನುಭವ ನಿಮಗಾಗಿತ್ತಾ ಸರ್? ಕಹಿ ಅನುಭವ ಅನ್ನೋದಕ್ಕಿಂತ ಒಂದು ಹೆಣ್ಣು ಎಲ್ಲವನ್ನೂ ಮಾಡಬಲ್ಲೆ ಆದವಳು, ಇದನ್ನ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು. ನಾನು ಮಾಡಕ್ಕೆ ಹೋದಾಗ ನಂಗೆ ಪ್ರಶ್ನೆಗಳು ಕೇಳಿದ್ದು ನಕ್ಕಿದ್ದು ಜನ ಅದರಲ್ಲೇ, ನಿಮ್ಮ ಕೈಲಿ ಏನಾಗುತ್ತೆ ಇದನ್ನು ಮಾಡೋಕ್ಕೆ ಅಂತ. ಆ್ಯಂಡ್ ಇನ್ನರ್ ನನ್ನ ಪರ್ಸ್ನಲ್ ಅಂತ ತಗೊಂಡ್ರೆ ಸರ್, ದೇವರು ನಮ್ಮನ್ನ ಏನು ಅಂದರೆ ಹಣಕಾಸಿಲ್ಲದೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿಸ್ಬೋದು, ಬಟ್ ಆದರೆ ನಾವು ಸಾಯೋ ತನಕನೂ ಬಡವರಾಗಿರಬೇಕು ಅನ್ನೋದೇನಿಲ್ಲ ಅಲ್ವಾ ಸರ್. ಅದಕ್ಕೆ ನಮ್ಮ ತಂದೆ ತಾಯಿ ಕೊಟ್ಟ ನನಗೆ ಸಂಸ್ಕಾರ, ಆ ವಿದ್ಯೆ, ನೀನು ಸ್ವಾಭಿಮಾನವಾಗಿ ಬದುಕಬೇಕು, ನಿನಗೆ ಬದುಕೋ ಶಕ್ತಿ ಇದೆ, ನಿನ್ನ ಜೀವನವನ್ನು ನೀನು ಅತಿ ಹೆಚ್ಚು ಮೇಲೆ ಎತ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಅದನ್ನು ನನಗೆ ಚಿಕ್ಕ ವಯಸ್ಸಿಂದನೂ ಪಾರಂಗತರನಾಗಿ ಮಾಡಿಕೊಟ್ಟಿದ್ರು ಸರ್ ನನ್ನ ತಂದೆ ತಾಯಿ ನಮಗೆ ವಿದ್ಯೆಯಲ್ಲಿ. ನನ್ನ ತಂದೆ ಬಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ವರ್ಕ್ ಮಾಡ್ತಿದ್ರು, ನನ್ನ ತಾಯಿ ಬಂದು ನನ್ನ ತಂದೆಗೆ ಕೈ ಜೋಡಿಸ್ಬೇಕು, ಒಂದು ಕುಟುಂಬ ನಡಿಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರೂ ವರ್ಕ್ ಮಾಡ್ತಾರೆ ಈಗಿನ ಇದರಲ್ಲಿ. ಆಗ ಕೂಡ ನಮ್ಮ ತಾಯಿಯೂ ಒಂದು ಸ್ಕೂಲಲ್ಲಿ ಕೂಡ ಅಟೆಂಡರ್ ಆಗಿ ವರ್ಕ್ ಮಾಡ್ತಿದ್ರು. ನಾವೆಲ್ಲ ಸ್ವಲ್ಪ ಎಜುಕೇಟೆಡ್ ಆಗಿ ಮಾಡಿದ ಮೇಲೆ ನಮ್ಮ ತಾಯಿನ ಫಸ್ಟ್ ಕೆಲಸ ಬಿಡಿಸಿದ್ವಿ, ಆಮೇಲೆ ನಮ್ಮ ತಂದೆನ ಬಿಡಿಸಿದ್ವಿ. ನಾವು ಒಂದು ಬ್ರಾಹ್ಮಿನ್ ಕುಟುಂಬದಿಂದ ಬಂದವರು, ಹಂಬಲ್ ಬ್ಯಾಕ್ಗ್ರೌಂಡ್. ಹೌದು ಸರ್. ಮತ್ತು ಆವತ್ತಿಂದಾನೇ ನಮಗೆ ಅವರಿಬ್ಬರನ್ನ ನೋಡಿ ನಾವು ಕಲ್ತಿದ್ದು ಜಾಸ್ತಿ ಇದೆ. ಅವರಿಬ್ಬರು ಅತಿ ಹೆಚ್ಚು ಹಾರ್ಡ್ ವರ್ಕು. ಮತ್ತು ನಮಗೆ ಎಲ್ಲೂ ಒಂದು ಏನಾದ್ರು ಮಾಡ್ತೀವಿ ಅಂದರೆ ಮಾಡಿ ಯಾರ ಮುಂದೆನೋ ತಲೆ ತಗ್ಸೋಂಥ ಕೆಲಸ ಮಾಡಬೇಡಿ ಅಂತ ಫಸ್ಟ್ ಹೇಳ್ಕೊಡ್ತಾಯಿದ್ರು ನಮ್ಮ ತಂದೆ. ನೀವು ಮಾಡಿ, ಬಟ್ ಯಾರ ಮುಂದೆ ತಲೆ ತಗ್ಸೋಂಥ ಕೆಲಸ ಮಾಡಬೇಡಿ, ಏನು ಬೇಕಾದರೂ ಮಾಡಿ, ನಾನು ನಿಮ್ಮ ತಾಯಿ ತಲೆ ತಗ್ಸೋಂಥ ಕೆಲಸ ಮಾಡಬಾರ್ದು. ಮತ್ತು ಸ್ವಾಭಿಮಾನವಾಗಿ ಬದುಕಿ, ಒಂದು ತುತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಸ್ವಾಭಿಮಾನದಿಂದ ಬದುಕಬೇಕು ನಾವು ಫಸ್ಟು. ಆ್ಯಂಡ್ ಬೆಳೆಯೋ ಶಕ್ತಿ ಎಲ್ಲರಿಗೂ ಇದೆ. ಅದನ್ನು ನಿಮ್ಮ ಪೇರೆಂಟ್ಸ್, ನನ್ನ ಪೇರೆಂಟ್ಸು. ಅದಾದಮೇಲೆ ಸೆಕೆಂಡ್ ಪಿ ಯು ಸಿ ತನಕ ನಮ್ಮ ತಾಯಿಗೆ ನಾನು ಪ್ರತಿಯೊಂದು, ನನ್ನ ಸ್ಕೂಲಿಂದ ಬಂದರೂ ನಾನು ಪಾಠ ಮಾತ್ರ ಸರ್, ಆಟ ಇಲ್ಲ. ನಾನು ನೋಡಿ ಕಲ್ತಿದ್ದು ಜಾಸ್ತಿ. ಯಾಕಂತ ಹೇಳಿದ್ರೆ ನಮ್ಮನ್ನ ಹೊರಗಡೆ ಜನಾಂಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಅಕ್ಕಪಕ್ಕದಲ್ಲಿರೋ ಜನಾಂಗಗಳು ನಮ್ಮನ್ನ ಟ್ರೀಟ್ ಮಾಡೋದು ನಮ್ಮ ಮೇಲೆ ಬೀಳುತ್ತದೆಲ್ಲ ಅಲ್ವಾ. ನಾವು ಚಿಕ್ಕವರಾದರೂ ನನಗೆ ಅದು ಆಗಲೇ ಆ ಒಂದು ಮೆಚುರಿಟಿ ಇತ್ತು ಸರ್. ನನಗೆ ಆವಾಗಲೇ ಎಷ್ಟು ಮೆಚುರಿಟಿ ಇತ್ತು ಅಂದರೆ, ನನ್ನ ತಂದೆ ತಾಯಿನ ನಾನು ಅವ್ರ ಮಗಳಾಗಿ ಹುಟ್ಟಿರೋದಕ್ಕೆ ಅವರನ್ನು ತೊಗೊಂಡೋಗಿ ನನ್ನ ಮೇಲಿಡಬೇಕು ಫಸ್ಟು, ಇಂಥವರ ತಂದೆ ತಾಯಿ ಅಂತ ಅವ್ರು ಅನ್ಕೋಬೇಕು ಅಂತ ನನಗೆ ಆವತ್ತಿಂದನೂ ಇತ್ತು ನನ್ನ ಮನಸ್ಸಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ನಮ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಸರ್. ಆವತ್ತಿನ ಇದರಲ್ಲಿ ನಮ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಅವ್ರು ಪ್ರಿಂಟಿಂಗ್ ಪ್ರೆಸ್ಸಲ್ಲೇ ವರ್ಕ್ ಮಾಡ್ಬೋದು, ಬಟ್ ನಮಗೆ ಒಳ್ಳೆ ಎಜುಕೇಷನ್ ಕೊಟ್ಟರು, ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ರು, ನಮಗೆ ಕೇಳಿದ್ದೆಲ್ಲ ತೆಕ್ಕೊಡ್ತಿದ್ರು. ಬಟ್ ಅವರ ಚೌಕಟ್ಟಲ್ಲಿ ಇತ್ತು ಅಷ್ಟೇ. ಅದು ಅವ್ರ ಚೌಕಟ್ಟಲ್ಲಿ ಏನೆಲ್ಲ ಸಂತೋಷ ಪಡಬೇಕು ಅದೆಲ್ಲ ಇತ್ತು. ಹಾಗೆ ನಮ್ಮ ವಿದ್ಯಾಭ್ಯಾಸನೂ ಆಗ್ತಿತ್ತು. ಸೆಕೆಂಡ್ ಪಿ ಯು ಸಿ ಆಯಿತು. ಸೆಕೆಂಡ್ ಪಿ ಯು ಸಿ ಆದಮೇಲೆ ನಮ್ಮ ತಂದೆ ಹೇಳಿದ್ರು, ಇನ್ನು ನನಗೆ ಮುಂದೆ ಓದ್ಸೋದು ಕಷ್ಟ ಅಮ್ಮ, ನೀನು ಕೆಲಸ ಮಾಡ್ಕೊಂಡು ಏನಾದ್ರು ಮಾಡ್ಬೋದಾ ನೋಡು ಅಂತ. ಬಟ್ ನಮ್ಮ ತಂದೆ ಆಫೀಸ್ಗೆ ಹೋದ್ಮೇಲೆ ನಮ್ಮ ತಾಯಿ ಹೇಳಿದ್ರು, ನನ್ನ ಹತ್ರ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದೆ, ಆ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡು ನೀನು ಏನಾದ್ರು ಮಾಡ್ಬೋದಾ ನೋಡು ಅಂತ. ನಮಗೆ ಪ್ರಪಂಚ ಚಿಕ್ಕದು ಸರ್, ಒಂಥರ ಕೂಪ್ ಮಂಡುಕ್ತಾರ. ನನಗೆ ಅಷ್ಟೊಂದು ಎಕ್ಸ್ಪೋಜರ್ ಇಲ್ಲ, ಬಟ್ ನನ್ನಲ್ಲಿ ಛಲ ಮಾತ್ರ ಸರ್, ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಛಲ ನನಗಿದ್ದೇ ಇತ್ತು. ನಾವು ಬದುಕು ತೋರಿಸ್ಬೇಕು, ಇವತ್ತೆಲ್ಲ ನಾಳೆ ನಾವೊಂದು ಇದಾಗಿ ನಿಂತ್ಕೋಬೇಕು, ಶಿಲೆಯಾಗಿ ನಿಂತ್ಕೋಬೇಕು. ಯಾಕಂತ ಹೇಳಿದ್ರೆ ನಾವೊಂದು ಕಲ್ಲಾಗಿದ್ವಿ, ಜನ ಹೊಡೆಯೋರೇ ಜಾಸ್ತಿ ನಮಗೆ. ಆ ಥರ ಅವಮಾನಗಳು ನಮಗೆ ಚಿಕ್ಕ ವಯಸ್ಸಿಂದನೂ ಆಗಿತ್ತು ಸರ್. ಅದು ಬಡತನದ ಕಾರಣದಿಂದ ಇರಬಹುದು. ಹೌದು ಸರ್, ಬಡತನದ ಕಾರಣದಿಂದನೂ ಆಗಿತ್ತು. ಬಟ್ ಅದೆಲ್ಲ ನಮಗೆ ತುಂಬಾ ಇಂಪ್ಯಾಕ್ಟ್ ಆಗಿತ್ತು. ಚೈಲ್ಡ್ಹುಡ್ ಟ್ರಾಮಾ ಥರ ಆಗಿತ್ತು. ಹೌದು ಸರ್.
ನಾವೇನೇ ಮಾಡಿದ್ರು ಇನ್ನೊಬ್ಬರ ಹತ್ರ ಒಂದು ಕೇಳ್ಕೊಳ್ಬಾರ್ದು. ನಮ್ದು ಏನಿದೆಯೋ ಅದರಲ್ಲೇ ನಾವೆಲ್ಲ ಇದು ಹೋಗ್ಬೇಕು. ನಮ್ಮ ಕೈಲಾದರೆ ಕೊಡಬೇಕು, ಯಾರ ಹತ್ರ ಕೈ ಮಾತ್ರ ತೋರಿಸ್ಬಾರ್ದು. ಇದೆಲ್ಲ ನಮ್ಗೆ ಆಲ್ರೆಡಿ ಪಾಠ ಆಗೋಗ್ಬಿಟ್ಟಿತ್ತು. ಅದ್ರ ಮಧ್ಯದಲ್ಲಿ ನನಗೆ ನನ್ನ ಹವ್ಯಾಸಗಳಿಗೂ ನಾನು ಹಾಗೇನೆ ಬೇರೆ ಬೇರೆ ಪಾಠಗಳು ಕಲ್ತ್ಕೋತಾ ಇದ್ದೆ ಸರ್. ನನಗೆ ಭಾವಗೀತೆ ಅದೆಲ್ಲ ಭಾರಿ ಇಷ್ಟ, ಅದನ್ನು ಕಲಿತಿದ್ದೆ, ಭರತನಾಟ್ಯ ಕಲಿತಿದ್ದೆ, ಇದೆಲ್ಲ ಮಾಡ್ತಿದ್ದೆ. ಇದ್ರ ಜೊತೆಗೆ ನಾನು ಓದೋದನ್ನು ಮಾಡ್ತಾ ಇದ್ದೆ. ನಾನು ನನ್ನ ತಮ್ಮ ಹಾಗೆ ಬೆಳೆದಿದ್ದಿಬ್ರು. ಆಮೇಲೆ ಸೆಕೆಂಡ್ PUC ಆದಮೇಲೆ ನಮ್ಮ ತಾಯಿ ಹೇಳಿದ್ರು ಈ ಥರ ಇನ್ಶೂರೆನ್ಸ್ ಇದೆ ಮಾಡು ಅಂತ. ಇಮಿಡಿಯೇಟಾಗಿ ನಾನು ಕಾರ್ಪೊರೇಷನಲ್ಲಿ ಹೋಗಿ, ನಮ್ಮದು LIC ಹೌಸಿಂಗ್ ಇದಿತ್ತು ಕಾರ್ಪೊರೇಷನ್ನು, ಅಲ್ಲಿ ಹೋಗ್ಬಿಟ್ಟು ನಾನು ಕೊಟ್ಟೆ ಸರ್ ಆ ಬಾಂಡ್ನ ಕೊಟ್ಟಾಗ ನಾನು ಪ್ಲಜ್ ಮಾಡಿದೆ. ಆ ಬಾಂಡ್ನ ನನಗೆ 3000 ರೂಪೀಸ್ ಬಂತು. ಆ 3000 ರೂಪೀಸಲ್ಲಿ ನಾನು ವಾಸವಿ ಜ್ಞಾನಪೀಠ ವಿಜಯನಗರದಲ್ಲಿರೋ ಈವ್ನಿಂಗ್ ಕಾಲೇಜಿಗೆ ನಾನು ಸೇರಿಕೊಂಡೆ. ಬೆಳಗ್ಗೆ ಹೊತ್ತು ನಾನು ಏನು ಮಾಡಬೇಕು, ನಂದು ಅಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆ, ನಾನು ಕಂಪ್ಲೀಟಾಗಿ ನಾನು ಹೋಲ್ ಡೇನ ನಾನು ಇದಾಗಿ ಮಾಡಿಟ್ಕೋಬೇಕು ಅಂದ್ಬಿಟ್ಟು ಇಲ್ಲೇ ವಿಜಯನಗರದಲ್ಲಿ ಒಂದು ಆಕ್ಸ್ಫರ್ಡ್ ಸ್ಕೂಲ್ ಇತ್ತು ಸರ್, ಅಲ್ಲಿ ನಾನು ಟೀಚರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. PUC ಬೇಸ್ ಮೇಲೆ ಅಂದರೆ ಪ್ರೈಮರಿ ಮಕ್ಕಳಿಗೆ ಮಾತ್ರ. ಪ್ರೈಮರಿ ಅಂದರೆ ಜಸ್ಟ್ ಲೈಕ್ ಪ್ರೀ ನರ್ಸರಿ, ಪ್ರೀ ಪ್ರೈಮರಿ ಅವರಿಗೆ ನಾನು ಟೀಚ್ ಮಾಡೋಕ್ಕೆ ಶುರು ಮಾಡಿದೆ. ಅದು 1 ಗಂಟೆಗೆ ಮುಗಿತಾ ಇತ್ತು, 1:15 ಮನೆಗೆ ಬರ್ತಿದ್ದೆ. ಆಮೇಲೆ ಏನು ಮಾಡೋದ ಅಂತ ನನಗೆ ಅದು ಅನ್ನಿಸ್ದಾಗ ನನಗೆ ನೆಕ್ಸ್ಟ್ ಬಂದಿದ್ದು, ನಾನು ಯಾಕೆ ಟ್ಯೂಷನ್ ಹೇಳ್ಕೊಡ್ಬಾರ್ದು, ನನ್ನ ವಿದ್ಯೆಗೆ ನನಗೆ ಎಷ್ಟು ಕಷ್ಟ ಆಗಿದೆ ಅಂದಮೇಲೆ, ಸೊ ನಾನು ಇನ್ನೊಬ್ಬರಿಗೆ ವಿದ್ಯೆಗೆ ಸ್ವಲ್ಪ ತುಂಬ ಕಮ್ಮಿ ದುಡ್ಡು ತೊಗೊಂಡು ನಾನು ಯಾಕೆ ಬಡ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ಬಂತು ಸರ್. ನಾನು ಟ್ಯೂಷನ್ ಕೂಡ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. 3:30 4:45 5 ಗಂಟೆ ತನಕ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ಬರೀ 25 ರೂಪಾಯಿ ತೊಗೋತಾ ಇದ್ದೆ ನಾನು. ಯಾಕಂದರೆ ಅವರಿಗೂ ಅದು ಬರ್ಡನ್ ಅನಿಸ್ಬಾರ್ದು ನನಗೆ ಕೊಡೋಕ್ಕೆ, ಮತ್ತು ಅವರಿಗೂ ನಾನು ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕು, ಇದು ಒಂದು ಅಂತ. ಇನ್ನು ನನಗೆ 5 ಗಂಟೆಗೆ 5:15 ಮುಗಿತಿತ್ತು ಸರ್. ನಾನು 5:45 ಎಷ್ಟೋ ಸರಿ ನಾನು ನಡ್ಕೊಂಡು ಹೋಗಿದ್ದು ಉಂಟು. ಯಾಕಂದರೆ ನಾನು ಆಮೇಲೆ ಬಸ್ ಪಾಸ್ ಮಾಡಿಸಿದ್ದು, ಮೊದಲು ಬಸ್ ಪಾಸ್ ಮಾಡ್ತಿರ್ಲಿಲ್ಲ. ಆಮೇಲೆ ನಾನು ವಾಸವಿ ಜ್ಞಾನಪೀಠಕ್ಕೆ ಸೇರಿಕೊಂಡಾಗ ನಾನು ಇಲ್ಲಿಂದನೇ ಬರಬೇಕಿತ್ತು ಸರ್. ಮಾರುತಿ ಮಂದಿರದಿಂದ ನಾನು ವಿಜಯನಗರಕ್ಕೆ ಹೋಗಬೇಕಾಗಿತ್ತು. ಸುಮಾರು 1.25-2 ಕಿಲೋಮೀಟ್ರು. ನನ್ನ ಕಾಲೇಜ್ 6 ಗಂಟೆಗೆ ಶುರುವಾಗೋದು, 6ರಿಂದ ರಾತ್ರಿ 9:30. ಸೊ ನಾನು ಮನೆಗೆ 10 ಗಂಟೆ ಕೂಡ ವಾಪಸ್ ಬರ್ತಾಯಿದ್ದೆ. ಇದೇ ನನ್ನ ದಿನಚರಿ ಆಗ್ತಿತ್ತು. ಆಮೇಲೆ ನಾನು ಬಿ ಕಾಮ್ ಹಾಗೆ ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ಸೊ ನಾನು BCom ಕಂಪ್ಲೀಟ್ ಮಾಡ್ಕೊಳ್ಬೇಕಾದ್ರೆ 2005 ನನಗೆ ಆಲ್ರೆಡಿ ನಾನು ಬೇರೆ ಕಂಪನಿಗೆ ಟ್ರೈ ಮಾಡೋಣ ಅಂತ ಇತ್ತು ನನಗೆ. ಯಾಕಂದರೆ ಡಿಗ್ರಿ ಕಂಪ್ಲೀಟ್ ಆಗ್ತಾಯಿದೆ, ಇನ್ನೂ ಎಕ್ಸಾಮ್ಸ್ ಆಗಿರಲಿಲ್ಲ. ಸೊ ನಾನು ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಆಫ್ ಇಂಡಿಯಾದಲ್ಲಿ ನಾನು ಅಪ್ಲೈ ಮಾಡಿದೆ. ಯಾಕೆ ರಿಸೆಪ್ಷನಿಸ್ಟ್ ಪೋಸ್ಟ್ ಖಾಲಿ ಇತ್ತಲ್ಲಿ. ಅಲ್ಲಿ 3000 ರೂಪೀಸ್ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಇಮಿಡಿಯೇಟಾಗಿ ಅಪ್ರೋಚ್ ಮಾಡಿಬಿಟ್ಟೆ ಸರ್. ನನಗೆ ಎಕ್ಸಾಮ್ ಮುಂಚೆನೇ, ಫೈನಲ್ಸ್ ಎಕ್ಸಾಮ್ ಮುಂಚೆನೇ ನನ್ನ ಕೆಲಸ ಸಿಕ್ಬಿಡ್ತು. ಆಮೇಲೆ ನಾನು ಹೇಳಿದ್ದೆ ನನಗೆ ಎಕ್ಸಾಮ್ಸ್ ಬರುತ್ತೆ ಅಂತ. ಸೊ ಅವ್ರು ನನಗೆ 10 ಡೇಸ್ ರಜಾ ಕೊಟ್ಟರು ಎಕ್ಸಾಮ್ ಟೈಮಲ್ಲಿ. ನಾನು ಎಕ್ಸಾಮ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಆ ಕಂಪನಿಲಿ ನಾನು 2005 ರಿಸೆಪ್ಷನಿಸ್ಟ್ ಆಗೋದೆ. ವಿತಿನ್ 6 ಮಂತ್ಸಲ್ಲಿ ನಾನು NSA ಸರ್ಟಿಫಿಕೇಷನ್ ಇನ್ ಫೈನಾನ್ಷಿಯಲ್ ಮಾರ್ಕೆಟ್, ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ ಎಕ್ಸಾಮ್ಸ್, AMFI ಎಕ್ಸಾಮ್ಸ್ ಎಲ್ಲನೂ ಬರೆದೆ ಸರ್. ಆ ಕಂಪನಿಲಿ ಬರೆದು ನಾನು 2011 ಹೊರಗಡೆ ಬರುವಾಗ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ಹೊರಗಡೆ ಬಂದೆ. ರಿಸೆಪ್ಷನಿಸ್ಟ್ ಆಗಿ ಹೋದೆ, ಶೇರ್ ಡೀಲರ್ ಆದೆ. 6 ತಿಂಗಳಲ್ಲಿ ನಾನು ಶೇರ್ ಡೀಲರ್ ಆದೆ. ಅಲ್ಲಿ ಒಬ್ಬರು ನನಗೆ ಶ್ರೀಕಾಂತ್ ಸರ್ ಅಂತ ಇದ್ದರು, ಅವ್ರು ಬೈತಿದ್ರು, ನೀನು ಕಲಿಯೋಂಗಿದ್ರೆ ಕರೆಕ್ಟಾಗಿ ಕಲಿಬೇಕು, ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ಹೋಗಬಾರ್ದು, ನೀನೇನು ಕಲಿತೀಯ ಹೇಳು ನಾನು ಕಲಿಸ್ತೀನಿ ಅಂತ ಹೇಳೋರು. ನಾನು ಅಲ್ಲಿ ಮ್ಯೂಚುವಲ್ ಫಂಡ್ಸಿಗೆ ಸೇರ್ಕೊಂಡಿದ್ದು ರಿಸೆಪ್ಷನಿಸ್ಟ್ ಆಗಿ. ನಾನು ಇಮಿಡಿಯೇಟ್ ಟ್ರೇಡಿಂಗಿಗೆ ಬಂದುಬಿಟ್ಟೆ. ನನ್ನ ಆಸಕ್ತಿ ಎಲ್ಲ ಇಲ್ಲಿಗೆ ಬಂತು, ಟ್ರೇಡ್ ಮಾಡಬೇಕು ಅಂತ. ಟ್ರೇಡ್ ಮಾಡಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ಎಕ್ಸಾಮ್ಸ್ ನಾನು ಕಂಪ್ಲೀಟ್ ಮಾಡಿರಬೇಕು. ಅದನ್ನೆಲ್ಲ ನನಗೆ ಮಾಡಿಸಿರು, ಇದನ್ನೆಲ್ಲ ಓದಬೇಕು, ಇದನ್ನೆಲ್ಲ ಮಾಡಬೇಕು ಅಂತೇಳಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ದೆನ್ 2011 ನಾನು ಅಲ್ಲಿ ಕೆಲಸ ಬಿಟ್ಟೆ ಸರ್. ನಾನು ಅದಾದಮೇಲೆ ನಾನು ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ. 2008 ಮದುವೆ ಆಗಿತ್ತು. ಉದಯ್ ಶಂಕರ್ ಅನ್ನೋ ಹುಡುಗನ ನಾನು ಮದುವೆ ಆದೆ. ಸೊ 2011 ನಾನು ಕನ್ಸೀವ್ ಇದ್ದಾಗ ಲಾಸ್ಟ್ 9th ಮಂತ್ ನಾನು ಕೆಲಸ ಬಿಟ್ಟೆ. ಕೆಲಸ ಬಿಟ್ಟಮೇಲೆ ದೆನ್ ಐ ಡಿಸೈಡೆಡ್ ನಾನು ಮಾಡಿದ್ರೆ ನನ್ನ ಸ್ವಂತ ಕಂಪನಿ ಮಾಡಬೇಕು, ಇನ್ಯಾವತ್ತು ನಾನು ಮಾಡಬಾರ್ದು, ಈ ಬೇರೆಯವ್ರ ಹತ್ರ ಹೋಗಿ ನಾನು ದುಡಿಬಾರ್ದು ಅನ್ನೋದು. ಅದಕ್ಕೆ ಇವ್ರ ಸಪೋರ್ಟೇ ಇದೆಲ್ಲ. ಇಷ್ಟು ದೊಡ್ಡ ಸಾಹಸಕ್ಕೆ ಏನೋ ಆರ್ಥಿಕವಾಗಿ ಅವ್ರು ತಮ್ಮ ಸೈಟನ್ನು ಪ್ಲೆಜ್ ಮಾಡಿದರು. ಇಟ್ ಇಸ್ ಅ ಫೈನಾನ್ಷಿಯಲ್ ಸಪೋರ್ಟ್. ಮಾರಲ್ ಸಪೋರ್ಟ್ ಹೇಗಿತ್ತು ಉದಯ್ ಶಂಕರ್? ಪ್ರತಿದಿನ ನಾನು ಸೋತು ಬಂದಾಗಲೂ ನನ್ನ ಜೊತೆ ನಿಂತ್ಕೊಂಡಿದ್ದೆ ಅವರೊಬ್ಬರೇ ಸರ್. ಸಿ ನಾವೊಂದು ಕಷ್ಟಕ್ಕೆ ಹೋಗ್ತಾ ಇದೀವಿ ಅಂದರೆ ಇಟ್ ಈಸ್ ಆಲ್ರೆಡಿ ಅ ಪ್ಯಾಕೇಜ್. ಇದೆಲ್ಲ ಬರುತ್ತೆ ಅಂತ ನಮಗೆ ಗೊತ್ತಿದೆ. ಅದ್ರಲ್ಲಿ ನೀನು ಕಣ್ಣೀರು ಹಾಕೋದ್ರಲ್ಲಿ ಅರ್ಥ ಇಲ್ಲ. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳಂತ ಗಾದೆ ಇದೆ. ಹೌದು ಸರ್. ಯಶಸ್ವಿ ಮಹಿಳೆ ಹಿಂದೆ ಬೆಂಬಲವಾಗಿ ನಿಲ್ಲೋ ಪುರುಷ ಇರದೆ ಹೋದರೆ ಅಷ್ಟೇ ಬದುಕು ನರಕನೂ ಆಗುತ್ತೆ. ಖಂಡಿತ ಸರ್, ಖಂಡಿತ. ಎಲ್ಲರೂ ವಿರುದ್ಧ ನಿಂತ್ಕೊಂಡ್ರು ನನ್ನ ಹಸ್ಬೆಂಡ್ ನಾನು ಯಾವತ್ತು ಇಲ್ಲಿವರೆಗೂ ಈ ಕ್ಷೇತ್ರಕ್ಕೂ ನೆಕ್ಸ್ಟ್ ಏನು ಅಂತಾನೆ, ಇವತ್ತಿನ ಕ್ವೆಶನ್ನು ಅವ್ರದ್ದು ನೆಕ್ಸ್ಟ್ ಏನು ಅಂತಾನೆ ಬಿಟ್ಟರೆ ಅವ್ರು ಯಾವತ್ತೂ ನೀನು ಇದನ್ನು ಮಾಡಬೇಡ ಅದನ್ನು ಮಾಡಬೇಡ. ನಾನು ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾನು ಮುನ್ನೋಡಿತಾ ಹೋದಾಗ ನನಗೆ ಆಗ ಏನೇನು ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ನನ್ನ ಲೈಫಲ್ಲಿ, ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ ಸರ್. ನಾನು ಭರತನಾಟ್ಯ ಕಲಿಬೇಕು ಅಂತಿದ್ದೆ. ಫೈನಾನ್ಷಿಯಲ್ ಇಶ್ಯೂ ನಾನು ಭರತನಾಟ್ಯ ಕಲಿತಾ ಇರಲಿಲ್ಲ. ಆಮೇಲೆ ಅದನ್ನು ಕಲಿಯೋಕ್ಕೆ ಹೋದೆ. ಭಾವಗೀತೆಗಳನ್ನ ಕಲಿತಾ ಇದ್ದೆ, ವಚನಗಳನ್ನ ಓದ್ತಿದ್ದೆ, ಏನೇನಾಗುತ್ತೋ ಅದನ್ನೆಲ್ಲ ಮಾಡ್ತಿದ್ದೆ ಸರ್. ಆದಷ್ಟು ಪಾಸಿಟಿವ್ ಜನಗಳ ಜೊತೆ ಬರೆಯೋಕ್ಕೆ ನಾನು ಶುರು ಮಾಡಿದೆ. ಪಾಸಿಟಿವ್ ಇದರಲ್ಲೇ ಭಾಳ ವಿಷಯಗಳು ಗೊತ್ತಿದ್ರೆ
ಜಾಕ್ ಆಫ್ ಆಲ್ ಆದಾಗ ಮಾಸ್ಟರ್ ಆಫ್ ನನ್ ಅನ್ನೋ ಪ್ರಾಬ್ಲಮ್ ನಿಮಗೆ ಕಾಡಲಿಲ್ಲ? ಸರ್ ಅಂದರೆ ನನ್ನ ಫೋಕಸ್ ನನ್ನ ಒಂದೇ ಕಡೆ ಇರ್ತಾ ಇತ್ತು. ನಾನು ಏನು ಅಚೀವ್ ಮಾಡಬೇಕು ಅಂತಿದ್ದೆ. ಏನು ಅಚೀವ್ ಮಾಡೋ ಫೋಕಸ್ ಇತ್ತು ಸರ್? ನನಗೆ ಒಂದು ವಿಮೆನ್ಸಿಗೋಸ್ಕರ ತುಡಿತಾ ಇತ್ತು ಸರ್. ನಾನು ಏನೋ ಒಂದು ಮಾಡಿ ತೋರಿಸ್ಬೇಕು ಸಮಾಜಕ್ಕೆ, ಅದು ನನ್ನಿಂದ ಒಂದು ಕೊಡುಗೆ ಆಗಬೇಕು ಅನ್ನೋದು ನನ್ನ ಮನಸ್ಸಿತ್ತು, ಪ್ಯಾಷನ್ ಇತ್ತು ಸರ್. ಅದು ಎಷ್ಟು ಕಷ್ಟವಾದರೂ ಸರಿ ನಾನು ಮಾಡಬೇಕು ಅನ್ನೋದಿತ್ತು. ಸೊ ಇದರಲ್ಲಿ 2011 ನಾನು ಕೆಲಸ ಬಿಟ್ಟೆ. ಬಟ್ ಮಗುಗೆ 11 ಮಂತ್ಸ್ ಆದಾಗ ನಂಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ. ಇನ್ ಬಿಟ್ವೀನ್ ನೀವು ಲ್ಯಾಂಡ್ ಮಾರ್ಕಿಗೆ ಹೋಗಿದ್ದೆ ಅವಾಗ? ಸರ್ 2013 ನಾನು ಲ್ಯಾಂಡ್ ಮಾರ್ಕ್ ಮಾಡಿದ್ದು. ಅಲ್ಲಿ ತನಕ ನಾನು ಖಾಲಿ. ಓಹೋ. ಬಟ್ ನನಗೆ ಮಾಡಬೇಕು ಅಂತಂದಾಗ ನನಗೆ ಬಂದಿದ್ದು ನಮ್ಮ ಅಜ್ಜಿಯ ನೆನಪು, ನಮ್ಮ ತಂದೆಯವರ ತಾಯಿ. ಅವರು ಆಗಿನ ಕಾಲದಲ್ಲೇ ಈ ಮಸಾಲ ಪುಡಿಗಳನ್ನೆಲ್ಲ ಮಾಡಿ ಕೊಡ್ತಾ ಇದ್ರು. ಅವ್ರ ಹತ್ರ ತುಂಬಾ ಜನ US ಕಸ್ಟಮರ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ರು, ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಆ ಕಾಲ. ಹೌದು, ಆಗಿನ ಕಾಲದಲ್ಲೇ ಸರ್. ಅದು ಬೈ ಜೀನ್ ಏನೋ ಗೊತ್ತಿಲ್ಲ, ನನಗದು ಬಂದಿತ್ತು, ಅಜ್ಜಿಯಿಂದ ಬಂದಿತ್ತದು. ನಾನು 4th ಇದ್ದಾಗಲೇ ಅವ್ರು ಹೋಗ್ಬಿಟ್ರು ಸರ್. ಅದು ನಿಮ್ಮ ತಂದೆ ತಾಯಿ ಒಂದು ಸಪೋರ್ಟ್ ಮಾಡಿದ್ರು, ನಿಮ್ಮ ಒಳಗಿನ ಅಜ್ಜಿ ಜೀನ್ಸ್ಲಿಂದ ಬಂದ ತುಡಿತಾ ಇತ್ತು. ಆಮೇಲೆ ಲ್ಯಾಂಡ್ ಮಾರ್ಕ್ ಬಂತು, ಮನೆಯವ್ರು ಸಿಕ್ಕರು, ಸಪೋರ್ಟ್ ಮಾಡೋ ಮನೆಯವ್ರು ಸಿಕ್ಕರು. ಇದಕ್ಕೊಂದು ಕಸ್ಟಮೈಸ್ ಹೆಂಗೆ ಮಾಡಿದ್ರಿ ಈ ಎಲ್ಲ ಬೆನಿಫಿಟ್ಸನ್ನು, ಎಲ್ಲ ಪಾಸಿಟಿವ್ ಗುಣಗಳನ್ನು? ಅಂದರೆ ಎಲ್ಲ ಗೊತ್ತಿತ್ತು ನಿಮಗೆ, ಡ್ಯಾನ್ಸ್ ಗೊತ್ತಿತ್ತು, ಸಿಂಗಿಂಗ್ ಗೊತ್ತಿತ್ತು, ಬಿಸ್ನೆಸ್ ಟ್ರೇಡಿಂಗ್ ಗೊತ್ತಿತ್ತು, ಕಮೋಡಿಟಿ ಟ್ರೇಡಿಂಗ್ ಗೊತ್ತಿತ್ತು, ಶೇರ್ ಮಾರ್ಕೆಟ್ ಗೊತ್ತಿತ್ತು. ಸೊ ವಿಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ಇದು ಯಾವುದರಷ್ಟು ಲಾಭದಾಯಕ ಮತ್ತು ಈಸಿ ಅಲ್ಲ. ಒಬ್ಬ ಡ್ಯಾನ್ಸರ್ ಆದರೆ ನಿಮಗೆ ಸೆಲೆಬ್ರಿಟಿ ಸ್ಟೇಟಸ್ ಬರುತ್ತೆ, ಸಿಂಗರ್ ಆದರೆ ಆ ಸ್ಟೇಜ್ ರೀಚ್ ಆಗ್ತೀರಿ. ಇಲ್ಲಿ ಹಣನೂ ಬರುತ್ತೆ, ಸೆಲೆಬ್ರಿಟಿ ಸ್ಟೇಟಸ್ ಬರುತ್ತೆ. ಆದರೆ ನೀವು ಗೋಪಿಂಕ್ ಇದೆಯಲ್ಲ, ಅದಲ್ಲ. ಇಟ್ಸ್ ಎ ಡೇಂಜರಸ್ ಜರ್ನಿ. ಹೌದು. ಸೊ ಹೌ ಕುಡ್ ಇಟ್ ಪಾಸಿಬಲ್ ಫಾರ್ ಯು ಟು ಅಕ್ಸೆಪ್ಟ್ ದಟ್ ಚಾಲೆಂಜ್? ಸರ್ ಫೋರ್ಸ್, ಅದನ್ನೇ ಹೇಳಿದೆ. ಒಂದು ಆ ಫೋರ್ಸ್ ಏನಂತ ಹೇಳಿದ್ರೆ, ನಮ್ಮ ತಂದೆ ನನಗೆ ಎಲ್ಲ ಒಳ್ಳೆ ಸ್ಕೂಲಲ್ಲೇ ಓದಿಸಿದ್ರು. ಬಟ್ ಆದ್ರೆ ನನ್ನ ಫ್ರೆಂಡ್ಸ್ ಇದ್ರಲ್ಲ, ನನಗೆ ಅಲ್ಲೇ ಒಂದು ಡಿಫ್ರೆನ್ಸ್ ಒಪಿನಿಯನ್ ಬರ್ತಿತ್ತು ಸರ್. ಅವರೆಲ್ಲ ವೆಲ್ ಆಫು, ಅವ್ರು ಹಾಕೊಳ್ಳೋ ಬಟ್ಟೆಗಳು ಪ್ರತಿಯೊಂದು ನನಗೆ ಆಗಲೇ ಒಂದು ಅರಿವು ಮೂಡಿಸ್ಬಿಟ್ಟಿತ್ತು ಸರ್. ಸಮಾಜದಲ್ಲಿ ನಮ್ಗೆ ಏನಕ್ಕೆ ರೆಸ್ಪೆಕ್ಟ್ ಇದೆ ಅಂತ. ಒಂದು ವೆಲ್ತ್. ದೆನ್ ಸೆಕೆಂಡ್, ಸಕ್ಸಸ್ ಮಾತ್ರ ವೆಲ್ತ್ ಅಲ್ಲ ಯಾವತ್ತು. ಬಟ್ ನಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಾನು ಮಾಡೋ ಕೆಲಸದಲ್ಲಿ, ಸಂತೃಪ್ತಿ, ಅದು ಸಂತೃಪ್ತಿ ಇರಬೇಕು. ಅದು ನನಗೆ ಗೊತ್ತಿತ್ತು. ನನ್ನ ತಂದೆ ಹೇಳಿದ್ದು, ನೀನು ಬೆಳೆದು ತೋರಿಸು, ನಿನ್ನ ಕೈಲಿ ಬೆಳೆಯೋ ಆಸಕ್ತಿ ಇದೆ, ನೀನು ಬೆಳೆದು ತೋರಿಸು ಅಂತ ನನ್ನ ತಂದೆ ಚಾಲೆಂಜ್ ಮಾಡಿದ್ದು ಒಂದು. ನನ್ನ ಹಸ್ಬೆಂಡ್ ಮಾಡಿದ್ದು, ನೀನೊಬ್ಬಳೇ ಬೆಳೆಯೋದಲ್ಲ, ನಿನ್ನ ಜೊತೆಯಾಗಿ ಎಲ್ಲರನ್ನೂ ಬೆಳೆದು ತೋರಿಸು ಅಂತ. ನೀನೊಬ್ಬಳೇ ಬೆಳೆಯೋದಲ್ಲ, ಯು ಹ್ಯಾವ್ ದಟ್ ಬ್ರೈಟ್ ಪವರ್. ಆ ಬೆಳಕನ್ನು ಎಲ್ಲರಿಗೂ ಚೆಲ್ಲು. ಆಮೇಲೆ ಮನೆಯವರಾಯಿತು, ತಂದೆ ಜೀನ್ಸ್ ಆಯಿತು, ಈ ಇಬ್ಬರು ಜನ ನಿಮ್ಮ ಪಾರ್ಟ್ನರ್ಸ್ ಬಂದ್ರಲ್ಲ, ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್ ನನಗೆ ಏನಂತ ಹೇಳಿದ್ರೆ, ಅವರು ನನ್ನ ಜೊತೆ ಇದ್ದರು ಸರ್, ಪಾರ್ಟ್ನರ್ಶಿಪ್ಪಲ್ಲಿ ನನ್ನ ಜೊತೆ ಇದ್ದರು. ಬಟ್ ಅವರಿಗೆ ಹಲವಾರು ರೀತಿಯಿಂದ ಅವ್ರು ನನಗೆ ಕಂಪ್ಲೀಟಾಗಿ ಪೂರಕವಾಗಿ ನನ್ನ ಜೊತೆ ಸಿಗ್ತಾ ಇರಲಿಲ್ಲ. ದೇ ಆರ್ ವಿತ್ ಮೀ ಬಟ್ ನಾಟ್ ಫುಲ್ಲಿ ಅಕಾಮಡೇಟ್. ಬಟ್ ಆ ಒಂದು ಇದರಲ್ಲಿ ನನ್ನ ಒಂದು ಹಸ್ಬೆಂಡ್ ಒಂದಿನ ನನಗೆ ಅದಕ್ಕೂ ಬೇಜಾರಾಗಿದೆ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಹೇಳಿದ್ದು ಒಂದೇ, ದಾರಿನ ಕಂಡ್ಕೊಂಡಾಗ ಆ ದಾರಿ ಕತ್ಲಾಗಲಿ, ಹಲವಾರು ಹಳ್ಳಗಳಿರಲಿ, ಅದು ನಿನ್ನ ಜವಾಬ್ದಾರಿ. ಯಾಕಂದರೆ ಇದು ನಿನ್ನ ಮಗು, ನಿನ್ನ ಕನಸು. ಧೀರುಭಾಯ್ ಅಂಬಾನಿ ಹೇಳ್ತಾರಲ್ವ ಸರ್, ನನ್ನ ಕನಸಿಗೆ ನಾನು ವರ್ಕ್ ಮಾಡಿಲ್ಲ, ನೀನು ಬೇರೆಯವ್ರ ಕನಸಿಗೋಸ್ಕರ ವರ್ಕ್ ಮಾಡಬೇಕು. ಆರ್ ಯು ರೆಡಿ? ನನಗೆ ನನ್ನ ಕನಸನ್ನು ಮುಂದಕ್ಕೆ ತರೋದಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಹೊರತು, ನನಗೆ ಆಲ್ರೆಡಿ ನಾನು ಬೇರೆಯವ್ರ ಕನಸಲ್ಲಿ ಎಷ್ಟೋ ಸತಿ ವರ್ಕ್ಗಳು ಮಾಡಿದ್ದೀನಿ, ಎಲ್ಲ ರೀತಿ ಮಾಡಿದ್ದೀನಿ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಮಾಡಿದ್ದೀನಿ, ಲೈಬ್ರರಿಯಲ್ಲಿ ಸಾಯಂಕಾಲದ ಕಾಲೇಜಿಂದ ಬಂದು ಲೈಬ್ರರಿಯಲ್ಲಿ ವರ್ಕ್ ಮಾಡಿದ್ದೀನಿ 700 ರೂಪಾಯಿಗೋಸ್ಕರ, ಟೀಚರಾಗಿ ವರ್ಕ್ ಮಾಡಿದ್ದೀನಿ. ನಂಗೆ ಯಾವ್ಯಾವ್ದ್ರಲ್ಲಿ ಸಂತೃಪ್ತಿ ಸಿಗುತ್ತೋ ಅದೆಲ್ಲ ಮಾಡಿದ್ದೀನಿ. ಕೆಲವೊಂದು ಸತಿ ಪ್ರಿಂಟಿಂಗ್ ಪ್ರೆಸ್ಸಲ್ಲೂ ಮಾಡಿದ್ದೀನಿ ಒಂದು 3 ಮಂತ್ಸ್ ರಜದಲ್ಲಿದ್ದಾಗ. ಅಂದರೆ ನನಗೇನಂದರೆ, ಒಂದು ಸ್ವಾಭಿಮಾನವಾಗಿ ಬದುಕಬೇಕು, ಜಗತ್ತಿಗೆ ಒಂದು ತೋರಿಸ್ಬೇಕು, ನಮ್ಮ ಕೈಲಿ ಆಗೋದನ್ನು ನಾವು ಇನ್ನೊಂದು 10 ಜನ ಹೆಣ್ಮಕ್ಳಿಗೆ ಕೊಡಬೇಕು ಅನ್ನೋದು ನನಗಿತ್ತು. ಯಾಕಂದರೆ ನನ್ನ ಪರಿಸ್ಥಿತಿ ಎಷ್ಟೋ ಜನ ಹೆಣ್ಮಕ್ಳಿಗಿರುತ್ತೆ ಸರ್. ಎಜುಕೇಷನ್ ಇಶ್ಯೂ ಬರ್ಬೋದು, ಅವ್ರ ಮನೇಲಿ ಮಕ್ಕಳಿರ್ತಾರೆ, ಓದೋ ಮಕ್ಕಳಿರ್ತಾರೆ, ಅವ್ರಿಗೆ ಓದ್ಸೋಕೆ ಆಗ್ತಿರೋದಾರೆ ಇರ್ಬೋದು. ಅಂಥದ್ರಲ್ಲಿ ನಾನು 4 ವರ್ಷ ನೀನು ವರ್ಕ್ ಮಾಡಿ ನಿನಗೆ ನಾನು ಕಾರ್ ಕೊಡ್ತೀನಿ ಅಂತಂದಾಗ ಆಕೆ ಸಂತೃಪ್ತಿಯಿಂದ ಕೆಲಸ ಮಾಡ್ತಾಳೆ. ಆಕೆ ಮಕ್ಕಳಿಗೆ ಫುಲ್ ಎಜುಕೇಷನ್ ಸಿಗುತ್ತೆ, ಆಕೆ ಮಕ್ಕಳಿಗೆ ಊಟ ಸಿಗುತ್ತೆ. ಯಾಕಂದರೆ ನನಗೆ ಊಟದ ಬೆಲೆ ಚೆನ್ನಾಗಿ ಗೊತ್ತಿದೆ ಸರ್. ಎಷ್ಟೋ ಸತಿ ನನ್ನ ತಾಯಿ ಕೆಲಸ ಮಾಡ್ಕೊಂಬಂದು ನಮಗೆ 1-2 ದೋಸೆ ತೊಗೊಂಬಂದು ನನಗೆ ನನ್ನ ತಮ್ಮನಿಗೆ ಊಟ ಕೊಟ್ಟು ಹೋಗಿರೋದು ನೆನಪಿದೆ. 2 ದೋಸೆಲಿ ಇಬ್ಬರು ಒಂದೊಂದು ದೋಸೆ ತಿಂದು ನಾವು ಮತ್ತೆ ಸ್ಕೂಲ್ ಕಂಟಿನ್ಯೂ ಮಾಡಬೇಕಿತ್ತು. ಆ ದಿನಗಳೆಲ್ಲ ನೋಡಿರೋದ್ರಿಂದ ನನಗೆ ಮೇ ಬಿ ಅದೆಲ್ಲ ಇಂಪ್ಯಾಕ್ಟ್ ನನ್ನ ಲೈಫಲ್ಲಿ ಆಗಿದೆ ಸರ್, ಈ ಗುರಿ ಮುಟ್ಟಕ್ಕೆ.
ಈಗ ಗೋಪಿಂಗ್ ಯಶಸ್ಸಿದೆಯಲ್ಲ, ಇದು ನಿಮ್ಗೆ ಗೊತ್ತಾಯ್ತು ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಹೌದು ಸರ್. ಇದನ್ನು ಹೆಂಗೆ ಎನ್ಹಾನ್ಸ್ ಮಾಡ್ತಾ ಹೋಗಬೇಕು? ಇದು ಊಬರ್ ಥರ ದೊಡ್ಡ ಕಾಂಪಿಟೇಷನ್ ಸೃಷ್ಟಿ ಮಾಡಲಿಕ್ಕೆ ನೀವು ಮನಸ್ಸು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಸರ್, ಈಗ ನಾವು ಇಷ್ಟು ದಿನ ನಾವು ಲಯಬಿಲಿಟಿಲಿ ಇದ್ವಿ, ಅಂದರೆ ನಾವು ಕಾರ್ಗಳನ್ನ ಹಾಕಿ ಕೊಡ್ತಾ ಇದ್ವಿ. ಈಗ ಅದ್ರ ಜೊತೆಗೆ ಈಗಲೂ ನಾವು ಕಾರ್ಗಳನ್ನ ಹಾಕ್ಕೊಡ್ತೀವಿ ಸರ್. ಅವಶ್ಯಕತೆ ಇದ್ದ ಹೆಣ್ಮಕ್ಳಿಗೆ ನಾವು ಕಾರ್ ಕೂಡ ಹಾಕ್ಕೊಡ್ತೀವಿ. ಇಲ್ಲ ಸ್ಯಾಲ್ರಿಗೆ ಬರ್ತಾರ, ದೇ ಗೆಟ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಈಸ್ ಓನ್ಲಿ 23,000 to 25,000 ಪರ್ ಮಂತ್. ಆ ಥರ ಸ್ಯಾಲ್ರಿ ಆಪರ್ಚುನಿಟೀಸ್ ಕೊಡ್ತಾ ಇದೀವಿ. ಇಲ್ಲ ಲೀಸಿಂಗ್ ಮಾಡೆಲ್ ಬರ್ತಾರೆ ಅಂದರೆ 3 years ಲೀಸಿಂಗ್ ಮಾಡೆಲ್ ನಮ್ಮ ಜೊತೆ ವರ್ಕ್ ಮಾಡ್ಬೋದು ನಮ್ಮ ಕಾರಲ್ಲಿ. ಇಲ್ಲ ಓನರ್ಶಿಪ್ ಮಾಡೆಲ್ ಬರ್ತಾರೆ ಅಂದರೆ 4 years ಅವ್ರು ನಮ್ಮ ಜೊತೆ ಸೋ ಮೆನಿ ಆಪ್ಷನ್ಸ್. ಎಸ್ ಸರ್. ಅಂದರೆ ಕಸ್ಟಮೈಸ್ ಮಾಡಿದೀವಿ ಅವರ ಒಂದು ಅವಶ್ಯಕತೆ ಅನುಕೂಲಕ್ಕೆ. ಯಾಕಂದ್ರೆ ಅವರಿಗೆ ನಮ್ಮ ಹತ್ರ ಬಂದು ಅಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಯಾರು ವಾಪಸ್ ಹೋಗಬಾರ್ದು. ಯಾವ್ದಾದ್ರು ಒಂದು ಮಾಡಲು ಅದಕ್ಕಿಂತ ಮೀರಿದ್ದು ಅಂದ್ರೆ ನಾವು ಅವ್ರಿಗೆ ಏನು ಸಪೋರ್ಟ್ ಮಾಡೋಕ್ಕಾಗಲ್ಲ ಸರ್. ಬಟ್ ಯಾವ್ದಾದ್ರು ಒಂದು ಮಾಡಲ್ ಅವ್ರು ಫಿಕ್ಸ್ ಆಗಬೇಕು. ಬಟ್ ಆಪರ್ಚುನಿಟೀಸ್ ಅಂತ ಅವ್ರಿಗೆ 3 ರಿಂದ 4 ಥರ ಆಪರ್ಚುನಿಟಿ ನಾವು ಕೊಡ್ತೀವಿ ಒಂದು ಕಾರ್ಗೆ. ಇಲ್ಲ ನಿಮ್ಮದೇ ಕಾರ್ ತೊಗೊಂಬರ್ತೀರಾ, ನಿಮ್ಮ ಕಾರ್ ತೊಗೊಂಬಂದು ಗೋಪಿಂಕಿಗೆ ಅಟ್ಯಾಚ್ ಮಾಡಿ ಡ್ಯೂಟಿ ಕೊಡೋ ಜವಾಬ್ದಾರಿ ನಮ್ಮದು. ಇದು 5ನೇ ಆಪ್ಷನ್ ಕೊಡ್ತೀವಿ. ಇದ್ರ ಜೊತೆಗೆ ಈಗ ಜೂನ್ 26ನೇ ತಾರೀಕು ಆ್ಯಪ್ ಲಾಂಚ್ ಮಾಡಿದ್ದೀವಿ. ಸೊ ಈಗ ಆ್ಯಪ್ ಡೌನ್ಲೋಡ್ ಆಗ್ತಿದೆ. ಆಲ್ಮೋಸ್ಟ್ 6,500 ಇಂದ 7,000 ಜನ ಆ್ಯಪ್ನ ಡೌನ್ಲೋಡ್ ಮಾಡಿದ್ದಾರೆ. ಈಗ ನಾವು ಆಲ್ಮೋಸ್ಟ್ 2015 ಶುರು ಮಾಡಿರೋದಕ್ಕೆ ನಮ್ಮ ಏರ್ಪೋರ್ಟ್ ಜರ್ನಿ 2019 ಲಾಂಚ್ ಆಯಿತು. ಅದೆಲ್ಲದಕ್ಕಿಂತ ಇವತ್ತು ಪೀಕ್ ಲೆವೆಲಲ್ಲಿ ಬುಕಿಂಗ್ಸ್ನ ರಿಸೀವ್ ಮಾಡ್ತಾ ಇದ್ದೀವಿ ಈ ಒಂದು 6 ತಿಂಗಳಲ್ಲೇ. ಸೊ ಇನ್ನೊಂದು 6 ತಿಂಗಳು ಜನ ಸುಮಾರು 20,000 ರಿಂದ 30,000 ಜನ ಡೌನ್ಲೋಡ್ ಮಾಡಿದ್ರು ಅಂದರೆ 100% ಇಟ್ ವಿಲ್ ಗೋ ಇನ್ ಅ ಡಿಫ್ರೆಂಟ್ ಲೆವೆಲ್ ಸರ್. ನಮ್ಮ ವ್ಯೂವರ್ಸ್ಗೆ ಅವ್ರು ನಿಮಗೆ ಹ್ಯಾಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಲಿಕ್ಕೆ ಬಯಸ್ತೀರಿ? ಸರ್, ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಸ್ಮಾಲ್ ಇನ್ವೆಸ್ಟರ್ಸ್ನ ಕರಿತಾ ಇದ್ದೀವಿ ಸರ್. ಇವತ್ತೇನಂತ ಹೇಳಿದ್ರೆ ಇದೆಲ್ಲ ನನ್ನ ಕಾನ್ಸೆಪ್ಟಲ್ಲಿ ಒಂದು ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಈಗ ತುಂಬ ದೊಡ್ಡ ಇನ್ವೆಸ್ಟರೇ ಬಂದು ನನ್ನ ಹತ್ರನೇ ಯಾಕೆ ಇನ್ವೆಸ್ಟ್ ಮಾಡಬೇಕು ಸರ್, ಬೇರೆ ಕಡೆಗೆ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಲೈಕ್ ಟಾಟಾ ಯೋಚನೆ ಮಾಡೋ ಥರ. ಟಾಟಾ ಹೋಗ್ತಿದ್ದಾಗ ಅವರು ಒಂದು ಗಂಡ ಹೆಂಡತಿ ಫ್ಯಾಮಿಲಿ ಒಂದು ಗಾಡೀಲಿ ಹೋಗ್ತಾ ಇದ್ದಾರೆ ಅಂದರೆ ಇವರಿಗೆ ಅತಿ ಕಮ್ಮಿ ಬೆಲೆಯಲ್ಲಿ 2 ವೀಲರ್ ಸಿಗೋ ಕಡೆ ಕಾರ್ ಸಿಕ್ಕಿದ್ರೆ ಅವರು ಫ್ಯಾಮಿಲಿ ಫುಲ್ ಹೋಗ್ತಾರೆ ಅನ್ನೋ ಟೈಮಲ್ಲಿ ನನಗೇನು ಅನ್ಸುತ್ತೆ ಅಂದರೆ ನನ್ನಂಥ ಸ್ಮಾಲ್ ಇನ್ವೆಸ್ಟರ್ಸ್ ಎಷ್ಟೋ ಜನ ಇರ್ತಾರೆ. ಅವರು ಕೂಡ ದೇ ಕ್ಯಾನ್ ಬಿ ಎ ಪಾರ್ಟ್ ಆಫ್ ಗೋಪಿಂಗ್ ಬೈ ಇನ್ವೆಸ್ಟಿಂಗ್ 3 lakh rupees. ದೇ ವಿಲ್ ಗೆಟ್ 28 to 30% ಬೆನಿಫಿಟ್ ವಿತಿನ್ 3 years. ಇವಾಗ ನಾವು FD ಮಾಡ್ತೀವಿ ಸರ್, ನಮ್ಗೆ ಅದರಲ್ಲಿ ಏನೂ ಸಿಗೋದಿಲ್ಲ. ಅಂಥದ್ರಲ್ಲಿ ದೇ ಕ್ಯಾನ್ ಅವ್ರಿಗೆ ಒಂದು ಏನನ್ಸುತ್ತೆ ಅಂದರೆ ಅಂಥ ಇನ್ವೆಸ್ಟರ್ಸ್ಗೆ, ಸೊ ಇಫ್ ದೇ ಆರ್ ಇನ್ವೆಸ್ಟಿಂಗ್ ಇನ್ ಗೋಪಿಂಗ್ ಒಂದು ಬಡ ಹೆಣ್ಣು ಮಗುಗೆ ಸಪೋರ್ಟಿಂಗ್ ನಿಂತ್ಕೊಂಡಂಗೆ ಆಗುತ್ತೆ ಆ್ಯಂಡ್ ಇಂಥ ಒಂದು ಇನಿಷಿಯೇಟಿವ್ಗೆ ಮುಂದೆ ಬಂದಂಗೆ ಆಗುತ್ತೆ. ಅಫಿಷಿಯಲಿ ಕ್ಯಾನ್ ಡೂ ದ್ಯಾಟ್. ಸೊ ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ಸರ್. ಆಲ್ರೆಡಿ 2-3 ಪಾರ್ಟ್ನರ್ಸ್ ಆಲ್ರೆಡಿ ಇನ್ವೆಸ್ಟೆಡ್. ಸೊ ಆ ಥರ ಒಂದು ಮಾಡ್ಬೋದು, ಸ್ಮಾಲ್ ಇನ್ವೆಸ್ಟರ್ಸ್ ಆಗಿ ಅವರು ಮಾಡ್ಬೋದು. ಆ್ಯಂಡ್ ಇದರೆಲ್ಲ ಜೊತೆಗೆ ನಾನು ಒಂದ್ಸತಿ ಹೀಗೆ ಜರ್ನಿ ಮಾಡ್ಬೇಕಾದ್ರೆ ನನಗೂ ಒಂದು ಥಾಟ್ ಬಂದಿದೆ ಅಂದರೆ, ಇವತ್ತು ನಾವು ಎಷ್ಟೋ ಜನ ಟ್ರಾನ್ಸ್ಜೆಂಡರ್ಸ್ನ ನೋಡ್ತಾ ಇದೀವಲ್ವ ಸರ್, ಅವರು ಕೂಡ ಅಲ್ಲಿ ಬೆಗ್ ಮಾಡಕ್ಕೆ ಬರ್ತಾರೆ. ನಾನು ಒಂದು ಕ್ವೆಶನ್ ಕೇಳಿದೆ, ಅಮ್ಮ ನೀವು ಬೆಗ್ ಮಾಡೋದಕ್ಕಿಂತ ನೀವು ಯಾಕೆ ಕೆಲಸ ಮಾಡ್ಬೋದು? ದುಡಿಬಾರ್ದು. ಅಕ್ಕ ನಮ್ಗೆ ಯಾರಕ್ಕ ಕೆಲಸ ಕೊಡ್ತಾರೆ? ನಾನು ಇವತ್ತು ಅವ್ರಿಗೆಲ್ಲ ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿದ್ದೀನಿ ಸರ್, ನಾನು ಕೆಲಸ ಕೊಡಿಸ್ತೀನಿ. ನೀವು ಟ್ರಾನ್ಸ್ಜೆಂಡರ್ಸ್ ಡ್ರೈವರ್ಸ್ ಬಂದಿದ್ದಾರೆ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ವರ್ಕ್ ಮಾಡ್ತಿದ್ದಾರೆ ಸರ್ ಆಲ್ರೆಡಿ ಟ್ರಾನ್ಸ್ಜೆಂಡರ್ಸ್. ಯಾವ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದ್ದಾರೆ? ಓನರ್ಶಿಪ್ನಲ್ಲಿ ಬಂದಿದ್ದಾರಾ, ಮಂತ್ಲಿ ಬೇಸಿಸ್ ಅಟ್ಯಾಚ್ಮೆಂಟ್ ಅಲ್ಲೂ ಬಂದಿದ್ದಾರೆ, ಓನರ್ಶಿಪ್ ಅಲ್ಲೂ ಇದ್ದಾರೆ ಸರ್. 2 ಮಾಡೆಲ್ ಅಲ್ಲಿ ವರ್ಕ್ ಮಾಡ್ತಾರೆ. ಅವ್ರಿಗೆ ಭಿಕ್ಷೆ ಬೇಡೋದು ಭಾಳ ಈಸಿ ಇದೆ ಅಲ್ಲ, ಅವರು ದುಡಿಯೋಕೆ ಮನಸ್ಸು ಮಾಡ್ತಾರಾ? ಅಲ್ಲಿ ಸ್ವಾಭಿಮಾನ ಇದ್ದವ್ರು ನೋಡ್ಕಿದ್ರಿ ಸರ್. ಅಲ್ಲಿ ಏನಾಗುತ್ತೆ ಅಂದ್ರೆ ಅದರಿಂದ ಹೊರಗಡೆ ಬಂದು ನಾನೇನೋ ತೋರಿಸ್ಬೇಕು ಅಂತ ಇರ್ತಾರಲ್ಲ ಸರ್, ಅಂತ ಹೆಣ್ಮಕ್ಳು ಬಂದೇ ಬರ್ತಾರೆ ಸರ್. ಇವತ್ತು ಅವರಿಗೆ ಅದು ಕಂಫರ್ಟಬಲ್ ಇರ್ಬೋದು, ಬಟ್ ಅಲ್ಲಿ ಬರೀ ನಮಗೆ ನಮ್ಮ ಎದುರಿಗೆ ಬರೀ ಆ ಕಂಫರ್ಟಬಲ್ ಅಷ್ಟೇ ಸರ್ ಕಾಣುತ್ತೆ. ಬಟ್ ಅವರ ಜೀವನವೇ ಬೇರೆ ಇರುತ್ತೆ ಅಲ್ಲಿ ಒಳಗಡೆ. ಆ ಜೀವನವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಆಲ್ರೆಡಿ, ನಮಗೆ ಗೊತ್ತಿದೆ. ಯಾಕಂದರೆ ಅವ್ರು ಬಂದು ನಮ್ಮ ಹತ್ರ ಶೇರ್ ಮಾಡಿದಾಗ ಈ ಥರ ಎಲ್ಲ ಅನುಭವಿಸಿದ್ದೀವಿ. ಇನ್ನೊಂದು 10 ವರ್ಷದ ಮುಂಚೆ ನಮ್ಗೆ ನೀವು ಗೊತ್ತಿದ್ರೆ ನಿಮ್ಮ ಹತ್ರನೇ ಬಂದು ವರ್ಕ್ ಮಾಡ್ತಿದ್ವಿ ಅನ್ನೋ ಹೆಣ್ಮಕ್ಳಿದ್ದಾರೆ ಅಲ್ಲಿ. ಅದಕ್ಕೆ ಹೋಗಿ ಅದೆಲ್ಲ ಮಾಡಿಕೊಂಡು ಬಂದಿರೋಂಥ ಹೆಣ್ಮಕ್ಳು ಅಂಥ ಟ್ರಾನ್ಸ್ಜೆಂಡರ್ಸ್ ಇದ್ದಾಗ ಅವರಿಗೆ ನಮ್ಮ ಗೌರ್ನಮೆಂಟ್ ಏನು ಹೇಳುತ್ತೆ ಅಂದರೆ, ಅವರು ಶಿ ಅಂತ ಮೆನ್ಷನ್ ಆಗಿದ್ರೆ ಲೈಸೆನ್ಸಲ್ಲಿ ವಿ ಕ್ಯಾನ್ ಸಪೋರ್ಟ್ ದೆಮ್ ಅಂತ ಹೇಳುತ್ತೆ. ನಮ್ಮ ಕಸ್ಟಮರ್ಸ್ನ ತೊಗೊಳ್ಬೇಕಾದ್ರೆ ನಾವು ಟ್ರಾನ್ಸ್ಪರೆನ್ಸಿಲಿ ಮೇಂಟೈನ್ ಮಾಡ್ತೀವಿ ಸರ್. ಇಫ್ ವಿ ಆರ್ ಸೆಂಡಿಂಗ್ ಹರ್, ವಿಲ್ ಸೇ ದಟ್ ದಿಸ್ ಇಸ್ ವಾಟ್ ಜಯಾ ಇಸ್ ಕಮ್ಮಿಂಗ್, ಆರ್ ರೂಪಾ ಇಸ್ ಕಮ್ಮಿಂಗ್, ಆರ್ ಅದರ್ ಪರ್ಸನ್ ಇಸ್ ಕಮ್ಮಿಂಗ್ ಅಂತ ಅವ್ರ ಹೆಸರುಗಳು ಏನಿದೆಯೋ ಅದನ್ನು ನಾವು ಹೇಳಿರ್ತೀವಿ. ಸೊ ಅದನ್ನು ಹೇಳಿದಾಗ ಏನಾಗುತ್ತೆ, ಅವರಿಗೆ ಯಾರು ಬರ್ತಾ ಇದ್ದಾರೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರಲ್ಲಿ ನಾವು ಹೇಳ್ತೀವಿ ಈ ಥರ ಫೀಡ್ಬ್ಯಾಕ್ ಇದೆ, ನೀವು ತಗೊಳಂಗಿದ್ರೆ ತಗೊಳ್ಳಿ. ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಎಷ್ಟೋ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಸರ್. 100% ಅಲ್ಲಿ 90% ಅಕ್ಸೆಪ್ಟ್ ಮಾಡ್ಬೋದು. 10% ಇವತ್ತು ಅಳುಕಿದೆ, ನಾವು ಹೆಂಗಪ್ಪ ಜರ್ನಿ ಮಾಡೋದು ಅವ್ರ ಜೊತೆ ಅನ್ನೋ ಥರ. ಬಟ್ ಪ್ರಪಂಚ 100% ಅದು ಕೂಡ ಅಕ್ಸೆಪ್ಟ್ ಮಾಡುತ್ತೆ ಸರ್. ಬಟ್ ಅಂಥ ಹೆಣ್ಮಕ್ಳು ಕೂಡ ಬಂದು ನಮ್ಮ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ರೆಕಗ್ನಿಷನ್ ಸಿಗ್ತಾ ನಿಮಗೆ? ಸರ್ ಹಲವಾರು ಸರ್, ನಾನು ಹೇಳ್ತೀನಲ್ಲ, ಈಗ ಒಂದೊಂದು 2017ರಲ್ಲಿ ಒಂದು ಅವಾರ್ಡ್ ಬಂತು ಸರ್ ಗೋಪಿಂಕಿಗೆ ಅಂತ ಹೇಳಿ. ಸದಾನಂದ ಗೌಡ್ರು ಸರು ಮತ್ತು ಹರೀಶ್ ಸರ್ ನಿಂತ್ಕೊಂಡು ಅದನ್ನು ನಮ್ಮ ಏರಿಯಾ ಕೌನ್ಸಿಲರು
ಅವ್ರು ನಿಂತ್ಕೊಂಡು ಅದನ್ನು ರೆಕಗ್ನೈಸ್ ಮಾಡಿ ಅವ್ರು ಇದು ಮಾಡಿ ಸಾಮಾಜಿಕವಾಗಿ ನಾವು ಏನೇನು ಸಪೋರ್ಟ್ ಮಾಡ್ಬೋದು ಟ್ರೈನಿಂಗ್ನ ಹಂತವಾಗಿ ಇದರಲ್ಲಿ ಕಾರ್ಪೊರೇಟರ್ ಅಂತ ಇರ್ತಾರಲ್ಲ ಸರ್ ಏರಿಯಾ ವೈಸು ಅಂಥ ಲೆವೆಲಲ್ಲಿ ನಮಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅವರು ಒಂದು ರೆಕಗ್ನೈಸ್ ಮಾಡಿ ಗೋಪಿಂಕಿಗೆ ಅವಾರ್ಡ್ ಕೊಟ್ಟಿದ್ದು ಉಂಟು. ಅದಾದಮೇಲೆ ಝೀ ಕನ್ನಡ ಅವಾರ್ಡ್ ಬಂದಿದೆ, ಸಕ್ಷಮ ವಿಮೆನ್ ಅಚೀವರ್ಸ್ ಅವಾರ್ಡ್ ಬಂದಿದೆ, ಬ್ಯಾಂಗ್ಳೂರ್ ವಿಮೆನ್ ಅಚೀವರ್ ಅವಾರ್ಡ್ ಬಂದಿದೆ, ಆಮೇಲೆ ನ್ಯಾಷನಲ್ ಸ್ಕಿಲ್ ಕಾನ್ಫರೆನ್ಸಿಂದ ಅವಾರ್ಡ್ ಬಂದಿದೆ, ಆಮೇಲೆ ಮಹೀಂದ್ರ ಫೈನಾನ್ಸಿಂದ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಅತಿ ಹೆಚ್ಚಿಗೆ ಅವರು ಫೈನಾನ್ಸ್ ಆಗಿರೋದ್ರಿಂದ ಪ್ರೈವೇಟ್ ಆರ್ಗನೈಸೇಷನ್ಸು ಬೇರೆಯವ್ರಿಗೆಲ್ಲ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಇವತ್ತು ಗೋಪಿಂಕಿಗೆ ದಿ ವಾಂಟ್ ಟು ಸಪೋರ್ಟ್ ಗೋಪಿಂಕ್ ಅನ್ನೋ ರೀತಿಯಲ್ಲಿ ಸುಮಾರು ಒಂದು ಲಾಸ್ಟ್ ವಿಮೆನ್ಸ್ ಡೇಗೆ ಅವ್ರು ನಮ್ಮದೊಂದು ವಿಡಿಯೋ ಮಾಡಿದ್ದಾರೆ ಸರ್. ಅವರೇ ಒಂದು 3 ದಿನ ನಮ್ಮ ಹತ್ರ ಬಂದು ಇದ್ದು ಒಂದು 3 ಡೇಸ್ದು ಎಕ್ಸ್ಪೆನ್ಸಸ್ ಎಲ್ಲ ಬೇರ್ ಮಾಡಿ ಆಲ್ಮೋಸ್ಟ್ 8 to 10 lakhs ಎಕ್ಸ್ಪೆನ್ಸಸ್ನ ಬೇರ್ ಮಾಡಿ ಶೂಟಿಂಗ್ ಮಾಡಿ ಕಂಪ್ಲೀಟಾಗಿ ಗೋಪಿಂಕ್ದು ಅದನ್ನು ಅವರ ಒಂದು ಇದರಲ್ಲಿ ಇಟ್ಕೊಂಡು ವೆಬ್ಸೈಟಲ್ಲಿ ಇಟ್ಕೊಂಡು ಅದನ್ನು ಲಾಂಚ್ ಮಾಡಿದ್ದಾರೆ. ಗೋಪಿಂಕ್ ಇಂಥ ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇದೆ ಅಂತೇಳಿ ಅವ್ರ ಕಡೆಯಿಂದ ಸಪೋರ್ಟ್ ಇದೆ. ಸೊ ಹಾಗಾಗಿ ಜನ ಇವತ್ತು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಸರ್ ಗೋಪಿಂಕ್ನ. ಸರ್ಕಾರ ಏನಾರ ಕಣ್ತರದಿದೆಯಾ ಸರ್? ಸರ್ಕಾರಕ್ಕೆ ಸುಮಾರು ಸತಿ ನಾನು ಅರ್ಜಿಯನ್ನು ಸಲ್ಲಿಸಿದ್ದೀನಿ, ಸುಮಾರು ಸತಿ ಹೋಗಿದ್ದೀನಿ ಸರ್. ಬಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹೋದರೆ ಕರ್ನಾಟಕ ಫೈನಾನ್ಸ್ಗೆ ಹೋಗಿ ಅಂತಾರೆ, ಕರ್ನಾಟಕ ಫೈನಾನ್ಸ್ಗೆ ಹೋಗಿ ಅಂದರೆ MSMEಗೆ ಹೋಗಿ ಅಂತಾರೆ, MSMEಲಿ ಯಾವುದೇ ರೀತಿ ಫಂಡ್ಸ್ ಇಲ್ಲ ಬೇರೆದಕ್ಕೆ ಹೋಗಿ ಅಂತಾರೆ, ಸ್ಮಾಲ್ ಸ್ಕೇಲ್ಗೆ ಹೋಗಿ ಅಂತಾರೆ. ಸೊ ಇವತ್ತು ಯಾವುದು ನಾವು ಇಲ್ಲಿವರೆಗೂ ಸರ್ಕಾರದಿಂದ ಆ ಥರ ಯಾವುದು ಬೆನಿಫಿಟ್ನ ನಾವು ಪಡ್ಕೊಂಡಿಲ್ಲ ಸರ್. ಅಲ್ಲ, ಸರ್ಕಾರ ನಿಮ್ಮ ಸೇವೆಯನ್ನು ಅಟ್ಲೀಸ್ಟ್ ಗುರುತಿಸ್ಬೋದಿತ್ತಲ್ಲ? ಗುರುತಿಸ್ಬೋದಿತ್ತು ಸರ್, ಇನ್ನೂ ನಾವು ಅವರಿಗೆ ಕಾಣಿಸಿಲ್ಲ ಅಂತ ಅನ್ಕೋತೀನಿ. ಓಕೆ, ಈಗ ಕೊನೆಯದಾಗಿ ಟು ಸಮ್ ಅಪ್, ಯಾರಿಗೆ ಭಾಳ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀರಿ? ಸಂತೃಪ್ತ ರೇಷಿಯೋ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ನಿಮ್ಮದು? ಸರ್, ಒಂದು ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ಎರಡನೇದು ನನ್ನ ಹಸ್ಬೆಂಡ್ಗೆ. ನಾನು ಎಷ್ಟೇ ಇದರಲ್ಲಿ ನೊಂದು ಬೆಂದು ಬಂದರೂ ನಿನ್ನ ಕೈಲಿ ಆಗುತ್ತೆ, ನಿನಗೆ ಮಾಡೋ ಶಕ್ತಿ ಇದೆ ಅಂತ ಇಲ್ಲಿವರೆಗೂ ಬೆಂಬಲವಾಗಿ ನಿಂತ್ಕೊಂಡು ಯಾವುದೇ ಒಂದು ಪಾಸಿಟಿವ್ ವರ್ಕಿಗೆ ನನಗೆ ಆ ಪಾಸಿಟಿವ್ ಇದನ್ನೇ ತೊಗೊಂಡು ಬಂದು ಮೋಟಿವೇಟ್ ಮಾಡಿದ್ದು ನನ್ನ ಹಸ್ಬೆಂಡಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂರನೇದಾಗಿ ಕುಮಾರ ಪುಷ್ಕರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವತ್ತು ಅವ್ರು ನನಗೆ ಆಪರ್ಚುನಿಟಿನೇ ಕೊಟ್ಟಿಲ್ಲ ಅಂತ ಹೇಳಿದಿದ್ರೆ, ಕರ್ನಾಟಕ KSTDC ಕೊಟ್ಟಿಲ್ಲ ಅಂದಿದ್ರೆ ಇವತ್ತು ನಮ್ಮ ಗೋಪಿಂಕ್ ಈ ಮಟ್ಟಕ್ಕೆ ರೀಚ್ ಆಗೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸರ್. ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೋರ್ತ್, ನಮ್ಮ ಪಾರ್ಟ್ನರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವು ವಿಮೆನ್ ಎಂಪವರ್ಮೆಂಟ್ ಅಂತ ಎಲ್ಲ ಮಾತಾಡ್ತೀವಿ, ಬಟ್ ಆ ವಿಮೆನ್ ಎಂಪವರ್ಮೆಂಟ್ ನಾವಿದ್ದ ಜಾಗದಿಂದ ಶುರುವಾಗಬೇಕು ಹೊರತು ನಾವೆಲ್ಲೋ ಹುಡ್ಕೊಂಡು ಹೋಗೋದಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅನ್ನೋ ಥರ ಆಗೋಗ್ಬಿಡುತ್ತದು. ಸೊ ಹಾಗಾಗಿ ನಮ್ಮ ಮನೆಯಿಂದ ಶುರು ಆಗಬೇಕು ಆ ವಿಮೆನ್ ಎಂಪವರ್ಮೆಂಟು ಅನ್ನೋ ರೀತಿಯಲ್ಲಿ ನಮ್ಮ ಮನೇಲೇ ನನಗೆ ಕೈ ಜೋಡಿಸಿರೋಂಥ ನನ್ನ ಪಾರ್ಟ್ನರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲ್ ಆ್ಯಂಡ್ ದಿ ಮೋಸ್ಟ್ ಥ್ಯಾಂಕ್ಸ್, ನನ್ನನ್ನು ಎಲ್ಲರೂ ಅವಮಾನ ಮಾಡಿದ್ರಲ್ಲ ಸರ್, ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನನ್ನ ಅವಮಾನ ಮಾಡೇ ಇರಲಿಲ್ಲ ಅಂದಿದ್ರೆ ಮೇ ಬಿ ನಾನು ಈ ಮಟ್ಟಕ್ಕೆ ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ನನ್ನಲ್ಲಿ ಆ ಛಲವನ್ನು ತೋರಿಸ್ಕೊಟ್ಟು ನನ್ನ ಕೈಲಿ ಯಾರು ಏನು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರಲ್ಲ ಅಂಥವರಿಗೆ ನಾನು ಇವತ್ತೊಂದು ಎಲ್ಲರಿಗಿಂತಲೂ ಹೆಚ್ಚು ಥ್ಯಾಂಕ್ಸ್ ಹೇಳಬೇಕು. ನಿಜವಾಗ್ಲೂ ಸರ್, ಆ್ಯಕ್ಚುಲಿ ಅವರು ಜಾಸ್ತಿ ಇಲ್ಲಿಂದಾನೇ ಅವ್ರ ಕಾಲಿಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಅವ್ರು ನನ್ನ ಜೀವನದಲ್ಲಿ ಬಂದು ಅವ್ರು ನನಗೆ ಅಷ್ಟು ಅವಮಾನಗಳು ಮಾಡಿಲ್ಲ ಅಂದಿದ್ರೆ ನಾನು ಅದನ್ನು ಕರೆಕ್ಟಾಗಿರೋ ಮಾರ್ಗಕ್ಕೆ ತೊಗೊಂಡು ಹೋಗ್ತಿರಲ್ಲ ಅನಿಸುತ್ತೆ. ಮೇ ಬಿ ನನ್ನ ಲೈಫ್ನ ನಾನು ತುಂಬ ಕಂಫರ್ಟಬಲಾಗಿ ತೊಗೊಂಡು ಹೋಗ್ತಾ ಇದ್ದೆ. ಇವತ್ತು ಆ ಛಲ ಹುಟ್ಕೊಂಡಿದ್ದೆ ಅದರಿಂದ. ನನ್ನ ಅವಮಾನ ಮಾಡಿದವರಿಗೆ ಐ ವಾಂಟ್ ಟು ಥ್ಯಾಂಕ್ ದೆಮ್ ಫುಲ್ಲಿ ಬೈ ಹೋಲ್ ಹಾರ್ಟೆಡ್ಲಿ ಫಾರ್ ದೆಮ್. ಥ್ಯಾಂಕ್ ಯು ವೆರಿ ಮಚ್. ನಿಂದಕರಿರಬೇಕು ಜೀವನದಲ್ಲಿ, ನಿಂದಕರಿಲ್ಲ ಅಂದರೆ ನನಗೆ ಆ್ಯಸ್ ಎ ರೈಟರ್, ಆ್ಯಸ್ ಎ ಪೋಯೆಟ್ ನಂದೊಂದು ಇದೆ. ನೀವು ಇಷ್ಟೆಲ್ಲ ಜರ್ನಿ ಮಾಡಿದಾಗ ನೀವು ಒಳ್ಳೆ ಸಿಂಗರು ಹೌದು. ಈ ಎಲ್ಲ ಜರ್ನಿಗೆ ನೀವು ಭಾಳ ನೋವಾದಾಗ, ದುಃಖ ಆದಾಗ, ಖುಷಿ ಆದಾಗ ಹಾಡ ಬಯಸುವ ಹಾಡು ಯಾವುದು ಒಂದನ್ನು ಹಾಡಿಬಿಟ್ರೆ ವಿಲ್ ಬಿ ಮೋರ್ ಹ್ಯಾಪಿ ಟು ಶೇರ್ ದ್ಯಾಟ್ ಆಲ್ಸೋ. ಕಾಣದ ಕಡಲಿಗೆ ಅದು ಒಂದು, ಬಟ್ ಅದು ಬರೋದಿಲ್ಲ ಸರ್ ನನಗೆ. ಇನ್ನೊಂದು ವಚನ ಹೇಳ್ತೀನಿ ಸರ್. ನಾನು ವಚನ ಓದುವಾಗ ನಂಗೆ ಅದು ತುಂಬ ಇದಾಗುತ್ತೆ. ಯಾಕಂದರೆ ನಾವು ಎಷ್ಟೋ ಸತಿ ಹೆಣ್ಮಕ್ಳಿಗೆ ಒಂದು ಪುಷ್ ಸಿಕ್ಕಿಲ್ಲ ಅಂದರೆ ಎಲ್ಲರಿಂದ ಹೆದರ್ಕೊಂಡು ಹೋಗೋದೇ ಜಾಸ್ತಿ. ಕಂಫರ್ಟಬಲ್ ಝೋನಲ್ಲಿ ಇದ್ಬಿಡ್ತೀವಿ, ನನ್ನ ಕೈಲಿ ಆಗಲ್ಲ ಅನ್ನೋದೇ ಜಾಸ್ತಿ. ಅದಕ್ಕೆ ಒಂದು ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ
ಹಂಚಿದೊಡೆ ಎಂತಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಚನ್ನಮಲ್ಲಿಕಾರ್ಜುನ ಕೇಳಯ್ಯ, ಚನ್ನಮಲ್ಲಿಕಾರ್ಜುನ ಕೇಳಯ್ಯ, ಲೋಕದಳು ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದೇ ಸಹ ನನ್ನ ಜೀವನದಲ್ಲಿ ಕಲ್ತಿರೋ ಪಾಠ. ಯಾರಿಗೂ ಎಷ್ಟೇ ಅವಮಾನ ಮಾಡಿದ್ರು ಅಂಜದೆ ಇಲ್ಲಿವರೆಗೂ ಬಂದಿದ್ದೀನಿ. ಇದು ನನ್ನ ಉತ್ತರ ಅಷ್ಟೇ ಸರ್. ತಾವು ತುಂಬ ಅರ್ಥಪೂರ್ಣವಾಗಿ ಒಂಥರ ನಮ್ಮನ್ನು ಯಾವುದೋ ಲೋಕಕ್ಕೆ ಕರ್ಕೊಂಡೋಗಿ 12ನೇ ಶತಮಾನದಲ್ಲಿ ಅಕ್ಕ ಉಡುತಡೆಯಿಂದ ಕಲ್ಯಾಣಕ್ಕೆ ಬಂದಷ್ಟು ಕಷ್ಟದ ಹಾದಿ ನಿಮ್ಮ ಪಯಣದ ಕಥೆ ಇತ್ತು. ಅಲ್ಲಿ ವ್ಯಥೆ ಇತ್ತು, ಖುಷಿ ಇತ್ತು, ನೆಮ್ಮದಿ ಇತ್ತು, ಸಾಹಸ ಇತ್ತು, ಏನೆಲ್ಲ ತಾಪತ್ರಯಗಳಿದ್ದರೂ ಕೂಡ ಕೊನೆಗೆ ಸಿಕ್ಕ ಯಶಸ್ಸು ನಿಮ್ಮ ಬದುಕನ್ನು ಉನ್ನತೀಕರಿಸಿದೆ. ಅದಕ್ಕೆ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಮುಂದಿನ ದಿನಗಳಲ್ಲಿ ಇಡೀ ನಾಡಿನ ಯುವತಿಯರಿಗೆ, ಮಹಿಳೆಯರಿಗೆ ಅಂಥ ಒಂದು ಅದ್ಭುತವಾದ ರಮ್ಯ ಜಗತ್ತನ್ನು ನೀವು ತೋರಿಸುವಂತಾಗಲಿ ಅಂತ ಇಡೀ ನಾಡಿನ ಜನತೆ ಪರವಾಗಿ ಹಾರೈಸ್ತೇನೆ. ನಮಸ್ಕಾರ. ಹ್ಯಾಟ್ಸ್ ಆಫ್ ಟು ಯು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಸರ್. ಆತ್ಮೀಯರೇ, ಮಾತಿನ ಮೆರವಣಿಗೆಯಲ್ಲಿ ನೆರೆ ಇರುತ್ತೆ, ತೊರೆ ಇರುತ್ತೆ, ಅಬ್ಬರ ಇರುತ್ತೆ, ಆತಂಕ ಇರುತ್ತೆ, ಅಳುಕಿರುತ್ತೆ. ಈ ಕಥೆ ಎಲ್ಲಿಗೆ ಹೋಗಿ ಮುಟ್ತದೆ ಅನ್ನುವಂಥ ಕುತೂಹಲನೂ ಇರುತ್ತೆ. ಅಂಥ ಒಂದು ಸುಂದರವಾದ, ರಮ್ಯವಾದ, ಅಷ್ಟೇ ಭಯಾನಕವಾದ ಪಯಣದ ಕಥೆಗಳನ್ನು ನಮಗೆ ಅನು ಅವರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಈ ಕಥೆಯನ್ನು ಕೇಳಿದ ನೀವು ಕೂಡ ಈ ಪ್ರಯಾಣದಲ್ಲಿ ಭಾಗಿಯಾಗಿ ಒಂದು ದಡ ಸೇರಲಿಕ್ಕೆ ಪ್ರೇರಕ ಆಗ್ತೀರಿ ಅಂತ ಆಶಿಸ್ತೇನೆ. ಇದು ಇಟ್ ಶುಡ್ ಇನ್ಸ್ಪೈರ್ ಆಲ್ ವಿಮೆನ್ ಆಫ್ ದಿಸ್ ನೇಷನ್. ಕೇಳುವ, ನೋಡುವ ಎಲ್ಲರ ಮನಸ್ಸು ಪ್ರಫುಲ್ಲವಾಗಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಶರಣು ಶರಣಾರ್ಥಿ.